ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ನೆನಪು. ನಾಳೆ ಸಂಜೆ 5:30ಯಿಂದ 8 ಗಂಟೆಯವರೆಗೆ ಸಂಗೀತ ಕಲಾರತ್ನ ವಿದ್ವಾನ್ ಎಸ್ ಶಂಕರ್ ಮತ್ತು ರಮಣಿ ಎಸ್ ಶಂಕರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ಇರುತ್ತೆ. ಹಾಗೆ ಭಾನುವಾರ ಸಂಜೆ 6ರಿಂದ 8, 5:30 ಅಲ್ಲ, 6ರಿಂದ 8 ಸಂಗೀತ ಕಲಾರತ್ನ ವಿದುಷಿ MS ಶೀಲಾ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ಇರುತ್ತೆ. ಈ ಮೊದಲೇ ತಿಳಿಸಿದಂತೆ ಸ್ನೇಹಿತರೆ, ಈ 5 ದಿವಸದ ಪ್ರವಚನ ಮಾಲೆಯನ್ನು ಈ ಸಂಸ್ಥೆಗೂ ಸಂಸ್ಥೆಯ ಸ್ಥಾಪಕರಿಗೂ ಅತ್ಯಂತ ನಿಕಟಪ್ರಾಯರಾಗಿ ಗುರುಪೂಜ್ ಸಮಾನರಾಗಿ ಕಂಡಂತಹ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರ ಸಂಸ್ಮರಣೆಯಲ್ಲಿ ಈ ಒಂದು ಪ್ರವಚನ ಮಾಲೆಯನ್ನು ಆಯೋಜಿಸಲಾಗಿದೆ. ಈ ಪ್ರವಚನ ಸರಣಿಯ ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಈ 5 ದಿವಸ ಆಂಜನೇಯ ಸ್ವಾಮಿ ಅಥವಾ ಹನುಮಂತನ ವಿಶೇಷವನ್ನು ಅಥವಾ ಗುಣವಿಭೂತಿಯನ್ನು ರಾಮಾಯಣ, ಮಹಾಭಾರತ, ಭಾಗವತಾದಿ ಬರುವ ಪ್ರಸಂಗಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಹೃನ್ಮನದಲ್ಲಿ ಹನುಮಂತನ ಗುಣ ಶ್ರೀಮಂತಿಕೆ ಚಿರಸ್ಥಾಯಿಯಾಗಿ ಉಳಿಯುವಲ್ಲಿ ಡಾಕ್ಟರ್ ಕೃಷ್ಣರಾಜ ಭಟ್ ಕುತ್ಪಾಡಿ ಅವರು ಬಹಳಷ್ಟು ಉಪಕರಿಸಿದ್ದಾರೆ. ಅವರ ಈ ಉಪಕಾರಕ್ಕಾಗಿ ತಮ್ಮೆಲ್ಲರ ಪರವಾಗಿ, ದತ್ತಿಯ ನ್ಯಾಸಕರ್ತರ ಪರವಾಗಿ, ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ, ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಮಯವನ್ನು ನಮ್ಮ ಸಂಸ್ಥೆಯ ಶ್ರೋತೃಗಳಿಗೂ ಲಭ್ಯವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೋತೃವೃಂದಕ್ಕೆಲ್ಲ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಈ ಬಾರಿಯ ಕಡೆಯ ದಿನದ ಹನುಮಂತನ ಕುರಿತಾದ 40 ಪದ್ಯಗಳಲ್ಲಿ ಸ್ತುತಿಯಾಗಿ ಬಂದಿರುವ ಹನುಮಾನ್ ಚಾಲೀಸಾದ ಚಿಂತನೆಯನ್ನು ನಡೆಸುವ ಸದವಕಾಶ. ಹನುಮಂತನ ಹಲವು ಮಹಿಮೆಗಳನ್ನು, ಬೇರೆ ಬೇರೆ ಪ್ರಸಂಗಗಳನ್ನು ನೆನಪಿಸುವ ಪದಗಳನ್ನು ಹಾಕಿ ಅವರು ಆ ಇಡೀ ಚಿತ್ರಣ ಹನುಮಂತ ಅಂತಂದಾಗ ಒಂದು ವಿಭೂತಿ ನೆನಪಾಗಬೇಕು. ಆ ರೀತಿ
ಅದರ ಛಂದಸ್ಸಿನ ನಡೆ ಇರಬಹುದು, ಆ ಪದಗಳ ಬಳಕೆ ಇರಬಹುದು, ಅದರ ಹಿಂದೆ ಇರುವ ಒಂದು ಆ ಪದ್ಯ ಹೇಳ್ತಾ ಇರುವಾಗ ಒಂದು ಜೋಶ್, ಆ ಹಾಡು ಹೇಳ್ತಾ ಇದ್ದರೆ ಅಥವಾ ಆ ನುಡಿಗಳನ್ನು ಮೆಲುಕು ಹಾಕ್ತಾ ಇದ್ದರೆ ಒಳಗಿನಿಂದ ಚೈತನ್ಯ ತುಂಬಿ ಬರುವಂತಹ ನುಡಿಗಳ ಸಾಲು ಸಾಲು ಒಂದರ ಹಿಂದೊಂದು ಧುಮ್ಮಿಕ್ಕಿ ಬರುವಂತಹ ಈ ಸ್ತುತಿ ನಿಜವಾಗಿಯೂ ಕೂಡ ಹನುಮಂತನನ್ನು ಹೊತ್ತು ನಿಂತಿದೆ ಅನ್ನೋದು ಸುಳ್ಳಲ್ಲ. ಯಾಕೆಂದರೆ ಲಕ್ಷೋಪಲಕ್ಷ ಕೋಟ್ಯಂತರ ಜನರ ಅನುಭವವೂ ಕೂಡ ಹೌದು. ಅಯೋಧ್ಯೆಯಲ್ಲಿ ಹನುಮಾನ್ ಘಡಿ ಅಂತ ಹನುಮಂತನ ದೇಗುಲದಲ್ಲಿ ನೀವು ಅಕಸ್ಮಾತ್ ಹೋದರೆ ದಿನದ ಅದು ಬಾಗಿಲು ತೆರೆದು ರಾತ್ರಿ ಆಗುವ ತನಕ ನಿರಂತರ, ನನಗೆ ಆಶ್ಚರ್ಯ ಆಗಿದ್ದು, ಸಾಮಾನ್ಯ ಇಂಥ ವೇದಿಕೆಗಳು ಅಥವಾ ಪಾರಾಯಣ ಅಂತಂದಾಗ ಸ್ವಲ್ಪ ಹಳೇ ಕಾಲದ ಮಂದಿ ಮಾತ್ರ, ವಯಸ್ಸಾದವರು ಮಾತ್ರ ಬಂದು ಕೂಡ್ತಾರೆ ಅಂತ ಅನ್ನುವ ಥರ ಕಾಣುತ್ತೆ. ಮತ್ತು ನಾವು ಅಂಥದ್ದನ್ನೇ ಹೆಚ್ಚು ನೋಡ್ತಾ ಇರೋದು ಕೂಡ. ಆದರೆ ಅಲ್ಲಿ ಆಶ್ಚರ್ಯ ಆಗ್ತದೆ, ಪಾರಾಯಣ ಮಾಡಲಿಕ್ಕೆ ಬರೋರೆಲ್ಲ ಸಣ್ಣ ಸಣ್ಣ ಹುಡುಗರು. ನಿರಂತರ ಮೇಲೆ ಒಂದು ಮೇಲ್ಚಾವಡಿ ಇದೆ, ದೇವಸ್ಥಾನದ ದರ್ಶನಕ್ಕೆ ತೊಂದರೆ ಆಗದ ಹಾಗೆ ಎದುರು ಭಾಗದಲ್ಲಿ ಒಂದು ಮೇಲ್ಚಾವಡಿ ಇದೆ. ಬಿಡದೆ ಪ್ರತಿ ಕ್ಷಣವೂ ಕೂಡ ಸುಮಾರು ಒಂದು 100ರಿಂದ 120 ಜನ ಅಲ್ಲಿ ಪಾರಾಯಣ ಮಾಡ್ತಾನೇ ಇರ್ತಾರೆ. ಅವರಿಗೆ ಅಲ್ಲಿ ಪುಸ್ತಕ ಇಟ್ಟುಬಿಟ್ಟಿರ್ತಾರೆ, ಬರ್ತಾರೆ, ಪುಸ್ತಕ ತಗೊಳ್ತಾರೆ, ಓದ್ತಾರೆ, ಪುಸ್ತಕ ಇಟ್ಟು ಹೋಗ್ತಾರೆ. ಕೆಲವರು ಅವರೇ ತರ್ತಾರೆ, ಓದ್ತಾರೆ, ಹೋಗ್ತಾರೆ. ಒಂದು ಸಲ ಅಲ್ಲಿ ಬಂದು ಕೂತು ಹೋಗುವುದೇ ಅವರಿಗೊಂದು ರೂಢಿ. ಬರ್ತಾರೆ ನಿರಂತರ. ಅದು ಏನು ಎಂಥ ಅಲ್ಲಿ ಮತ್ತು ಹೋಗುವಾಗ ಬರುವಾಗ ಹೇಳುವುದಂತೂ ಇದ್ದೇ ಇದ್ದದ್ದು. ಗೋಡೆಯಲ್ಲಿ ಎಲ್ಲ ಕಡೆ ಪ್ರದಕ್ಷಿಣೆ ಬರುವಷ್ಟು ಜಾಗದಲ್ಲಿ ಒಂದು ಸರ್ತಿ ಪಾರಾಯಣ ಆಗಿ ಹೋಗುತ್ತೆ. ಅದರ ಜೊತೆಗೆ ಕೂತು ಮತ್ತೆ ಶ್ರದ್ಧೆಯಿಂದ ಒಳಗಲ್ಲದೇ ಇದ್ದರೂ ಹೊರಗಡೆ ಎಷ್ಟೋ ಜಾಗದಲ್ಲೆಲ್ಲ ಆಚೆ ಈಚೆ ಕೂತು ಅದನ್ನು ನಿರಂತರ ಪಾರಾಯಣ ಮಾಡ್ತಾ ಅದರ ಆ ರಸಾನುಭೂತಿಯನ್ನು ಅನುಭವಿಸುವ ಭಕ್ತ ವೃಂದವನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಿಗುತ್ತೆ. ನನಗೆ ಅಲ್ಲಿ ಆಶ್ಚರ್ಯ ಆಗಿದ್ದೇನು ಅಂದರೆ, ಎಲ್ಲ ಎಳೆಯ ಕಾಲೇಜಿನ ಮಕ್ಕಳೆಲ್ಲ ಬಂದು ಅಲ್ಲಿ ಕೂತು ಪಾರಾಯಣ ಮಾಡಿ ಹೊರಟೋಗೋರು. ಅಂದರೆ ಆ ರೀತಿಯ ಒಂದು ಉತ್ಸಾಹವನ್ನು ತುಂಬುವ, ಮನಸ್ಸಿಗೆ ಧೈರ್ಯವನ್ನು ಜೋಡಿಸುವಂತಹ ಈ ಸ್ತುತಿಯ ವೈಶಿಷ್ಟ್ಯವನ್ನು ಹೇಳಿದಷ್ಟು ಕಮ್ಮಿಯೇ. ಅಂತೂ ಹನುಮಂತ ಚಿಕ್ಕ ರೂಪವನ್ನು ತೊಟ್ಟು ಸೀತೆಗೆ ಭರವಸೆಯನ್ನು ತುಂಬಿಸಿ ಮತ್ತೆ ರಾಕ್ಷಸನ ಎದೆಯಲ್ಲಿ ಭಯವನ್ನು ಮೂಡಿಸುವುದಕ್ಕಾಗಿ ವಿಕಟ ರೂಪವನ್ನು ತೊಟ್ಟು ಇಡೀ ಲಂಕೆಯನ್ನೇ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದ, ಸುಟ್ಟು ಅದನ್ನು ಬೂದಿಗೊಳಿಸಿದ. ಅಂದರೆ ಎಲ್ಲ ಬಣ್ಣ ಮಸಿನುಂಗಿತು ಅಂತನ್ನುವ ಹಾಗೆ ಅವನು ಇಷ್ಟು ಎಚ್ಚರ ಕೊಟ್ಟಾಗಲೂ ಎಚ್ಚರ ಆಗದೆ ಹನುಮಂತನ ಎಚ್ಚರಿಕೆಯ ಮಾತುಗಳನ್ನು ತಿರಸ್ಕರಿಸಿದ್ದು ಮತ್ತು ರಾಜನೀತಿಯ ಕ್ರಮದಲ್ಲಿ ಹೇಗೆ ನಡ್ಕೊಳ್ಬೇಕಿತ್ತೋ ಹಾಗೆ ನಡ್ಕೊಳ್ಳದೆ ಬಾಲಕ್ಕೆ ಬೆಂಕಿ ಇಡಿ ಅಂತನ್ನುವಂತಹ ಕ್ರೂರವಾದ ಮಾತಾಡಿದ್ದರ ಪರಿಣಾಮ ಅನ್ನುವ ಹಾಗೆ ಅವರು ಹಾಗೆ ಅನ್ಯಾಯ ಮಾಡಿದಂತಹ ಕಪಿಯನ್ನು ರಸ್ತೆಯಲ್ಲಿ ಎಲ್ಲರಿಗೂ ತೋರಿಸಿ ಅವಮಾನ ಮಾಡಿ ಕಳಿಸ್ಬೇಕು ಅಂತ ಕರ್ಕೊಂಡು ಬಂದರು. ಸೀತೆ ಪ್ರಾರ್ಥನೆ ಮಾಡ್ತಾಳೆ, ಅಯ್ಯೋ ನನ್ನನ್ನು ಹುಡುಕಿಕೊಂಡು ಬಂದು ಇಲ್ಲಿ ಈ ರೀತಿ ಅಗ್ನಿಯ ಸ್ಪರ್ಶದಿಂದ ಹಾನಿಯಾಗುವ ಸ್ಥಿತಿ ಬಂತಲ್ವಾ ಅಂತ ತಕ್ಷಣವೇ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ನೀನು ಯಾವ ಕಾರಣಕ್ಕೂ ಹನುಮಂತನನ್ನು ಒಂದಿನಿತೂ ಸುಡಬಾರದು. ವಸ್ತುತಃ ಇಬ್ಬರು ಮಿತ್ರರೇ, ಆದರೆ ತಾಯಿಯಾಗಿ ಮಗುವಿನ ವೇದನೆಯನ್ನು ಅರ್ಥ ಮಾಡಿಕೊಂಡವಳಂತೆ ಹಾಗೆ ಕೇಳಿಕೊಂಡ ತಕ್ಷಣವೇ ಅಗ್ನಿ ಪೂರ್ಣವಾಗಿ ಶಾಂತವಾಗಿ, ಅವನಿಗೆ ಮಾತ್ರ ಏನೂ ಆಗಲಿಲ್ಲ, ಅವನು ಮುಟ್ಟಿದಲ್ಲೆಲ್ಲ ಎಲ್ಲವೂ ಆಗಿ ಹೋಯಿತು, ಏನಾಗಬೇಕಿತ್ತು ಅದೆಲ್ಲವೂ ಆಗಿ ಹೋಯಿತು. ಹೀಗೆ ಮುಂದೆ ಮತ್ತೆ ಆಕಾಶದೆತ್ತರಕ್ಕೆ ರೂಪವನ್ನು ತೊಟ್ಟವ ಇಡೀ ರಾಕ್ಷಸರ ಕುಲವನ್ನೇ ಸಂಹಾರ ಮಾಡಿದ ಅಂತ ಮಾತು ಬಂತು. ಸುಮ್ಮನೆ ಒಂದು ಪಟ್ಟಿ ಆರಂಭದಲ್ಲಿ ಅಲ್ಲಿ ಬಂದದ್ದನ್ನೇ ನೋಡಿದರೆ, ರಾಮಾಯಣದ ಯುದ್ಧಕಾಂಡದಲ್ಲಿ ನೋಡಿದರೆ ರಾಶಿ ರಾಶಿ ಹೆಸರು ಬರುತ್ತೆ. ಜಂಬುಮಾಲಿ, ಮಂತ್ರಿಪುತ್ರರು 7 ಜನ, ವಿರೂಪಾಕ್ಷ, ಯೂಪಾಕ್ಷ, ಇವರು ಯಾರೂ ಸಾಮಾನ್ಯರಲ್ಲ, ಅತ್ಯಂತ ಬಲಿಷ್ಠರೂ ಜೊತೆಗೆ
ವರಬಲದಿಂದ ಮತ್ತರಾಗಿ ದೇವತೆಗಳಿಗೂ ಕೂಡ ಅವರ ಕೈ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸಿ ರಾವಣನ ಹೆಗ್ಗಳಿಕೆಗೆ ಪಾತ್ರರಾದವರು. ರಾವಣ ಭಲೆ ಅಂತ ಅನ್ನಿಸಿ ಅವರನ್ನು ಬೆನ್ನು ತಟ್ಟಿ ಯುದ್ಧಕ್ಕೆ ಕಳುಹಿಸುವಂತಹ ಸ್ಥಿತಿಯಲ್ಲಿದ್ದ ರಕ್ಕಸರ ಗುಂಪು. ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರ್ಣ, ಧೂಮ್ರಾಕ್ಷ, ಅಕಂಪನ, ನಿಕುಂಭ, ದೇವಾಂತಕ, ತ್ರಿಶುರ, ಹೀಗೊಂದು ದೊಡ್ಡ ಪಟ್ಟಿ ಇದೆ ಅವನ ಕೈಯಿಂದ ಸತ್ತವರ ರಾಕ್ಷಸರ ಗುಂಪು. ರಾಮ, ಲಕ್ಷ್ಮಣ, ಸುಗ್ರೀವ ಅವ್ರದ್ದು ಬೇರೆಯೇ ಅದೊಂದು ಪಟ್ಟಿ ಇದೆ. ಇವನು ಹನುಮಂತ ಸ್ವತಃ ಎಷ್ಟು ಸಂಹಾರ ಮಾಡಿದಾನೆ ಅಂತ ಓದ್ಲಿಕ್ಕೆ ಹೋದ್ರೆ ಒಂದು ದೊಡ್ಡ ಗಂಟೆ ಬೇಕು ನಮಗೆ. ಅಷ್ಟು ತೀವ್ರವಾದ ಯುದ್ಧದಲ್ಲಿ ಅಸುರ ಸಂಹಾರವನ್ನು ಮಾಡಿದಂತಹ, ಅಂದರೆ ಈ ಅಸುರ ಸಂಹಾರ ಅನ್ನುವ ಒಂದು ಶಬ್ದ ನಮಗೆ ಏನು ಒಂದು ಅಸುರ ಸಂಹಾರ ಮಾಡಿದ ಅಂತ ಹಾಗೆ ಅನಿಸಿದರೆ, ರಾಮಾಯಣ ಓದಿದರೆ ಗೊತ್ತಾಗಿದೆ ಈ ಶಬ್ದವನ್ನು ಯಾಕೆ ಬಳಸಿದ್ರು ಅಂತ. ಮುಖ್ಯವಾಗಿ ಈ ಶಬ್ದದ ಅನುಸಂಧಾನ ನಮಗೆ ಯಾಕೆ ಅತ್ಯಂತ ಮುಖ್ಯ ಆಗುತ್ತೆ ಅಂತಂದರೆ, ನಮ್ಮ ಅಸುರ ಅಂದರೆ ನಮ್ಮ ತಲೆಯಲ್ಲಿ ಏನು ಅಂದರೆ ಒಂದು ಕೋಡು, ದಾಡೆ, ಒಂದು ವಿಕಾರವಾದ ರೂಪ, ಹೀಗಿದ್ದರೆ ಮಾತ್ರ ಅಸುರ ಅಂತ. ಅಸುರ ಅಂದರೆ ನಮ್ಮಲ್ಲೇ ನಮ್ಮೊಳಗೆ ಸೇರಿಕೊಂಡ ಶಕ್ತಿಗಳವುಗಳು. ಅಸು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ರಮಂತೆ, ಅಸುಷು ರಮಂತೆ. ಇಂದ್ರಿಯಗಳಲ್ಲಿ ಸುಖವನ್ನು ಪಟ್ಟು ಈ ಸುಖವೇ ಪರಮ ಸುಖ ಅಂತ ಭಾವಿಸುವಂತಹ ವ್ಯಕ್ತಿತ್ವ ಏನಿದೆ, ಇದೇ ಆಸುರಿ ಭಾವ. ನಮ್ಮೊಳಗೆ ಅದು ಇದೆ ಇಲ್ಲ ಅನ್ನೋದನ್ನು ನಾವಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮೊಳಗೆ ತುಂಬಿದ ದೇಹವೇ ಎಲ್ಲ ಆತ್ಮದ ಹಾಗೆ ಅದೇ ಭೋಗಿಸುವುದು. ಕನ್ನಡಿ ಮುಂದೆ ನಿಂತು ನಾನು 70 kg, ನಾನು 60 kg, ನಾನು ಕಪ್ಪು, ನಾನು ದಪ್ಪ ಅಂತ ಎಲ್ಲ ಯೋಚನೆ ಮಾಡುವುದು ನನ್ನ ದೇಹದ ಬಗ್ಗೆ. ಅದು ವಸ್ತುತಃ ನಾನಲ್ಲ ಅಂತ. ನಾನು ಬೇರೆ ಅನ್ನೋದು ನಮ್ಗೆ ಗೊತ್ತಿದ್ರೂ ಕೂಡ ಆ ಒಳಗಿನ ಅದರ ಮೇಲಿನ ವ್ಯಾಮೋಹ ಹೇಗೆ ಕಾಡುತ್ತೆ ಅಂತ ನಮಗೆ ಗೊತ್ತಾಗದಂತೆ ನಾವು ಶರೀರದ ಮೇಲೆ ಅತ್ಯಂತ ಅಭಿಮಾನ ತಾಳುತ್ತೇವೆ. ಅದು ನಮ್ಮೊಳಗಿನ ಅಸುರ. ಅದನ್ನು ಸಂಹರಿಸಬೇಕಾದವನು ನೀನು ಅಂತ. ಆ ಪಾತ್ರಗಳನ್ನು ನಾವು ವಿಮರ್ಶೆ ಮಾಡ್ತಾ ಬಂದರೆ ಆ ಒಂದೊಂದು ಪಾತ್ರ ಒಂದೊಂದು ರೀತಿಯ ಗುಣಗಳನ್ನು ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಅಂಥ ರಾಕ್ಷಸರ, ಅಸುರರ ಸ್ವಭಾವ ಎಲ್ಲೋ ಒಳಗಿನಿಂದ ನಮ್ಮನ್ನು ಕಾಡುವುದನ್ನು ಪರಿಹರಿಸುವುದಕ್ಕಾಗಿ ಹನುಮನನ್ನು ಪ್ರಾರ್ಥಿಸುವುದು ಅನ್ನುವ ದೃಷ್ಟಿಯಲ್ಲಿ ಅಸುರ ಸಂಹಾರೇ ಅಂತ ಅವನನ್ನು ಕರೆದ್ರು. ಅವನು ಯುದ್ಧಕ್ಕೆ ಹೋಗುವಾಗ ಏಷಮೇ ದಕ್ಷಿಣೋ ಬಾಹು ಪಂಚಶಾಖ ಸಮುದ್ಯತ ವಿಧಮಿಷ್ಯತಿ ತೇ ದೇಹೇ ಭೂತಾತ್ಮಾನಂ ಚಿರೋಶಿಷಂ ಅಂತ ರಾವಣನಿಗೆ ಹೇಳಿದ ಮಾತು. ನಿನ್ನೊಳಗಿನ ಭೂತವನ್ನು ತೆಗಿತೇನೆ ಈಗ. ಹೇಗೆ ತೆಗಿತಿ? ಯಾವ ಮಂತ್ರ? ಏನು ವಿಶೇಷವಾದ ತಾಯಿತ ಏನಾದರೂ ತಂದಿದ್ಯಾ ಕೇಳಿದ್ರೆ, ನಿನ್ನ ಒಳಗಿನ ಭೂತ ತೆಗಿಲಿಕ್ಕೆ ನನಗೆ ತಾಯಿತ ಎಲ್ಲ ಬೇಡ. ಅವನು ಹೇಳ್ತಾನೆ, ಅಯಮ್ಮೇ ದಕ್ಷಿಣೋ ಬಾಹು, ನನ್ನ ಕೈ ಇದೆಯಲ್ವಾ ಇದು ಸಾಕು. ಪಂಚಶಾಖ, ಇದರಲ್ಲಿ 5 ಗೆಲ್ಲುಗಳಿವೆ. ಒಂದೊಂದು ಬೆರಳಿನಿಂದ ಪೆಟ್ಟು ಕೊಟ್ಟರೆ, ಶಾಖೆಗಳಿಂದ ಕೊಟ್ಟರೆ ಸಾಕು. ಅದರ ಒಟ್ಟಿಗೆ ವಿಧಮಿಷ್ಯತಿ ತೇ ದೇಹಂ, ಒಂದೇ ಬಾರಿಗೆ ನಿನ್ನನ್ನು ಬಗ್ಗು ಬಡಿಯತ್ತೆ, ನಿನ್ನನ್ನು ಮುಳುಗು ಹಾಕುತ್ತೆ. 10 ಬಾಯಿಯಲ್ಲಿ ಒಟ್ಟಿಗೆ ನೆತ್ತರು ಕಾರುವಂತಾಗುತ್ತೆ. ನೋಡು ಒಂದು ರುಚಿ ಅಂತ. ಭೂತ ಆತ್ಮಾನಂ ಚಿರೋಶಿಷಂ, ಬಹಳ ಕಾಲದಿಂದ ನಿನ್ನೊಳಗೆ ಒಂದು ಕೆಟ್ಟ ಭೂತ ಕೂತಿದೆ, ಅದನ್ನು ಇಳಿಸ್ತೇನೆ ಅಂತ ಹೇಳಿ ಒಂದು ಬಾರಿಸ್ತಾನೆ. ಆಗ ಅದೇನಾಗುತ್ತೆ, ಮೊದಲು ನಾನು ಹೊಡೆದರೆ ಹಾಗೆ ಹೀಗೆ ಅಂತ ಕೊಚ್ಚಿಕೊಳ್ತಾನೆ. ಆಯಿತು ನಿನ್ನ ಪ್ರಯೋಗ ಮಾಡಿಬಿಡು ಅಂತ ಒಂದು ಸರ್ತಿ ರಾವಣ ತನ್ನ ಬಲ ಹಾಕಿ ಹನುಮಂತನಿಗೆ ಹೊಡಿತಾನೆ. ಹನುಮಂತ ಆಮೇಲೆ ತನ್ನ ಪಾಳಿ ಬಂತು ಅಂತ ಜೋರಾಗಿ ಅವನನ್ನು ಬಾರಿಸ್ತಾನೆ. ಬಾರಿಸಿದಾಗ ಅವನು ಹೊಗಳುತ್ತಾನೆ, ಸಾಧುವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇ ರುಪುಹು. ಅದಕ್ಕೆ ಅವನು ಖುಷಿಪಟ್ಟು ಹೇಳೋದು, ನನ್ನ ಶತ್ರುವಾದರೂ ಕೂಡ ನನಗೆ ಹೊಗಳಬೇಕು ಅಂತ ಅನ್ನುವಷ್ಟು ವೀರ್ಯವಂತ ನೀನು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಪೆಟ್ಟಿಗೆ ಧಿಕ್ಕಾರವಿರಲಿ. ಧಿಗಸ್ತು ಮಮ ವೀರ್ಯಸ್ಯ ಯತ್ವಂ ಜೀವಸಿ ರಾವಣ. ನಾನು ನೀನು ಸಾಯಬಾರ್ದು ಅಂತ ಹೊಡಿಲಿಲ್ಲ, ಹೊಡಿಬೇಕು ಅಂತ ಹೊಡೆದಿದ್ರೆ ನೀನು ಉಳಿತಿರಲಿಲ್ಲ. ಯಾಕೆಂದರೆ ನನ್ನ ರಾಮನಿಗೆ ಕೀರ್ತಿಗೆ ಚ್ಯುತಿ ಬರುವ ಯಾವ ಕೆಲಸ ಮಾಡಬಾರ್ದು ಅಂತ ಮುಟ್ಟಿದ್ದಷ್ಟೇ ನಿನ್ನನ್ನು. ಅಷ್ಟಕ್ಕೇ ನನ್ನ ವೀರ್ಯ ಹಾಗೆ ಹೀಗೆ ಅಂತ ಹೊಗಳ್ತೀಯಲ್ಲ, ಆ ವೀರ್ಯ ಏನೂ ಅಲ್ಲ, ಅದು ಧಿಕ್, ಅದು ಲೆಕ್ಕಕ್ಕಿಲ್ಲದ್ದು. ಅದು ಹೊಡೆದ ನಿಜವಾದ ಪೆಟ್ಟನ್ನು ನೀನು ತಿಂದರೆ ಮತ್ತೆ ನೀನು ಹೇಳಲಿಕ್ಕೆ ನೀನು ಇರ್ತಿರಲಿಲ್ಲ. ನೀನು ಉಳಿಸಿದ್ದೇ ಈ ಮಾತು ಆಡಲಿ ಅಂತ ಅನ್ನೋ ದೃಷ್ಟಿಯಿಂದ ಅಂತ ಹೇಳಿ ಅವನನ್ನು ಮತ್ತೆ ಯುದ್ಧದಲ್ಲಿ ಎದುರಿಸಿ ಓಡಿಸ್ತಾನೆ. ಹೀಗೆ ಅವನ ಅಸಾಧಾರಣವಾದಂತಹ ಸಾಮರ್ಥ್ಯವನ್ನು ರಾಮಚಂದ್ರ ಅಂತೂ ಹಲವು ಬಾರಿ ಅನೇಕ ಪ್ರಸಂಗಗಳಲ್ಲೆಲ್ಲ ಅವನನ್ನು ಹೊಗಳಿ ಹೇಳ್ತಾನೆ.
ಲಾಯ ಸಜೀವನ ಲಖನ ಜಿಯಾಯೇ. ಹನುಮಂತ ಸಂಜೀವನ ಪರ್ವತವನ್ನು ಎತ್ತಿ ತಂದು ಲಕ್ಷ್ಮಣನನ್ನು ಮತ್ತೆ ಮರಳಿ ಬದುಕಿಸಿದ. ಅಷ್ಟೇ ಅಲ್ಲ, ಶ್ರೀ ರಘುಬೀರ ಹರ್ಷಿ ಉರುಲಾಯೇ, ಶ್ರೀರಾಮಚಂದ್ರನನ್ನು ಪ್ರಸನ್ನಗೊಳಿಸಿ ಅವನ ಅಪ್ಪುವಿಕೆಗೆ ಕಾರಣವಾಗುವಂತೆ ನಡೆದುಕೊಂಡ. ತುಂಬ ಸರ್ತಿ ಆ ಥರದ ಪ್ರಸಂಗ ಬಂದಿದೆ. ಒಂದು, ಸೀತೆಯ ಸುದ್ದಿಯನ್ನು ಚೂಡಾಮಣಿಯ ಜೊತೆಗೆ ತಂದುಕೊಟ್ಟಾಗ ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ. ಕೊನೆಗೇನು ಕೊಡಬೇಕು ಅಂತ ಗೊತ್ತಾಗಲಿಲ್ಲಂತೆ, ಅಷ್ಟು ಖುಷಿಯಾಯಿತು. ಕೊಡಬೇಕಾದ ವಸ್ತುವಿನಲ್ಲಿ ಅತ್ಯಂತ ದೊಡ್ಡದು ಅಂತ ಒಂದು ಯೋಚನೆ ಮಾಡಿದ ಅಂತೆ. ಯಾವುದು ಕೊಡ್ಬೋದು? ನಾನು ಆಲಿಂಗನ ಅನ್ನುವುದನ್ನೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಭಾವಿಸುವುದು. ಅದನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ. ಸೀತೆಗೆ ಬಿಟ್ಟರೆ ಮತ್ತೆ ಯಾರಿಗೂ ಆ ರೀತಿಯಾದ ಒಂದು ಸಂತೋಷವನ್ನು ಕೊಟ್ಟದ್ದಿಲ್ಲ. ಆದರೆ ಆ ಆಲಿಂಗನದಲ್ಲೂ ಆ ಪ್ರೀತಿಗೆ ವ್ಯಾಖ್ಯಾನವೇ ಬೇರೆ ಇದೆ. ಯಾಕೆಂದರೆ ನೀನು ಸೀತೆಯ ಅಸ್ತಿತ್ವವನ್ನೇ ನನಗೆ ಕೊಟ್ಟು ನನ್ನ ಜೀವವನ್ನೇ ಮರಳಿ ತಂದ ಸ್ವರೂಪದ ಸಹಾಯವನ್ನು ನೀನು ಮಾಡಿದವ ಅಂತ ರಾಮಚಂದ್ರ ಅತ್ಯಂತ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡ. ಇದು ಮೊದಲೊಂದು ಬಾರಿ. ಯುದ್ಧ ಎಲ್ಲ ಮುಗಿದ ಮೇಲೆ ಮತ್ತೆ ಇದೇ ಮಾತನ್ನು ಆಡ್ತಾನೆ ರಾಮಚಂದ್ರ. ಎಷ್ಟು ಅಂತ ನಿನ್ನನ್ನು ನಾನು ನಿನ್ನಿಂದ ಉಪಕಾರ ಪಡೆದದ್ದನ್ನು ಹೇಳಿ. ಚಂದದ ಮಾತಿದೆ. ರಾಮ ಹೇಳ್ತಾನೆ, ನೀನು ಮಾಡಿದ ಉಪಕಾರ ನನ್ನಲ್ಲೇ ಶಮನಗೊಳ್ಳಲಿ ಅಂತ. ಬಹಳ ಚಂದದ ಮಾತು. ಅಂದರೆ ಏನು? ನನ್ನಲ್ಲೇ ಶಮನಗೊಳ್ಳಲಿ ಅಂದರೆ ನಿನಗೆ ಮತ್ತೆ ಉಪಕಾರ ಮಾಡುವ ಪ್ರಸಂಗ ಬಾರದೇ ಇರಲಿ ಅಂತ. ಅಂದರೆ ನಿನಗೆ ತೊಡಕಾಗದೇ ಇರಲಿ ಅಂತ ಅರ್ಥ ಅದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವಾಗಲೂ ಕೂಡ ಉಪಕಾರ ಮಾಡುವಾಗ ಮಾತು ಹೇಳ್ತಾರೆ, ಉಪಕಾರ ಮಾಡಿದ ಮೇಲೆ ಉಪಕಾರ ಮಾಡಿದ್ದನ್ನು ಪ್ರತ್ಯುಪಕಾರ ಬಯಸಬಾರದು ಅಂತ. ಯಾಕೆ? ಉಪಕಾರ ಮಾಡಿದ ಮೇಲೆ ಪ್ರತ್ಯುಪಕಾರ ಬೇಕು. ಏನು ತಪ್ಪು ಅಂತ ಅನ್ನುವ ಹಾಗೆ ನಮ್ಗೆ ಕೆಲವೊಮ್ಮೆ ಅನಿಸುತ್ತೆ. ಒಂದು ತಮಾಷೆಯ ಅದೇ ಥರದ ಒಂದು ಮಾತು ಬಂತು ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬನ ಮನೆಗೆ ಅಕಸ್ಮಾತ್ತಾಗಿ ಅಗ್ನಿ ಅವಘಡದಿಂದ ಬೆಂಕಿ ಬಿದ್ದು ಸುಡ್ತಾ ಇತ್ತು. ಪಕ್ಕದ ಮನೆಯವನು ಸ್ವಲ್ಪ ಸಹಾಯದ ಬುದ್ಧಿ ಆದ್ದರಿಂದಾಗಿ ತಕ್ಷಣ ಓಡಿ ಬಂದು ಮರಳು ಹಾಕಿದ, ಗೋಣಿ ಚೀಲ ಹಾಕಿದ, ನೀರು ಹಾಕಿದ, ಎಲ್ಲ ಮಾಡಿ ಆಯಿತು. ಅವನು ತನ್ನ ವಸ್ತುಗಳು ಯಾವುದು ಉಳಿದಿದೆ ಯಾವುದು ಹೋಗಿದೆ ಅಂತ ಅನ್ನೋ ಟೆನ್ಷನ್ನಲ್ಲೇ ಇದ್ದಾನೆ. ಎಲ್ಲ ಆರಿ ಹೋದರೂ ಅವನ ತಲೆಯಲ್ಲಿ ಏನೇನು ಕಳೆದು ಹೋಗಿದೆ ಏನೇನು ಉಳಿದಿದೆ ಅಂತ ಹುಡುಕೋದ್ರಲ್ಲಿ ಇದ್ದಾನೆ. ಇವನು ಒಂದು ಸಲ ಹೋಗಿ ಹೇಳ್ದ ಬರ್ತೇನೆ ಅಂತ. ಅವನು ತಲೆ ಅಲ್ಲಾಡಿಸ್ದಷ್ಟು, ಏನು ಮಾತು ಹೇಳಿಲ್ಲ. ಎರಡನೇ ಸರ್ತಿ ಹೇಳ್ದ, ಆದರೂ ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಯಿತು ಅಂತ ಮತ್ತೆ ಏನೋ ತನ್ನದೇ ಬಹಳ ಇಂಪಾರ್ಟೆಂಟ್ ದಾಖಲೆಗಳೆಲ್ಲಿ ಕಳೆದೋಗಿದೆ ಅಂತ ಹುಡುಕ್ತಾ ಇದ್ದಾನೆ. ಮೂರನೇ ಸರ್ತಿ ಹೇಳ್ದ. ಅವನು ಅದಕ್ಕೂ ಹಾಗೆ ಅಂದಾಗ ಸಿಟ್ಟು ಬಂತು ಇವನಿಗೆ. ನಾನು ಇಷ್ಟು ಸರ್ತಿ ಹೇಳ್ತಾ ಇದ್ದೇನೆ, ನಿನಗೆ ಇಷ್ಟು ಹೊತ್ತು ರಾತ್ರಿಯ ಹೊತ್ತಿನಲ್ಲಿ ಹೀಗೆ ಬಂದು ಸಹಾಯ ಮಾಡಿದಾಗ ನಾನು ಇಷ್ಟು ಕೇಳಿದ್ದಕ್ಕೊಂದು ಕೃತಜ್ಞತೆಯ ಮಾತಿಲ್ಲ, ನಿನಗೊಂದು ಉಪಕಾರ ಮಾಡ್ತೇನೆ ಅಂತ ಅನ್ನುವ ಪ್ರತಿ ಉಪಕಾರ ಮಾಡ್ತೇನೆ ಅಂತ ಅನ್ನುವ ಮಾತಿಲ್ಲ, ಹೀಗ ಒಬ್ಬನನ್ನು ನಡೆಸ್ಕೊಳ್ಳೋದು ಅಂತ ಹೇಳ್ದ. ಅವನು ಮೊದಲೇ ತಲೆ ಕೆಟ್ಟೋಗಿತ್ತು. ಸಿಟ್ಟು ಬಂತವನಿಗೆ. ಅವನ ಉದ್ದೇಶ ಇರಲಿಲ್ಲ, ಸಿಟ್ಟು ಹಾಗೆ ಮಾತಾಡಿಸ್ತು. ಆಯ್ತಪ್ಪ, ನಿಮ್ಮನೆಗೂ ಹೀಗೇ ಬೆಂಕಿ ಬೀಳಲಿ, ಆಗ ನಾನು ಹೀಗೇ ಬಂದು ನಿನಗೆ ಪ್ರತ್ಯುಪಕಾರ ಮಾಡ್ತೇನೆ ಅಂತ ಹೇಳ್ದ. ನಾವು ಅಕಸ್ಮಾತ್, ಅವನು ಹೇಳಬೇಕಾಗಿಲ್ಲ, ನಾವು ಅಕಸ್ಮಾತ್ ಒಬ್ಬರಿಗೆ ಉಪಕಾರ ಮಾಡುವಾಗ ಕಷ್ಟದಲ್ಲಿ ನಮಗೆ ಇದರಿಂದ ಪ್ರತ್ಯುಪಕಾರ ಆಗಬೇಕು ಅಂತ ಬಯಸಿದ್ರೆ ಅರ್ಥ ಏನು ಹೇಳಿ? ನಮ್ಗೆ ಅಪಾಯ ಬರಲಿ ಅಂತ ನಾವೇ ಕೇಳ್ಕೊಂಡ ಹಾಗೆ. ಅವರು ಹೇಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಏನು ಬಯಕೆ ಬರುತ್ತೋ ಅದು ತಥಾಸ್ತು ಆಗುತ್ತೆ. ಯಾಕೆಂದರೆ ಎಲ್ಲ ಹಂತದಲ್ಲೂ ನಾವು ತೀವ್ರವಾಗಿ ಏನನ್ನು ಕೇಳಿಕೊಳ್ತೇವೆ ಅದು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ಒಬ್ಬನಿಗೆ ಉಪಕಾರ ಮಾಡಿದ ಮೇಲೆ ಉಪಕಾರ ಮಾಡುವುದು ಏಷ ಧರ್ಮ ಸನಾತನ ಕೃತೇಚ ಪ್ರತಿಕರ್ತವ್ಯ. ಉಪಕಾರ ಮಾಡಿಸಿಕೊಂಡವ ಹಾಗೆ ಭಾವಿಸಿದರೆ ತಪ್ಪಲ್ಲ. ಆದರೆ ಉಪಕಾರ ಮಾಡಿದವ ನನಗೆ ಹೀಗೆ ಪ್ರತ್ಯುಪಕಾರ ಬರಬೇಕು ಅಂತ ಬಯಸಿದರೆ ಅವನಿಗೆ ಅವನೇ ಅಪಾಯವನ್ನು ಬಾಗಿಲು ತೆರೆದು ಬಾ ಅಂತ ಒಳಗೆ ಕರೆದ ಹಾಗೆ. ಅದಕ್ಕಾಗಿ ಅಂಥ ಮಾತನ್ನು ನಾವು ಯಾವತ್ತೂ ಆಡಬಾರದು ಅನ್ನೋದನ್ನು ರಾಮಚಂದ್ರ ಹನುಮಂತನ ಹತ್ರ ಮಾತಾಡುವಾಗ ಹೇಳ್ತಾನೆ, ನೀನು ಮಾಡಿದ ಉಪಕಾರ ನನ್ನಲ್ಲೇ ಉಪಶಮನವಾಗಲಿ, ನಿನಗೆ ನಾನು ಪ್ರತ್ಯುಪಕಾರ ಮಾಡುವಂತಹ ಪ್ರಸಂಗವೇ ಬರುವುದು ಬೇಡ ಅಂತ. ಇದು ಆತ್ಮೀಯತೆಯ ಪರಾಕಾಷ್ಠೆ. ಇದು ರಾಮಚಂದ್ರನ ಮತ್ತು ಹನುಮಂತನ ನಡುವಿನ ಅವಿನಾಭಾವವಾದ ಸಂಬಂಧ. ಹೀಗೆ ರಾಮಚಂದ್ರನ ಆಲಿಂಗನವನ್ನು ಪಡೆಯುವುದು ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಈಗ ಸಹಜವಾಗಿ ಭೇಟಿಯಾದಾಗ ಎಲ್ಲೋ ಆಲಿಂಗನ ಮಾಡೋದು ದೊಡ್ಡ ವಿಷಯ ಅಲ್ಲ.
ಏನು ಕೊಡಬೇಕು ಅಂತನ್ನುವ ಯೋಚನೆ ಬಂದಾಗ ಹನುಮಂತನ ಬಗೆಗೆ ಸೀತೆ ಒಂದು ಹಾರ ಕೊಡ್ತಾಳೆ. ಕೊನೆಗೆ ರಾಮನ ಹತ್ರ ಕೇಳ್ತಾಳೆ, ಏನು ಇವನ್ ಯಾರಿಗೆ ಕೊಡಲಿ ಈ ಮಾಲೆ ಅಂತ. ಆಗ ಹನುಮನನ್ನು ತೋರಿಸಿ ಕೊಟ್ಟದ್ದಿತ್ತು. ಆದರೆ ರಾಮನಿಗೆ ಏನು ಕೊಡಲಿಕ್ಕೆ ಅದು ಬೆಲೆ ಕಟ್ಟಲಿಕ್ಕಾಗದ ವ್ಯಕ್ತಿತ್ವ. ಏನಾದರೂ ಕೊಟ್ಟರೆ ಅದು ತುಂಬ ಕಮ್ಮಿ ಆಗಿಬಿಡುತ್ತೆ. ಹನುಮಂತನ ಬಗ್ಗೆ ಏನಾದರೂ ಹೇಳಿದರೆ ಅದು ಕಮ್ಮಿ ಆಗಿಬಿಡುತ್ತೆ. ಹೇಳಿದ್ದಾನೆ, ಪ್ರಸಂಗ ಬಂದಾಗ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದಾನೆ. ಆದರೆ ಅವನ ಹತ್ರ ಯಾವತ್ತು ನಿನ್ನಿಂದ ಹೀಗಾಯಿತು, ನೀನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಒಂದು ದಿವಸ ಹೇಳಿದವನಲ್ಲ. ಯಾಕೆಂದರೆ ಅದು ಅವರಿಗೆ ಅವನ ಮನಸ್ಸಲ್ಲಿ ರಾಮನಿಗೆ ನನ್ನ ಬಗ್ಗೆ ಏನು ಭಾವನೆ ಇದೆ ಅಂತ ಗೊತ್ತಿದೆ, ರಾಮನಿಗೆ ಹನುಮನ ಪ್ರೀತಿ ಏನು ಅಂತ ಚೆನ್ನಾಗಿ ಅರಿವಿದೆ. ಹಾಗಾಗಿ ಅದು ಬೇರೆ ಪ್ರಸಂಗಗಳಲ್ಲಿ ಬೇರೆಯವ್ರ ಹತ್ರ ಮಾತುಗಳು ಬಂದಿದ್ರು ಕೂಡ ನೇರವಾಗಿ ಎದುರುಗಡೆ ತುಂಬ ಹೊಗಳುವುದು ಅಂತ ಅನ್ನೋದನ್ನು ಹನುಮಂತನು ಇಷ್ಟಪಡುವುದಿಲ್ಲ. ಅವನಿಗೆ ಬಹುಶಃ ಬಹಳ ಕಷ್ಟದ ಸಂಗತಿ ಯಾವುದು ಅಂದರೆ ಸಜ್ಜನರಿಗೆ ಅವರನ್ನು ಹೊಗಳುವುದು. ಅವರಿಗೆ ಮುಳ್ಳಿನ ಮೇಲೆ ಕೂತಾಗ ಆಗ್ತಾ ಇರುತ್ತೆ. ಅದು ಇಷ್ಟ ಆಗುವುದೇ ಇಲ್ಲ. ನಿಜವಾಗಿ ಯಾರು ಯಾವುದೇ ಕಾರ್ಯದ ಬಗ್ಗೆ ಈಗ ಒಂದು ಕೆಲಸ ಆಗುವಾಗ ಅದು ಒಬ್ಬರಿಂದ ಏನಾಗುವುದಿಲ್ಲ. ಅವನ ತಿಳುವಳಿಕೆ ಏನು ಅಂದರೆ ಅನೇಕ ಜನರ ಸಹಕಾರದಿಂದ ಒಂದು ಕೆಲಸ ಆಗಿರುತ್ತೆ. ಅದನ್ನು ಒಬ್ಬನಿಗೆ ಕ್ರೆಡಿಟ್ ಕೊಡುವುದನ್ನು ಅವನು ಇಷ್ಟಪಡಲ್ಲ. ಹಾಗಾಗಿ ರಾಮಚಂದ್ರ ಹಾಗೆ ಹೇಳಿದ ತಕ್ಷಣ ಹನುಮಂತನಿಗೆ ನೂರಾರು ಸಾವಿರಾರು ಲಕ್ಷ ಮಂದಿ ಕಪಿಗಳು ಇದಕ್ಕೋಸ್ಕರ ಬಲಿದಾನ ಮಾಡಿವೆ. ಅದರಿಂದ ಅದನ್ನು ಒಬ್ಬನ ಸಹಾಯದಿಂದ ಇದೆಲ್ಲ ಆಯಿತು ಅಂತ ಹೇಳುವುದನ್ನು ಅವನು ಇಷ್ಟಪಡ್ತಿರಲಿಲ್ಲ. ಅಂದರೆ ಹನುಮಂತನಿಗೆ ಆ ರೀತಿ ಕಿರಿಕಿರಿ ಕೊಡುವುದನ್ನು ರಾಮನು ಒಪ್ಪಿಕೊಂಡಿರಲಿಲ್ಲ. ಹೀಗೆ ಆದರೆ ಆನಂದ ಮಾತ್ರ ರಾಮನಿಗೆ ಹನುಮಂತನ ಬಗೆಗೆ ಇನ್ನಿಲ್ಲದಂತೆ ಅನುಭವಿಸಿದ ಅನ್ನುವ ಮಾತು ಹೇಳಿದರು. ಹಾಗಾಗಿ ಅವನು ನಿರಂತರ ಸಂದರ್ಭ ಬಂದಲ್ಲಿ ಬೇರೆ ಸುಗ್ರೀವನ ಹತ್ರ ಹೇಳಿದ್ದಾನೆ, ಜಾಂಬವಂತನ ಹತ್ರ ಹೇಳಿದ್ದಾನೆ, ಸೀತೆ ಹತ್ರ ಹನುಮಂತನ ಬಗ್ಗೆ ಮಾತಾಡಿದ್ದಾನೆ, ನೂರಾರು ಕಡೆಗಳಲ್ಲಿ ಮಾತಾಡಿದ್ದಾನೆ. ರಘುಪತಿ ಕೀನ್ನಿ ಬಹುತ್ ಬಡಾಯಿ ತುಮ ಮಮ ಪ್ರಿಯ ಭರತ್ ಹಿ ಸಮಭಾಯಿ ಒಂದು ಹೇಳಿದ್ದ ಹನುಮಂತನಿಗೆ. ತುಂಬ ರೀತಿಯ ಹೊಗಳಿಕೆಗಳನ್ನು ಆಡಿದಾಗಲೂ ಹನುಮಂತನಿಗೆ ಅದೆಲ್ಲ ಮೆಚ್ಚುಗೆ ಆಗುವಂಥದ್ದಲ್ಲ ಅನ್ನುವ ದೃಷ್ಟಿಯಿಂದ, ಆದರೆ ಆ ಆತ್ಮೀಯತೆಯನ್ನು ಪ್ರಕಟಪಡಿಸುವ ಒಂದು ಮಾತು ಹೇಳಿದ್ದ. ನಾನು ಇಲ್ಲಿ ತನಕ ಅಣ್ಣ ತಮ್ಮಂದರು 4 ಜನ ಅಂತ ಯೋಚನೆ ಮಾಡಿದ್ದೆ, ನೀನು ಬಂದ ಮೇಲೆ ನಾವು 5 ಜನ ಅಣ್ಣ ತಮ್ಮಂದರು. ಭರತನ ಜೊತೆಗೆ ಅದನ್ನು ಹೋಲಿಸುವುದು ಭರತನಿಗೆ ತುಂಬ ಸ್ವಾರಸ್ಯವಾದ ಪದ. ಬೇರೆ ಶಬ್ದ ಹಾಕಬಹುದಿತ್ತು, ಲಕ್ಷ್ಮಣ ಅಂತ ಹೇಳ್ಬೋದಿತ್ತು, ಇನ್ಯಾವುದೋ ಶಬ್ದ ಹೇಳ್ಬೋದಿತ್ತು. ಆದರೆ ಹೇಳದೆ ಬೇಕು ಅಂತ ಭರತನ ಬಗ್ಗೆ ಹೇಳಿದ್ದು ಯಾಕೆ ಅಂದರೆ ಭರತನ ಒಂದು ವ್ಯಕ್ತಿತ್ವವೇ ಬೇರೆ. ಯಾಕೆಂದರೆ ಲಕ್ಷ್ಮಣ ಕಮ್ಮಿ ಅಂತ ನಾನು ಮಾತಾಡ್ತಿಲ್ಲ, ಆದರೆ ಒಂದು ಹೊಗಳಿಕೆಗೆ ಮಾತು ಅಗತ್ಯ ಅಂತ ಆ ಶಬ್ದವನ್ನು ಬಳಸಬೇಕಾದ್ರೆ ಅದರ ಹಿಂದೆ ಏನೋ ಒಂದು ವಿಶೇಷ ಭಾವ ಇದೆ ಅನ್ನೋದು ನಮಗೆ ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ. ಲಕ್ಷ್ಮಣನಿಗೆ ಜೊತೆಗೆ ರಾಮ ಇದ್ದ, ಕಾಡಿನ ವ್ಯವಸ್ಥೆಯ ಪೂರ್ತಿ. ಏನೇ ಆದರೂ ತಕ್ಷಣ ಅವನಿಗೆ ಬೇಜಾರಾದಾಗ ಇವನು ಹೇಳಲಿಕ್ಕಿದ್ದ. ಆದರೆ ಭರತ ಅರಮನೆಯಲ್ಲಿ ಇರಲಿಲ್ಲ. ಅವನು ರಾಮ ಲಕ್ಷ್ಮಣರಂತೆಯೇ ಜಟೆಯನ್ನು ಕಟ್ಟಿಕೊಂಡು, ನಾರುಮಡಿ ಉಟ್ಟುಕೊಂಡು, ಗೆಡ್ಡೆಗೆಣಸುಗಳನ್ನು ತಿಂದುಕೊಂಡು, ಕೇವಲ ಆ ಸಿಂಹಾಸನದಲ್ಲಿರುವಂತಹ ಪಾದಪೀಠಕ್ಕೆ ಗೌರವ ಕೊಡುವ ದೃಷ್ಟಿಯಿಂದ ಯಾರಾದರೂ ಬಂದು ಸಲಹೆ ಸೂಚನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟುಕೊಂಡು ಸನ್ಯಾಸಿ ಜೀವನವನ್ನು ನಡೆಸ್ತಾ ಇದ್ದ. ಒಂದಲ್ಲ ಎರಡಲ್ಲ 14 ವರ್ಷಗಳ ಕಾಲ ರಾಮ ಎಷ್ಟು ಕಾಲ ಕಾಡಿನಲ್ಲಿದ್ನೋ ಅಷ್ಟೇ ಕಾಲ ಕಾಡಿನಲ್ಲಿ ಏಕಾಕಿಯಾಗಿ ಇದ್ದ. ಅದರ ವರ್ಣನೆ ರಾಮಾಯಣದಲ್ಲಿ ತುಂಬ ಅದ್ಭುತವಾಗಿ ಬರುತ್ತೆ. ಹನುಮಂತನಿಗೆ ಹೇಳಿ ಕಳುಹಿಸ್ತಾನೆ, ಭರತನಿಗೆ ಮೊದಲು ಗುಹನಿಗೆ, ಆಮೇಲೆ ಭರತನಿಗೆ ಹೇಳಿ ಬಂದಿದ್ದೇನೆ ಅಂತ ತಿಳಿಸು ಅಂತ. ಭರತನ ಮನಸ್ಥಿತಿಯಲ್ಲಿ ಏನಾದರೂ ಅಕಸ್ಮಾತ್ ಈ ರಾಜ್ಯದ ಬಗೆಗೆ ಅವನಿಗೆ ಆಕಾಂಕ್ಷೆ ಇದ್ದರೆ, ಎಲ್ಲೇ ಹೊರಗೆ ಇದ್ದರೂ ಅಧಿಕಾರ ಅವನ ಕೈಯಲ್ಲಿದೆ ಅಂತಂದಾಗ ಅದನ್ನು ನಡೆಸೋ ಒಂದು ಆ ಸೀಟ್ನ ಪ್ರಾಬ್ಲಮ್ಮೇ ಹಾಗೆ. ಅದು ಒಮ್ಮೆ ಕೂತ್ರೆ ಮತ್ತೆ ಏಳ್ಲಿಕ್ಕೆ ಬಿಡಲ್ಲ, ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅಂಟಿಸ್ಕೊಂಡೇ ಓಡಾಡ್ತಿರ್ತಾರೆ. ಕೊನೆಗೆ ಅದಕ್ಕೋಸ್ಕರ ಯಾರ್ಯಾರ್ದೋ ಬಾಯಲ್ಲೆಲ್ಲ ಹೇಳಿಸಿ ನಮಗೆ ಬೇಕು ಅಂತನ್ನುವ ಕಿತ್ತಾಟಗಳು ನಡೀತಾ ಇರ್ತವೆ. ಕೊನೆಗೆ ಸೀಟ್ ಹರಿದೋದ್ರೂ ತೊಂದರೆ ಇಲ್ಲ, ಸೀಟ್ ಬಿಡಲ್ಲ ಅನ್ನೋ ರೀತಿಯಲ್ಲೇ ಜಗಳ ಆಗುವುದನ್ನು ನಾವು ಲೋಕದಲ್ಲಿ ನೋಡ್ತೇವೆ. ಆದರೆ ಈ ತಮ್ಮ ಎಂಥವ ಗೊತ್ತಾ, ಜಗತ್ತಿನಲ್ಲಿ ಬೇಕು ಬೇಕು ಅನ್ನೋದಕ್ಕೆ ಜಗಳ ಆಗುತ್ತೆ. ಆದರೆ ಬಹುಶಃ ಒಂದೇ ಒಂದು ಕಡೆ ಇಡೀ ನಮ್ಮ ಇತಿಹಾಸದಲ್ಲಿ ಸಿಗುವಂತಹದ್ದು ಬೇಡ ಅನ್ನೋದಕ್ಕೆ ಜಗಳ ಆಗುತ್ತೆ. ಕೇಕೆಯ ದೇಶದಿಂದ ಮರಳಿ ಬಂದೊಡನೆ
ತನ್ನ ತಂದೆ ತೀರಿದ್ದಾರೆ, ಅಣ್ಣ ಕಾಡು ಪಾಲಾಗಿದ್ದಾನೆ ಅಂತ ಗೊತ್ತಾದಾಗ ಕೈಕೇಯಿಯನ್ನು ಚೆನ್ನಾಗಿ ಬೈದು ತಂದೆಯ ಕಾರ್ಯ ಮುಗಿಸಿ ಮೊದಲು ಮಾಡಿದ ಕೆಲಸ, ಪ್ರಜೆಗಳಿಗೆ ಅವನು ಕೊಟ್ಟ ಘೋಷಣೆ, ನಾನು ರಾಮನನ್ನು ಮರಳಿ ಕರೆ ತರ್ತೇನೆ. ಅಲ್ಲಿ ತನಕ ಅವನನ್ನು ಒಂಥರ ಸಂದೇಹದಿಂದಲೇ ನೋಡ್ತಿರ್ತಾರೆ. ಯಾಕೆಂದರೆ ತಾಯಿ ಮಾಡಿದ್ದಾದರೂ ಎಲ್ಲರಿಗೆ ಯೋಚನೆ ಅಂದರೆ ಇವನು ಹೇಳಿಕೊಟ್ಟು ಮಾಡಿಸಿ ಈಗ ನನಗೇನು ಗೊತ್ತಿಲ್ಲ, ನಾನು ಸುಭಗ ಅನ್ನೋ ಹಾಗೆ ಬರ್ತಾ ಇದ್ದಾನೆ ಅಂತನ್ನುವ ಭಾವನೆ ಎಲ್ಲಿ ಭರದ್ವಾಜರಿಗೂ ಹಾಗೆ ಇತ್ತು, ಗುಹನಿಗೂ ಹಾಗೆ ಇತ್ತು. ಅವನೆಲ್ಲ ಬಂದಾಗ ಪ್ರತಿಯೊಬ್ಬರ ಮುಖದಲ್ಲೂ ಅವನ ಬಗ್ಗೆ ಒಂದು ಕ್ವಶನ್ ಮಾರ್ಕ್. ಅವನಿಗೆ ನೋಡಿ ನೋಡಿ ಅಭ್ಯಾಸ ಆಗಿ ಅವರು ತನ್ನನ್ನು ಸ್ವಾಗತಿಸುವ ರೀತಿಯಲ್ಲಿ ಅರ್ಥ ಆಗಿ ಹೇಳ್ತಿದ್ದ, ನಾನು ರಾಮನಿಗೇನು ತೊಂದರೆ ಮಾಡಲಿಕ್ಕೆ ಬಂದವನಲ್ಲ, ನಾನು ರಾಮನನ್ನು ಮರಳಿ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದವನು ಅಂತ. ಅಣ್ಣನ ಹತ್ರ ಬಂದು ದಾರಿ ತಿಳ್ಕೊಂಡು ಬಂದು ಕಾಲಿಗಡ್ಡ ಬಿದ್ದು, ಅಣ್ಣ ನೀನೇ ಈ ರಾಜ್ಯವನ್ನು ಆಳಬೇಕು, ನನಗೆ ಈ ರಾಜ್ಯ ಬೇಡ. ಯಾವುದೋ ಸಣ್ಣ ತುಂಡಿನ ಅಧಿಕಾರಕ್ಕೇನೆ 50-60 ವರ್ಷ ಆದರೂ ಕಿತ್ತಾಟ ಮುಗಿಯದೆ ಕೊನೆಗೆ ಯಾರೋ ಒಬ್ಬರು ಆ ತೀರ್ಪು ಬರುವ ಮುಂಚೆನೇ ತೀರ್ಕೊಂಡಾದ್ಮೇಲೆ ಕೊನೆಗೆ ಅದೇನೋ ಇನ್ಯಾರ್ದು 3ನೇ ಪಾಲು ಆಗೋ ಸ್ಥಿತಿಯನ್ನು ನೋಡ್ತೇವೆ ನಾವು. ಅಂಥದ್ರಲ್ಲಿ ಇಡೀ ಈಗ ಕೇವಲ ಅದು ಅಯೋಧ್ಯ ಮಾತ್ರ ಸಂಬಂಧಪಟ್ಟ ಅಧಿಕಾರ ಅಲ್ಲ. ಅದನ್ನು ರಾಮಚಂದ್ರ ಹೇಳ್ತಾನೆ, ಕಿಷ್ಕಿಂಧೆಯಲ್ಲೂ ಹೇಳ್ತಾನೆ, ಮುಂದೆ ಲಂಕೆಯಲ್ಲೂ ಈ ಮಾತಾಡ್ತಾನೆ. ಭರತನಂತಹ ರಾಜನಿಗೆ ಸಹಾಯಕರಾಗಿ ನಾವು ಭಾರತಾದ್ಯಂತ ಯಾರು ಯಾರು ಈ ರೀತಿಯಾದ ಅವ್ಯವಸ್ಥಿತ ಚಿತ್ತರಾಗಿ ಪ್ರಜೆಗಳಿಗೆ ಹಾನಿಯನ್ನುಂಟು ಮಾಡ್ತಾರೋ ಅವರನ್ನು ನಿಗ್ರಹಿಸುವುದೇ ನಮಗೆ ಭರತನ ಆಜ್ಞೆ. ಅದಕ್ಕೋಸ್ಕರನೇ ನಾವಿಲ್ಲಿ ಅಂದರೆ ಈ ಮಾತು ರಾಮ ಹೇಳಬೇಕು ಅಂದರೆ ಭರತನ ಬಗ್ಗೆ ಎಷ್ಟು ಅಭಿಮಾನ. ಭರತನ ಆಳ್ವಿಕೆಯಲ್ಲಿ ನಾವು ಅವರ ಸಹಾಯಕರಾಗಿ ನ್ಯಾಯವನ್ನು ಉಳಿಸಲಿಕ್ಕಾಗಿ ಕ್ಷತ್ರಧರ್ಮವನ್ನು ಪಾಲಿಸುವ ದೃಷ್ಟಿಯಿಂದ ನಿಗ್ರಹ ಮಾಡುವುದು ನನ್ನ ಕರ್ತವ್ಯ. ವಾಲಿಗೂ ಇದೇ ಮಾತು ಹೇಳ್ತಾನೆ. ವಾಲಿ ಪೆಟ್ಟು ತಿಂದು ನೆಲಕ್ಕೆ ಬಿದ್ದಾಗ, ನೀನು ಅಲ್ಲೆಲ್ಲೋ ಇದ್ದವ ಇಲ್ಲಿ ಬಂದು ಯಾಕೆ, ಇದು ನಿನ್ನ ಅಯೋಧ್ಯೆಯ ನೆಲಕ್ಕೆ ಶೋಭೆ ತರುವಂಥ ಕ್ರಿಯೆಯೋ ಅಂತ ಕೇಳ್ತಾನೆ. ನಮಗೆ ನೀನು ನ್ಯಾಯದ ಪಾಠವನ್ನು ಮಾಡಬೇಕಾಗಿಲ್ಲ. ಭರತನ ಆದೇಶದಂತೆ ಅಯೋಧ್ಯೆಯಲ್ಲಿ ಮಾತ್ರ ನಮ್ಮ ಜವಾಬ್ದಾರಿ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲಿ ಅನ್ಯಾಯ ಆದರೂ ನಾವು ನಮ್ಮ ಧರ್ಮ ಪಾಲಿಸಲಿಕ್ಕೋಸ್ಕರ ಈ ಕೆಲಸ ಮಾಡಿಯೇ ಮಾಡ್ತೇವೆ. ಅದರಿಂದಾಗಿ ನೀನೂ ಕೂಡ ನಿಮ್ಮ ಟೆರಿಟರಿಯಲ್ಲಿ ನಿಮ್ಮ ಅಧಿಕಾರವನ್ನು ನೀವು ನಡೆಸ್ತಾ ಇದ್ರು ಅದರ ಮೇಲುಸ್ತುವಾರಿ ಜವಾಬ್ದಾರಿ ಅಂತ ಅನ್ನೋದು ಭರತನಿಗೇನೆ. ಅದನ್ನು ಯಾರೂ ತಪ್ಪಿಸ್ಲಿಕ್ಕಿಲ್ಲ, ವಿರೋಧಿಸಲಿಕ್ಕಿಲ್ಲ ಅಂತ. ಹೀಗೆ ರಾಮಚಂದ್ರ ಭರತನ ಆಜ್ಞೆಯಂತೆ ಈ ಇಡೀ ಎಲ್ಲ ಕಾರ್ಯ ಮಾಡಿದೆ ಅಂತ ಹೇಳಿಕೊಳ್ತಾನೆ. ಭರತ ಏನು ಹೇಳಲಿಲ್ಲ. ಆದರೆ ಭರತ ಬಂದು ಹೇಳುವ ಮಾತೇನು ಅಂದರೆ, ನನಗೆ ಈ ರಾಜ್ಯ ಬೇಡ ಅಂತ. ಅಂದರೆ ಇಡೀ ದೇಶದ ಆಧಿಪತ್ಯ, ಸಾಮ್ರಾಜ್ಯ ಅಂತಂದರೆ ಸುಮ್ಮನೆ ಅದು ಎಲ್ಲೋ ಒಂದೆರಡು ತುಂಡು ದೇಶದ ಅಧಿಕಾರ ಅಲ್ಲ, ಅದು ಸಮಗ್ರ ದೇಶದ ಅಧಿಕಾರವನ್ನು ಬೇಡ ಅಂತ ಭರತ ಮರಳಿ ಒಪ್ಪಿಸ್ತಾನೆ. ತುಂಬ ಚೆನ್ನಾಗಿದೆ ಆ ವಾದವನ್ನು, ಶ್ಲೋಕ ಬೈ ಶ್ಲೋಕ ಕೇಳಬೇಕು, ಅಷ್ಟು ಚೆನ್ನಾಗಿ ವಾದ ಮಾಡ್ತಾನೆ. ಭರತನು ವಾದ ಮಾಡ್ತಾನೆ, ಈ ವಸಿಷ್ಠರು ವಾದ ಮಾಡ್ತಾರೆ, ಜಾಬಾಲಿ ಋಷಿಗಳು ವಾದ ಮಾಡ್ತಾರೆ. ಎಲ್ಲರೂ ಬಂದು ರಾಮ ನೀನೇ ಬರಬೇಕು, ಕೌಸಲ್ಯೂ ವಾದ ಮಾಡ್ತಾಳೆ. ಈ ಎಲ್ಲ ಪ್ರಸಂಗದಲ್ಲೂ ರಾಮ ನಿಷ್ಠನಾಗಿ, ನಾವಾದರೆ ತುಂಬ ಜನ ಒತ್ತಾಯ ಮಾಡಿದರು, ಆದ್ದರಿಂದಾಗಿ ನಾನು ಮತ್ತೆ ಅಧ್ಯಕ್ಷ ಪದವಿಯನ್ನು ಎಲ್ಲರೂ ಕೇಳಿದ್ದಕ್ಕೋಸ್ಕರ ತಗೊಳ್ತೇನೆ, ನನಗೆ ನಿಜವಾಗಿ ಇಷ್ಟ ಇಲ್ಲ, ಆದರೆ ನಾನು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಅಧಿಕಾರ ತಗೊಳ್ತಾ ಇದ್ದೇನೆ ಅಂತ ಹೇಳ್ತಿದ್ದೆವು. ಆದರೆ ರಾಮ ಇಷ್ಟು ಜನ ಇಷ್ಟು ರೀತಿಯಲ್ಲಿ ಒತ್ತಾಯ ಮಾಡಿದಾಗಲೂ ನನ್ನ ಅಚಲವಾದ ನಿಷ್ಠೆ, ತಂದೆಯ ಮಾತನ್ನು ನಡೆಸುವುದು, ಇಕ್ಷ್ವಾಕು ಕುಲಕ್ಕೆ ಕೊಟ್ಟಂತಹ ಒಂದು ಹೆಸರೇನಿದೆ, ಮಾತು ತಪ್ಪದೇ ಇರುವುದು ಅನ್ನುವಂತಹ ಗುಣ ಏನಿದೆ, ಅದನ್ನು ನಾನು ಪಾಲಿಸಲಿಕ್ಕೋಸ್ಕರ ಇಲ್ಲಿದ್ದೇನೆ ಅಂತ ಹೇಳಿ 14 ವರ್ಷದ ನಂತರ ಮರಳಿ ಖಂಡಿತ ಬರ್ತೇನೆ, ನಿನ್ನ ಹೆಗಲಿನ ಭಾರವನ್ನು ಇಳಿಸ್ತೇನೆ ಅಂತ ಹೇಳಿ ಭರತನನ್ನು ಕಳುಹಿಸಿಕೊಡ್ತಾನೆ. ಕೊನೆಗೆ ಭರತ, ಅವನಿಗೆ ಒಳಗಿಂದ ಒಂದು ಅಂದಾಜಿತ್ತು, ಅದಕ್ಕೆ ಬರುವಾಗಲೇ ಬಂಗಾರದ ಪಾದಪೀಠ ಮಾಡಿಕೊಂಡೇ ಬಂದಿದ್ದಾನೆ. ನಾನಂತೂ ರಾಜ್ಯ ಸ್ವೀಕರಿಸೋನಲ್ಲ, ನಿನ್ನ ಪಾದ ಇಡು, ನೀನೇ ರಾಜ್ಯ ಆಳುವುದು ಅಂತ ಅಲ್ಲಿ ನಿನ್ನ ಪೀಠವನ್ನು ಸಿಂಹಾಸನದ ಮೇಲೆ ಇಡ್ತೇನೆ. ನಿನ್ನಂತೆಯೇ ಹೊರವಲಯದಲ್ಲಿ ನಂದಿ ಅಂತ ಒಂದು ಗ್ರಾಮ, ಇವತ್ತಿಗೂ ನೀವು ಅಯೋಧ್ಯೆಯ ಹೊರಭಾಗದಲ್ಲಿ ನೋಡಿದರೆ ಒಂದು ಗ್ರಾಮ ಇದೆ, ಅಲ್ಲಿ ಭರತನಿಗೆ ಒಂದು ಸ್ಥಾನವೂ ಇದೆ, ಆ ಜಾಗದಲ್ಲಿ ತೀರ್ಥವೂ ಇದೆ, ಅಲ್ಲಿ ಭರತ ತೀರ್ಥ ಅಂತ. ಹೀಗೆ ಭರತ ಅಣ್ಣನ ಬಗೆಗಿನ ಆತ್ಮೀಯತೆಯಿಂದ 14 ವರ್ಷ
ರಾಮಂ ರಾಮಾನುಜೋ ಯಥಾ ಅಂತ ಬಹಳ ಕಡೆಗಳಲ್ಲಿ ತಮ್ಮ ಅಣ್ಣನ ಜೊತೆಗೆ ಹೇಗೆ ವರ್ತಿಸಬೇಕು ಅಥವಾ ತಮ್ಮ ಅಣ್ಣನನ್ನು ಹೇಗೆ ನೋಡಿಕೊಳ್ಬೇಕು ಅನ್ನೋದಕ್ಕೆ ರಾಮ ಭರತರ ಉಲ್ಲೇಖವನ್ನು ಅನೇಕ ಕಾವ್ಯಗಳಲ್ಲಿ ಮಾಡುತ್ತಾರೆ. ಅಂತಹ ಭರತ ನನಗೆ ಒಬ್ಬನೇ ಇದ್ದ, ಈಗ ಇಬ್ಬರಾದರು. ಈಗ ಇನ್ನೊಬ್ಬ ಭರತನ ಹಾಗಿನ ತಮ್ಮ ನನಗೆ ನೀನು ಅಂತ ಹನುಮಂತನನ್ನು ಕರೆದಪ್ಪಿಕೊಂಡು ಈ ಮಾತನ್ನು ಹೇಳ್ತಾನೆ. ಇದಕ್ಕಿಂತ ಅವನ ಒಂದು ಫ್ಯಾಮಿಲಿಯೊಳಗೆ ಸೇರಿಸ್ಕೊಳ್ಳೋದು ಅಂದರೆ ಇಡೀ ಲೋಕವನ್ನೇ ತನ್ನ ಫ್ಯಾಮಿಲಿಯ ಹಾಗೆ ಕಾಣುವವನು. ರಕ್ಷಿತಾ ಸರ್ವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತಾ ಅಂತ ಆರಂಭದಲ್ಲೇ ಹೇಳ್ತಾರೆ. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ, ಅವನಿಗೆ ಹೇಳುವಾಗ ಇಡೀ ತ್ರೈಲೋಕ್ಯವೇ ತನ್ನ ಕುಟುಂಬ ಅಂತ ಪಾಲನೆ ಮಾಡುವ ದೂರದೃಷ್ಟಿ ಉಳ್ಳವನು ಅಂತ. ಅಂತಹ ರಾಮಚಂದ್ರನ ಮಾತಿನಲ್ಲಿ ಬಂದದ್ದು ತುಮು ಮಮ ಪ್ರಿಯ ಭರತ ಹಿ ಸಮಭಾಯಿ, ನೀನು ನನಗೆ ಅತ್ಯಂತ ಪ್ರಿಯನಾದ ತಮ್ಮ ಇದ್ದಂತೆ ಅಂತ ಅವನನ್ನು ಆತ್ಮೀಯವಾಗಿ ಸೇರಿಸಿಕೊಳ್ತಾನೆ. ಯಾಕೆ ಹಾಗೆ ಹೇಳಿದ ಅಂದರೆ, ರಾಮಚಂದ್ರ ಕೇಳ್ತಾನೆ, ನಿನಗೇನು ಬೇಕು ಕೇಳು ಅಂತ. ಮುಕ್ತಿಯನ್ನೇ ಕೊಡ್ತೇನೆ ಅಂತಾನೆ. ಸಾಮಾನ್ಯ ದೇವರೀಗ ಒಲಿದು ಬಂದು ನಮ್ಮ ಮುಂದೆ ನಿಂತರೆ ಸ್ವಲ್ಪ ಈ ಉಪನ್ಯಾಸ ಕೇಳಿ ಕೇಳಿ ಅಭ್ಯಾಸ ಆದವರಿಗಾದರೂ ಕೊನೆಗೆ ಮೋಕ್ಷ ಕೊಟ್ಬಿಡಪ್ಪ ಅಂತ ಒಂದು ಕೇಳುವ ಯೋಚನೆ ಬರುತ್ತೆ. ಇಲ್ಲಾಂದರೆ ಬೇರೆ ಏನೋ ಕೇಳಿಬಿಡ್ತೇವೆ, ಅದು ಅವನು ಹೋಗುವಾಗ ಅವನ ಜೊತೆಗೆ ಹೋಗಿಬಿಡುತ್ತೆ. ಆದರೆ ಶಬ್ದ ಆದರೂ ಕಿವಿಗೆ ಬಿದ್ದದ್ರಿಂದ ಇದೆಲ್ಲ ನಶ್ವರ, ಶಾಶ್ವತವಾದದ್ದನ್ನು ಕೇಳಬೇಕು ಅನ್ನುವ ಅಕಸ್ಮಾತ್ ಬುದ್ಧಿ ಎಚ್ಚರಾಗಿ ಕೇಳಿಬಿಟ್ಟೆವು ಅಂತ ಇಟ್ಟುಕೊಳ್ಳಿ, ಮುಕ್ತಿಯನ್ನು ಕೇಳ್ತೇವೆ ಅಂತ ಇಟ್ಕೊಳ್ಳಿ, ತಪ್ಪೇನಲ್ಲ. ಆದರೆ ರಾಮಚಂದ್ರ ಹೇಳ್ತಾನೆ, ನಾನು ಇವನಿಗೆ ಮುಕ್ತಿ ಕೇಳಪ್ಪ ಅಂದರೆ ಮುಕ್ತಿನೂ ಬೇಡ, ನಿನ್ನಲ್ಲಿ ಭಕ್ತಿ ಮಾತ್ರ ಸಾಕು ಅಂತ ಕೇಳುವಷ್ಟು ದೊಡ್ಡವನು. ಇವನಿಗೆ ನಾನು ಏನು ಅಂತ ಕೊಡಲಿ? ಮುಕ್ತಿ ಪ್ರದಾನಾತ್ ಪ್ರತಿಕರ್ತೃತಾಮೇ ಸರ್ವಸ್ಯ ಚಾತೋ ಭವತಾಂ ಭವೇತ. ಉಳಿದವರಿಗೆಲ್ಲರಿಗೂ ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತಂದಾಗ ಅವರ ಬಯಕೆ ಇದ್ದದ್ದು ಈ ಬದುಕಿನ ಜಂಜಾಟದಿಂದ ಆಚೆಗೆ ಬರಬೇಕು ಅಂತ. ಎಲ್ಲರೂ ಕೇಳಿದಾಗ ಅದನ್ನು ಕೊಟ್ಟಿದ್ದೇನೆ. ಶಬರಿ, ಶರಭಂಗ, ಅನೇಕ ಜನ ಹೀಗೆ ಭಕ್ತರು ಮುಕ್ತಿಯನ್ನು ಪಡೆದು ಹೋದವರಿದ್ದಾರೆ. ಆದರೆ ಹನುಮತೋನ ಪ್ರತಿಕರ್ತೃತಾ ಸ್ಯಾತ್, ಹನುಮಂತನಿಗೆ ಪ್ರತಿಕರ್ತೃತ್ವ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅವನು ಮುಕ್ತಿಯೂ ಬೇಡ ಅಂತಾನೆ. ಅವನು ಕೇಳಿದ್ದು ಕೇವಲ ನಿನ್ನಲ್ಲಿ ಸರ್ವದಾ ಭಕ್ತಿ ಇರಬೇಕು ಅಂತ. ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಅಂತ, ಕಥೆಯಲ್ಲಿ ನಿರಂತರ ರತಿ ಇರಲಿ ಅಂತ ಒಂದು ಕೇಳ್ದ. ಮತ್ತೆ ಭಕ್ತಿ ಅನ್ನೋದು ನಿರಂತರ ಅದು ಬೆಳೀತಾ ಹೋಗಲಿ, ಎಂದೂ ನಿನ್ನಲ್ಲಿ ಭಕ್ತಿ ಕಡಿಮೆಯಾಗದಿರಲಿ, ಕುಂದದಿರಲಿ, ಅದು ಎಂದೂ ಕೂಡ ನಷ್ಟ ಹೊಂದದೇ ಇರಲಿ ಅಂತ ಈ ರೀತಿ ಪ್ರಾರ್ಥನೆ ಮಾಡುವಂತಹ ಇವನಿಗೆ ನಾನು ಏನು ಅಂತ ಕೊಡಬೇಕು? ಯಾವ ರೀತಿಯಲ್ಲಿ ಇವನಿಗೆ ಪ್ರತಿಕರ್ತೃತ, ನನಗಿಷ್ಟು ಉಪಕಾರ ಮಾಡಿದ್ದಕ್ಕೆ ಇವನಿಗೆ ಏನು ಉಪಕಾರ ಮಾಡಬೇಕು ಅಂತಲೇ ನನಗೆ ಹೊಳೀತಾ ಇಲ್ಲ. ಸ್ವಭಾವ ಭಕ್ತಸ್ಯ ನಿರೋಪಧೊಮ್ಮೆ, ಯಾವ ಉಪಾಧಿಯನ್ನೂ ಬಯಸದೆ ಮುಗಿದ ಮೇಲೆ ಇಂಥದ್ದೊಂದು ಪ್ರತಿನಿಧಿ ಅಂತನೋ ಅಥವಾ ಯಾವುದೋ ಒಂದು ಕಾರ್ಯಭಾರದಲ್ಲಿ ನಾಯಕ ಅಂತನೋ ವ್ಯವಸ್ಥಾಪಕ ಅಂತನೋ ಯೋಜಕ ಅಂತನೋ ಏನೋ ಒಂದು ಪದವಿ ಕೊಡ್ತೇನೆ ಅಂದರೆ ಅದನ್ನೂ ಬೇಡ ಹೇಳಿದವನು ಇವನು, ನಿನ್ನ ಜೊತೆಗಿದ್ರೆ ಸಾಕು ಅಂತ. ಅಂದರೆ ಈ ರೀತಿಯ ಭಕ್ತನಿಗೆ ನಾನೇ ಒಂದು ಸ್ವಲ್ಪ ಕಟ್ಟು ಬೀಳ್ತೇನೆ, ಹೇಗೆ ಇವನನ್ನು ನಾನು ಭರಿಸುವುದು ಅಂತ ಯೋಚನೆ ಮಾಡ್ತೇನೆ ಅಂತ ರಾಮ ಹೀಗೆ ಹನುಮಂತನ ಬಗ್ಗೆ ಆಡಿದ ಮಾತು. ಅದರ ಜೊತೆಗೆ ಮುಂದೆ ಅವನ ಬಗೆಗಿನ ಸ್ತುತಿಯ ಬಗ್ಗೆ ಯಾರ್ಯಾರು ಎಲ್ಲಿವರೆಗೆ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸಹಸ ಬದನ ತುಮ ರೋಜಸ್ ಗಾವೈ, ಅಸುಕಹಿ ಶ್ರೀಪತಿ ಕಂಠ ಲಗಾವೈ. ಎಷ್ಟು ಚಂದದ ಮಾತು. ಸಹಸ್ರವದನನಾದಂತಹ ಶೇಷನು ಕೂಡ ನಿನ್ನ ಬಗೆಗೆ ಜಸ ಅಂದರೆ ಕೀರ್ತಿ, ಯಶಸ್ಸು, ನಿನ್ನ ತುಮರೋ ಜಸ್ ಗಾವೈ, ನಿನ್ನ ಬಗ್ಗೆ ಹೇಳಬೇಕು ಅಂತ ಬಾಯಿ ತೆರೆದು ನೋಡಿ, ಅವನಿಗೆ ಶೇಷನಿಗೆ 1000 ಬಾಯಿ, ಆದರೆ ಆ ಬಾಯಿ ಸೋತೋಯ್ತಂತೆ, ಹೇಳಲಿಕ್ಕಾಗಲಿಲ್ಲ ಅವನ ಬಗ್ಗೆ. ಆದರೆ ಅಷ್ಟು ರೀತಿಯಲ್ಲಿ ನಮಗೆ ಈ ಕಥೆಗಳಲ್ಲಿ ಸಿಗುವಂಥದ್ದು ಎಲ್ಲೋ ಬಾತ್ಮೀದಾರರು ಯಾರ್ಯಾರು ಎಷ್ಟೆಷ್ಟು ಮಾತಾಡಿದ್ರು ಅಷ್ಟು ಮಾತ್ರ ಗೊತ್ತಾಗುತ್ತೆ. ಸುದ್ದಿವಾಹಕರು ಕೊಟ್ಟ ಸಂಗತಿ ಬಿಟ್ಟರೆ ಅಲ್ಲಿ ನಿಜವಾಗಿ ಇನ್ನೆಷ್ಟು ಕಥೆ ನಡೆದಿದೆ ಇದರ ಉಲ್ಲೇಖ ನಮಗೆ ಸಿಗುವುದು ಬಹಳ ಕಷ್ಟ. ಆದರೆ ಸಹಸ್ರವದನ ಅದನ್ನು ನಿರಂತರ ಇದ್ದು ಕಂಡವನಲ್ವ, ಹಾಗಾಗಿ ಕಂಡವನಾಗಿ ಅವನು ಹೇಳಬೇಕು ಅಂತ ಬಾಯಿ ತೆಗೆದ್ರು ಹೇಳಿ ಬಾಯಿ
ಅದು ಸುಸ್ತಾಗಿ ಹೋಯಿತು, ಬಚ್ಚಿ ಹೋಯಿತು ಅಂತ ಹೇಳ್ತೇವಲ್ಲ, ಪೂರ್ತಿ ಅದನ್ನು ಹೇಳಲಿಕ್ಕೆ ಶಬ್ದಗಳೇ ಸಿಗದೆ ಸುಮ್ಮನಾದ ಅಂತೆ. ಅಸಕಹಿ ಶ್ರೀಪತಿ ಕಂಠ ಲಗಾವೈ. ಹಾಗಾಗಿಯೇ ರಾಮನೂ ಕೂಡ ಅವನಿಗೆ ಏನು ಕೊಡಬೇಕು ಅಂತ ಗೊತ್ತಾಗದೆ ಕಂಠ ಲಗಾವೈ, ಗಟ್ಟಿ ಅಪ್ಪಿಕೊಂಡ. ನಿನಗೇನಪ್ಪ, ನೀನು ಹೊಗಳಿಕೆ ಬಯಸೋನಲ್ಲ. ಕೆಲವರಿಗೆ ಬೇರೆ ಏನು ಕೊಡದಿದ್ರೂ ನೀವು ಹೊಗಳಬೇಕು. ನೀವು ಬೇರೆ ಏನು ಸಂಪತ್ತು ಕೊಡಬೇಡಿ, ಬೇರೆ ಅವರಿಗೆ ವಿಶೇಷವಾದ ಇನ್ನೇನೋ ವಸ್ತುಗಳನ್ನು ಕೊಡಬೇಡಿ, ಚೆನ್ನಾಗಿ ಒಂದು 4 ಮಾತು ಹೊಗಳಿಬಿಟ್ರೆ ಅಬ್ಬಾ ಒಂದು ಸಮಾಧಾನ. ಕೆಲವರಿಗೆ ಅದೊಂದು ಇರುತ್ತೆ, ಯಾವ ವ್ಯಕ್ತಿಯನ್ನು ನಾವು ಯಾಕೆ ಹೀಗಿರಬಾರ್ದು ಹೀಗಿರಬೇಕು ಅಂತ ಹೇಳಬೇಕು ಇರುತ್ತೆ ಕೆಲವರಿಗೆ. ಆದರೆ ಇವನು ಹೊಗಳಿಕೆಯನ್ನೂ ಕೂಡ ಬಯಸದಂತಹ ವ್ಯಕ್ತಿಗೆ ಇನ್ನೇನು ಕೊಡಲಿ ಅಂತ ಅಲ್ಲಿ ಶ್ರೀಪತಿ ಅನ್ನುವ ಶಬ್ದ ಬಳಸ್ತಾರೆ. ಶ್ರೀಪತಿ ಅಂದರೆ ಲಕ್ಷ್ಮೀಪತಿ. ನಿರಂತರ ಇದು ಹಲವು ಕಡೆಗಳಲ್ಲಿ ಈ ಮಾತು ಬರುತ್ತೆ. ಅಂದರೆ ಬಹಳ ಜನ ಸೀತೆ ಅಂದರೆ ಅವಳು ಅಂದರೆ ರಾಮಾಯಣದಲ್ಲಿ ಇಲ್ಲ ಅಂತ ಒಂದು ವಾದ. ರಾಮ ಅನ್ನೋದು ಅವನು ನಾರಾಯಣನ ಅವತಾರ ಅಂತ ಎಲ್ಲೂ ಹೇಳಲೇ ಇಲ್ಲ, ಸೀತೆಯನ್ನು ಲಕ್ಷ್ಮಿ ಅಂತ ಎಲ್ಲೂ ಹೇಳಲೇ ಇಲ್ಲ, ನೀವೇ ನಿಮಗೆ ಬೇಕಾದಂತೆ ಕಲ್ಪಿಸಿಕೊಂಡಿದ್ದೀರಿ ಅಂತ. ಅವ್ರು ರಾಮಾಯಣ ಓದಿಲ್ಲ ಅಂತ ಅರ್ಥ, ಅಥವಾ ರಾಮಾಯಣದ ಕಡೆಗೆ ಗಮನ ಕೊಟ್ಟಿಲ್ಲ ಅಂತ ಅರ್ಥ. ಹಲವು ಬಾರಿ ಸ್ವತಃ ರಾಮಾಯಣದಲ್ಲೇ ಅವನು ದಶರಥ ಯಾಗ ಮಾಡುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದು ನಾರಾಯಣನನ್ನು ಮುಂದಿಟ್ಟುಕೊಂಡು ನೀನೇ ಈ ಭೂಮಿಯ ಭಾರವಾಗಿ ನಿಂತಿರುವ ರಾವಣ ಕುಂಭಕರ್ಣರೆನ್ನುವ ಮಹಾದುರುಳರನ್ನು ಸಂಹಾರ ಮಾಡಲಿಕ್ಕೆ ಬರಬೇಕು ಅಂತ ದೇವರು ಹೇಳ್ತಾನೆ. ನೀವು ಕೇಳಬೇಕು ನಿಮ್ಮ ಕೇಳಿಕೆ, ಆದರೆ ಬರಬೇಕು ಅನ್ನೋದು ನನ್ನದೇ ಹಾರೈಕೆ. ಯಾಕೆಂದರೆ ನಾನೇ ಮಾತು ಕೊಟ್ಟಿದ್ದೇನೆ ಜಯ ವಿಜಯರಿಗೆ. ಇದು ಈಗ 2 ಸರ್ತಿ ಆಗಿದೆ, 2 ಅವತಾರ ತಾಳಿ ಆಗಿದೆ. ಹಿರಣ್ಯಾಕ್ಷನಿಗೆ ಹಿರಣ್ಯಕಶಿಪುವಿಗೋಸ್ಕರ ವರಾಹ ಮತ್ತು ನರಸಿಂಹ ರೂಪ ತಾಳಿಯಾಗಿದೆ. ಈಗ 2ನೇ ಬಾರಿ ಇವರು ಹುಟ್ಟುತ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರಿಗೋಸ್ಕರ ನಾನು ಬರಲೇಬೇಕಾಗಿದೆ. ನಿಮ್ಮದು ಅದೇ ಬಯಕೆ, ನಂದು ಅದೇ ಕೋರಿಕೆ. ಅಲ್ಲಿಗೆ ಸರಿ ಹೋಯಿತು. ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು, ಬರ್ತೇನೆ ಅಂತ ಹೇಳಿದ. ಹೀಗೆ ಹಲವು ಕಡೆಗಳಲ್ಲಿ ಅವನನ್ನು ಶ್ರೀಪತಿ ಅಂತ ಗುರುತಿಸಿ, ನಾರಾಯಣ ಅಂತ ಗುರುತಿಸಿ, ರಾಮನನ್ನು ಅವನ ತೇಜಸ್ಸಿಗೆ ವಿಷ್ಣುವನ್ನು ಹೋಲಿಸಬೇಕು ಹೊರತು ಬೇರೆ ಯಾರನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಕಡೆ ಉಪಮೆಗಳನ್ನು ಕೊಡುವಾಗಲೂ ಇದೇ ಮಾತನ್ನು ಉಲ್ಲೇಖ ಮಾಡ್ತಾರೆ. ಇಲ್ಲಿ ಶ್ರೀರಾಮ ಅಂತ ಹೇಳದೆ ಶ್ರೀಪತಿ ಕಂಠ ಲಗಾವೈ, ಶ್ರೀಪತಿಯಾದಂತಹ ನಾರಾಯಣನ ಆಲಿಂಗನವನ್ನೇ ಹನುಮಂತ ಅಪ್ಪಿಕೊಂಡು ಆ ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾನೆ. ಅಲ್ಲಿಗೆ ಮುಗಿಲಿಲ್ಲ. ಸನಕಾದಿಕ ಬ್ರಹ್ಮಾದಿ ಮುನೀಸ ನಾರದ ಸಾರದ ಸಹಿತ ಅಹೀಸ. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಇವರನ್ನ ಯಾಕೆ ನೆನಪಿಸ್ಕೊಳ್ತಾರೆ ಅಂದರೆ ಇವರೇ ಕೊಟ್ಟ ಶಾಪದಿಂದ ಜಯ ವಿಜಯರು ಇಲ್ಲಿಗೆ ಬಂದದ್ದು. ಹಾಗಾಗಿ ರಾಮನ ಸೇವೆಗೋಸ್ಕರ ಎಲ್ಲ ದೇವತೆಗಳು ತಾವು ಮುಂದು ಅಂತ ಬರುವಾಗ ಸ್ವತಃ ಪ್ರಾಣದೇವ ವಾಯುದೇವನು ಕೂಡ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಬಂದವನೇ ಈ ಹನುಮಂತ. ಹಾಗಾಗಿ ಬ್ರಹ್ಮಾದಿ ಮುನಿಗಳ ದೊಡ್ಡ ಪಡೆಯೇ ಈ ಹನುಮಂತನ ಕಾರ್ಯಭಾರವನ್ನು ನೋಡಲಿಕ್ಕೆ ಕುತೂಹಲದ ಕಣ್ಣಿನಿಂದ ಬಾಲ್ಕಾನಿಯ ಬಂಧುಗಳ ಹಾಗೆ ಮೋಡದ ಮರೆಯಿಂದ ದೇವತೆಗಳು ಇಣುಕಿ ಅವನ ವೈವಿಧ್ಯಗಳನ್ನೆಲ್ಲ ಅನುಭವಿಸಿದ್ದಾರೆ, ತುಂಬ ಸಂತೋಷದಿಂದ ಕಂಡಿದ್ದಾರೆ. ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಮೂಲೆ ಮೂಲೆಗೆ ತಲುಪಬಲ್ಲ ಬಹುಶಃ ಜಗತ್ತಿನ ಅತ್ಯಂತ ಸರಿಯಾದ ಪತ್ರಕರ್ತ ಅಂದರೆ ನಾರದರು. ಯಾರಿಗೆ ಯಾವುದನ್ನು ಎಷ್ಟು ಮುಟ್ಟಿಸಬೇಕು ಅಷ್ಟನ್ನು ಕರೆಕ್ಟಾಗಿ ಮುಟ್ಟಿಸ್ತಿದ್ರು ಹೊರತು ಅನಗತ್ಯವಾದ ಇವರಿಗೆ ಅಗತ್ಯ ಇಲ್ಲದ ವಿಷಯವನ್ನು ಇವರಿಗೆ ಹೇಳೋದು, ಇವರಿಗೆ ಅಗತ್ಯ ಇಲ್ಲದ ವಿಷಯ ಇಲ್ಲವೇ ಇಲ್ಲ. ನಾವು ಅನಿವಾರ್ಯ ಅಲ್ಲೊಂದು ಏನೋ ವಿಷಯ ಶುರು ಮಾಡಿದರೆ ಅವರು ಅದನ್ನೇ 3/4 ಗಂಟೆ ಆದರೆ ಇನ್ನು ಮುಗಿಸೋದಿಲ್ಲ. ಏನಾಯಿತು ಅಂತ ಕೊನೆಗೆ ಅದು ಯಾರಿಗೂ ಗೊತ್ತಿಲ್ಲ, ಅದನ್ನು ಇನ್ನು ಮುಂದೆ ತಿಳ್ಕೊಳ್ಬೇಕು ಅಂತ ಅಲ್ಲಿಗೆ ನಿಲ್ಲಿಸಿ ಕನ್ಕ್ಲೂಷನ್ನೇ ಕೊಡದಂತೆ ವಿಷಯ ನಿಂತು ಹೋಗ್ಬಿಡುತ್ತೆ. ಆದರೆ ನಾರದರ ಪಾತ್ರವನ್ನು ನಾವು ತುಂಬ ತಪ್ಪಾಗಿ ಅರ್ಥೈಸಿಕೊಂಡದ್ದು ಇದೆ. ಸಾಮಾನ್ಯವಾಗಿ ಲೋಕದಲ್ಲಿ ಬಳಕೆಯಲ್ಲಿ ಈ ನಾಟಕಗಳಲ್ಲೋ ಯಕ್ಷಗಾನಗಳಲ್ಲೋ ಅಥವಾ ಧಾರಾವಾಹಿಗಳಲ್ಲೋ ಅಥವಾ ಈ ಸಿನಿಮಾಗಳಲ್ಲೋ ನಾರದ ಅಂದರೆ ಒಂಥರ ಕುಟ್ಟಿ ಇಡುವವನು ಅನ್ನೋ ಥರ, 2 ಕಡೆಯ ಮಧ್ಯವರ್ತಿಯಾಗಿ 2 ಕಡೆ ಸಿಕ್ಕಿಸಿ ಆನಂದ ನೋಡುವವನು ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಅಥವಾ ಆ ರೀತಿ ಚಿತ್ರಿಸ್ತಾರೆ. ಆದರೆ ಎಲ್ಲೂ ಕೂಡ ನಾವು ಶುದ್ಧವಾದ ಸಾಹಿತ್ಯವನ್ನು ವ್ಯಾಸರ ಕನ್ನಡಿಯಲ್ಲಿ ನೋಡಿದರೆ ನಾರದ ಶಬ್ದದ ಅರ್ಥ ಗೊತ್ತಾದರೆ ನಮ್ಗೆ ಈ ಮಾತು ಹೇಳೋ ಮುಂಚೆ 1-2 ಸಲ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ನಾವೇ ತಮಾಷೆ ಮಾಡಿ ಆದಮೇಲೆ ಬೇರೆಯವರು ತಮಾಷೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಆಕ್ಷೇಪ ಮಾಡಲಿಕ್ಕೆ ನಮಗೆಲ್ಲ ರೈಟ್ಸ್ ಇದೆ ಅಂತ ಅನಿಸುತ್ತೆ ಕೆಲವೊಮ್ಮೆ. ನಾರ ಶಬ್ದಕ್ಕೆ ಅರ್ಥ ನರನಿಗೆ ಸಂಬಂಧಿಸಿದ್ದು ಅಂತ. ನರ ಅಂದರೆ ಮನುಷ್ಯ,
ಮನುಷ್ಯನಿಗೆ ಸಂಬಂಧಿಸಿದ್ದು ಅಂತ ಅರ್ಥ. ಯೋಚನೆ ಮಾಡಿ, ಮನುಷ್ಯನಿಗೆ ಮಾತ್ರ ಸಂಬಂಧಿಸಿದ್ದು ಯಾವುದು? ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ದೆ, ಅದು ಉಳಿದಿದೆ. ಇವತ್ತು ಮತ್ತೊಂದು ಪ್ರಶ್ನೆ, ಮನುಷ್ಯನಿಗೆ ಮಾತ್ರ ಸಂಬಂಧಿಸಿದ್ದು ಯಾವುದಿದೆ? ಜ್ಞಾನ. ಬೇರೆ ಎಲ್ಲ ಪ್ರಾಣಿಗಳಿಗೂ ಅವುಗಳದ್ದೊಂದು ಮಿತಿ ಇದೆ, ಅವುಗಳಿಗೆ ಜ್ಞಾನದ ಬಗ್ಗೆ ಯಾವುದೇ ಒತ್ತಾಯ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ, ನಮ್ಮ ಮನೆಯಲ್ಲಿ ಒಂದು ಮರ ಇದೆ ಬರೀ ದಡ್ಡ ಅಂತೇವೆ ನಾವು, ಇಲ್ಲ, ಯಾಕೆಂದರೆ ಅದಕ್ಕೆ ಕಲಿಯುವ ಅಗತ್ಯವೇ ಇಲ್ಲ. ಆದರೆ ಮನುಷ್ಯನಿಗೆ ಕಲೀಲಿಲ್ಲ ಅಂದಾಗ ಅವನು ತನ್ನ ಶ್ರಮವನ್ನು ಹಾಕಿಲ್ಲ, ಅಧ್ಯಯನ ಮಾಡಿಲ್ಲ, ಓದುವುದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ನಾವು ಆಕ್ಷೇಪ ಮಾಡ್ತೇವೆ. ಅಂದರೆ ಮನುಷ್ಯನಿಗೆ ಮಾತ್ರ ಸಂಬಂಧಪಟ್ಟದ್ದು ನಾರ. ಆ ನಾರಂ ದದಾತಿ, ಕೊಡುವವರು ನಾರದರು. ಅವರ ಇತಿಹಾಸದ ಪುಟಗಳನ್ನು ನಾವು ಬಿಡಿಸ್ತಾ ಹೋದರೆ ಅದ್ಭುತ. ನಾವು ನಾರದ ಭಕ್ತಿ ಸೂತ್ರ ಅಂತಲೂ ಕೇಳ್ತೇವೆ. ಭಕ್ತಿಯನ್ನು ಲೋಕಕ್ಕೆ ನಿರಂತರ ಪ್ರಸಾರ ಮಾಡುವವರು ನಾರದರು. ಎಲ್ಲಿ ಎಲ್ಲಿ ಕೆಲವೊಂದು ಸರ್ತಿ ನಮಗೆ ಕೆಲವು ಆಕ್ಷೇಪಗಳು ಬರುವ ಹಾಗಿನ ಘಟನೆಗಳು ಕಾಣ್ತಾವೋ, ಅಲ್ಲಿ ಒಂದು ವಿಶೇಷ ಕೆಲಸ ಆಗಬೇಕು ಅನ್ನುವ ದೃಷ್ಟಿಯಿಂದ ಅವರು ಕೆಲವು ಸುದ್ದಿಯನ್ನು ಕೆಲವೊಮ್ಮೆ ಮುಟ್ಟಿಸ್ತಾರೆ. ಅದರ ಉದ್ದೇಶ ಅವರಿಗೆ ಹಾನಿ ಮಾಡಬೇಕು ಅಂತಲ್ಲ. ಆ ನೋಡಿ, ಅವರು ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಮಾತ್ರ ಆ ವಿಷಯ ಹೇಳ್ತಾರೆ, ಎಲ್ರಿಗೂ ಹೇಳಲ್ಲ. ನಮಗೆ ಹಿಂದೆ ಎಲ್ಲ ಅರಳಿಕಟ್ಟೆ ಇತ್ತು, ಅವರವರು ಮಾತಾಡಿ ಸಮಸ್ಯೆ ಪರಿಹಾರ ಆಗ್ತಿತ್ತು. ಈ ಅರಳಿಕಟ್ಟೆ ಮರವೇ ಹೋಯಿತು, ಅದರಿಂದಾಗಿ ಕಟ್ಟೆಯೂ ಹೋಯಿತು. ಕೊನೆಗೆ ಅದು ಪ್ಯಾನಲ್ ಡಿಸ್ಕಷನ್ ಆಗಿ ಇಡೀ ಊರಿನ ಚಿತ್ರಣವನ್ನು, ಯಾವುದೋ ಒಂದು ಮನೆಯಲ್ಲಾದ ಘಟನೆಯನ್ನು ಇಟ್ಟುಕೊಂಡು ದೇಶಾದ್ಯಂತ ಭಾರತ ಕೇಳ್ತಾ ಇದೆ. ಯಾರು ಕೇಳೋದು? ಇವರೇ ಕೇಳಬೇಕು 3 ಸಲ, ನೀವು ಉತ್ತರ ಕೊಡಿ ಅಂತ. ಊರಿನ ಸಮಸ್ಯೆಯನ್ನು ಬೇಕಾದರೆ ಚರ್ಚೆ ಮಾಡಲಿ, ನಾನು ಬೇಡ ಹೇಳುವುದಿಲ್ಲ. ಕೆಲವೊಂದು ಸರ್ತಿ ಅನಗತ್ಯವಾದ ವಿಷಯಗಳನ್ನು, ಎಲ್ಲೋ ನಡೆದದ್ದನ್ನು, ಅನಗತ್ಯವಾದದ್ದನ್ನು ಚರ್ಚಿಸುವಂತಹ ಒಂದು ಪೆದ್ದುತನ ನಮಗೆ ಕೆಲವೊಂದು ಸರ್ತಿ ಅಸಹ್ಯವಾಗಿ ಕಾಣುತ್ತೆ. ಆದರೆ ನಾರದರನ್ನು ನಾವು ಒಬ್ಬ ಒಳ್ಳೆಯ ಮಾತುಗಾರ ಅನ್ನೋದರ ಜೊತೆಗೆ ವಿಷಯವನ್ನು ಮುಟ್ಟಿಸುವವ ಅನ್ನುವ ದೃಷ್ಟಿಯಿಂದ ಬಹುಶಃ ಸುದ್ದಿಯನ್ನು ಮುಟ್ಟಿಸಬೇಕಾದ ರೀತಿ ಏನು ಅಂತ ತೋರಿಸಿಕೊಟ್ಟವರು. ಮತ್ತು ನಾರ ಅಂದರೆ ಅದೇ ನಾನು ಆಗ ಹೇಳಿದ್ದು ವಿದ್ಯೆ. ಅನೇಕ ವಿದ್ಯೆಗಳನ್ನು ನೋಡಿ. ಧ್ರುವ 5 ವರ್ಷದ ಹುಡುಗ ಕಾಡಿಗೆ ಹೊರಟಾಗ ಮನೆಗೆ ಹೋಗು ಅಂತ ಅವ್ರು ತಮಾಷೆ ಮಾಡ್ತಾರೆ. ನೀನೇನು ಈ ಹುಡುಗ ಆಟ ಆಡುವ ವಯಸ್ಸಿನಲ್ಲಿ ಕಾಡಿಗೆ ಬರ್ತಾ ಇದ್ದೀನಿ ನೀನು ಅಂತ. ಆದರೆ ಆ ಹುಡುಗನ ಒಳಗಿನ ಅಂತರಂಗದ ಬಿಸಿ ಎಷ್ಟು ಜೋರಿತ್ತು ಅಂದರೆ, ನಿಮಗೆ ಆಗುತ್ತೆ ಆದರೆ ನನಗೆ ಕಾಡಿನ ದಾರಿ ತೋರಿಸಿ, ನಾನು ನೋಡಬೇಕು ಅಂತ ಅನ್ನೋ ನನ್ನ ಒಡೆಯನ ಬಗ್ಗೆ ನನಗೆ ಹೇಳಿಕೊಡಿ. ಅದು ಬಿಟ್ಟು ನೀವು ಬೇರೆಯವರಂತೆ ನನ್ನನ್ನು ದಾರಿ ತಪ್ಪಿಸಲಿಕ್ಕೆ ಬರ್ತೀರಾದರೆ ನಿಮ್ಮ ಜಾಗ ನಿಮಗೆ, ನನ್ನ ದಾರಿ ನನಗೆ ಅಂತ ಹೀಗೆ ಹೇಳಿದಾಗ ಅವರಿಗೆ ಆ ಹುಡುಗನ ವಿಶ್ವಾಸ ಕಂಡು ಪ್ರೀತಿಯಿಂದ ಅವನಿಗೆ ವಾಸುದೇವ ದ್ವಾದಶಾಕ್ಷರವನ್ನು ಉಪದೇಶಿಸಿ ಅನುಸಂಧಾನ ಮಾಡಬೇಕಾದ ರೀತಿ, ರೂಪ, ಸ್ಥಳಗಳನ್ನೆಲ್ಲ ಬೋಧಿಸಿ ಅವನನ್ನು ಉದ್ಧರಿಸಿದರು. ಇದು ಒಂದು ಕಡೆ ಅಲ್ಲ, ಎಷ್ಟು ಕಡೆಗಳಲ್ಲಿ ನಾರದರ ಉಲ್ಲೇಖ ಬರುತ್ತೋ ಅಲ್ಲೊಂದು ವಿದ್ಯೆಯ ಉಪದೇಶ ಇದೆ, ಅಲ್ಲೊಂದು ತತ್ವಜ್ಞಾನದ ಬೋಧೆ ಇದೆ, ಅಲ್ಲಿ ಅವರನ್ನು ಸರಿದಾರಿಗೆ ತರುವಂತಹ ಅಪರೂಪದ ಮಾತುಗಳಿವೆ. ಇದು ಏನೂ ಗೊತ್ತಿಲ್ಲದೆ ನಾವು ಎಷ್ಟೋ ಸರ್ತಿ ನಮಗೆ ತಿಳಿದಿಲ್ಲ ಅನ್ನೋದನ್ನು ತಿಳ್ಕೊಳ್ಳದೆ ಒಂದು ಪಾತ್ರವನ್ನು ತೀರಾ ಹಾಸ್ಯಕ್ಕೆ ಅಥವಾ ಅದನ್ನು ಕಡೆಗಣಿಸುವ ಸ್ಥಿತಿಗೆ ತಂದು ನಿಲ್ಲಿಸುವುದು ನಿಜವಾಗಿಯೂ ನಾವೇ ನಮ್ಮವರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಪೂರ್ವಜರನ್ನು ಅವಮಾನಿಸುವ ರೀತಿ ಅದು. ಅದನ್ನು ನಾವು ಎಷ್ಟು ಕಮ್ಮಿ ಮಾಡ್ತೇವೆ ಅಷ್ಟು ನಮಗೆ ಶಾಸ್ತ್ರ ಹೆಚ್ಚು ಅರ್ಥ ಆಗುತ್ತೆ, ಹೆಚ್ಚು ಅನುಸಂಧಾನಕ್ಕೆ ಶಕ್ತಿ ಬರುತ್ತೆ. ನಾವು ಯಾವ ಗುರಿಯನ್ನು ತಲುಪಬೇಕಿದೆಯೋ ಆ ಗುರಿಗೆ ಹೋಗಲಿಕ್ಕೆ ಬೇಕಾದ ಶಕ್ತಿ, ಸಾಮರ್ಥ್ಯ ನಮ್ಮಲ್ಲಿ ಒಲಿಯತ್ತೆ. ಯಾಕೆಂದರೆ ಎಷ್ಟು ಕೊಳೆಗಳು ಕಮ್ಮಿ ಆಗ್ತಾ ಹೋಗುತ್ತೋ ಅಷ್ಟು ನಮ್ಮ ಮನಸ್ಸಿನಲ್ಲಿ ಶುದ್ಧತೆಯ ಜೊತೆಗೆ ಬಂದ ಬದುಕಿನ ಕಷ್ಟಗಳೆಲ್ಲವನ್ನೂ ಕೂಡ ಹಿಂಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತೆ. ಕಷ್ಟ ಬರುವುದಿಲ್ಲ ಅಂತ ಯಾರೂ ಹೇಳಲಿಲ್ಲ, ಯಾರು ಹೇಳುವುದೂ ಇಲ್ಲ. ಹೇಳಿದರೆ ಅವರು ಸುಳ್ಳು ಹೇಳ್ತಿದ್ದಾರೆ. ಬಂದೇ ಬರುತ್ತೆ ಕಷ್ಟ ಅನ್ನೋದು. ಅದು ನಾವೇ ಮಾಡಿದ್ದುಣ್ಣು ಮಹಾರಾಯ ಅಂತ ಗಾದೆ ಹೇಳ್ತೇವೆ, ಆದರೆ ಅದು ಅನುಭವಿಸ್ಲಿಕ್ಕೆ ತಯಾರಿಲ್ಲ ಅಂದರೆ ಮತ್ತೇನು? ಹಾಗಾದರೆ ಪ್ರಾರ್ಥನೆ ಯಾಕೆ ಮಾಡಬೇಕು, ಯೋಚನೆ ಯಾಕೆ ಮಾಡಬೇಕು, ಧ್ಯಾನ ಯಾಕೆ ಮಾಡಬೇಕು, ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಧಾರ್ಮಿಕ ಚಟುವಟಿಕೆ ಸತ್ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತ ನಮಗೆ ಪ್ರಶ್ನೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಎಷ್ಟು ಬಂದು ಅದರಿಂದ ತಿಕ್ಕಿ 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 ಮಾಗುತ್ತೋ ಆ ಕಷ್ಟಗಳನ್ನು ಎದುರಿಸುವ ತಾಕತ್ತು ಒಳಗಿನಿಂದ ಹೆಚ್ಚಿದಷ್ಟು ನಮಗೆ ಅನುಭವ ಹೆಚ್ಚುತ್ತೆ. ನೆಕ್ಸ್ಟ್ ಸರ್ತಿ ಅದು ಕಷ್ಟ ಅಂತಲೇ ಅನಿಸಲ್ಲ. ಯಾವಾಗ ನಾವು ತುಂಬ ಮಕ್ಕಳನ್ನು ಒಂದು ಸ್ವಲ್ಪವೂ ಅವುಗಳು ನೆಲಕ್ಕೆ ಬೀಳದಂತೆ, ಧೂಳಿಗೆ ಬರದಂತೆ ಎಷ್ಟು ಪ್ರೊಟೆಕ್ಟ್ ಮಾಡ್ತೇವೋ, ಅವುಗಳು ಸ್ವಲ್ಪ ದೊಡ್ಡದಾದಾಗ ಸ್ವಲ್ಪ ಧೂಳಾದರೂ ಅವುಗಳಿಗೆ ತಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿದ ಪೇರೆಂಟ್ ಆದರೆ ನಮ್ಗೆ ಅರ್ಥ ಆಗುತ್ತೆ. ಹಳ್ಳಿಯಲ್ಲಿ ಮಕ್ಕಳು ಈ ಕೃಷಿ ಇತ್ಯಾದಿಗಳಿಗೆ ಹೋಗುವಾಗ ಮಳೆಯಲ್ಲಿ 24 ಗಂಟೆ ನೆನೀತಾರೆ, ಅವುಗಳಿಗೆ ಶೀತನೇ ಆಗಲ್ಲ. ನಮಗೆ ಮಳೆ ಬರುತ್ತೆ ಅಂತ ಅಂದುಕೊಂಡು ದಾರಿಯಲ್ಲಿ ಹೋಗುವಾಗ ಅಕಸ್ಮಾತ್ ಹನಿ ಬಿದ್ದರೆ ಅಂತ, ಜ್ವರ ಬಂದರೆ ಅಂತ ಅಂದ್ಕೊಂಡಷ್ಟೊತ್ತಿಗೆ ಜ್ವರ ಬಂದಾಗಿರುತ್ತೆ.
ಯಾಕಂದ್ರೆ ನಮ್ಮ ಒಳಗಿನ ದೌರ್ಬಲ್ಯವನ್ನೇ ನಾವು ಮನಸ್ಸಿಗೆ 10 ಸರ್ತಿ ಹೇಳಿ 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 ನಮ್ಮನ್ನು ಅಷ್ಟು ದುರ್ಬಲರನ್ನಾಗಿ ಮಾಡಿಕೊಂಡಿದ್ದೇವೆ. ಹಾಗೊಂದು ಯೋಚನೆಯ ಶಕ್ತಿ ನಮಗೆ ಧನಾತ್ಮಕವಾಗಿ ಬಂದಾಗ ಎಂಥ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವ ತಾಕತ್ತು ಬರುತ್ತೆ. ಅದಕ್ಕೋಸ್ಕರನೇ ಈ ಚಿಂತನೆಗಳನ್ನು ನಾವು ನಿರಂತರ ಮಾಡಬೇಕು ಅಂತ. ಹನುಮಂತ ಆ ಸಮುದ್ರವನ್ನು ದಾಟುವಾಗ ಆ ಬೇರೆ ಬೇರೆ ತಡೆಗಳು ಬಂತಲ್ಲ, ಅದು ಬಾರದೇ ಇದ್ದರೆ ನಾವು ಇವತ್ತು ಸುಂದರಕಾಂಡ ಓದುವ ಪ್ರಶ್ನೆಯೇ ಇರಲಿಲ್ಲ. ಎಷ್ಟು ಕಷ್ಟ ಬಂದಾಗಲೂ ಅದನ್ನು ಎದುರಿಸಿ ಮುನ್ನಡೆದ, ಗೆಲುವನ್ನು ಸಂಪಾದಿಸಿದ ಅನ್ನೋದೇ ಖುಷಿ. ಯಾವುದು ಸುಲಭದಲ್ಲಿ ಸಿಗುತ್ತೋ ಅದರ ಬೆಲೆ ನಮ್ಗೆ ಮರ್ತೋಗುತ್ತೆ. ಯಾವುದು ಕಷ್ಟಪಟ್ಟು ಸಮಾಧಾನದಿಂದ ಅದು ನಮ್ಮ ಶ್ರಮಕ್ಕೆ ಸಿಕ್ಕಿದ್ದು ಅಂತ ಯೋಚನೆ ಮಾಡಿ ಅದನ್ನು ಉಳಿಸ್ಕೊಳ್ತೇವೋ ಅದರ ಬಗ್ಗೆ ಅಭಿಮಾನವೂ ಇರುತ್ತೆ. ಅದನ್ನು ಬಹಳ ಕಾಲ ಉಳಿಸಿಕೊಳ್ಳುವಂತಹ ಪ್ರಯತ್ನವು ನಮ್ಮಲ್ಲಿ ನಿರಂತರ ಬೆಳೀತಾ ಹೋಗುತ್ತೆ. ಅದರಿಂದಾಗಿ ನಾರದ ಅನ್ನುವ ಅವನು ಹನುಮಂತನನ್ನು ಹೊಗಳಿದ. ಆದರೆ ಹೊಗಳುವಾಗ ಸುಮ್ಮನೆ ತಿಳಿಯದವರು ಯಾರೂ ಹೊಗಳಿಲ್ಲ. ಇಲ್ಲಿ ಎಲ್ಲರೂ ಕೂಡ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಕೂಡ ಅತ್ಯಂತ ತಿಳುವಳಿಕಸ್ಥರು. ಯಾರನ್ನೂ ಹೊಗಳಿ ಅವರಿಗೆ ಏನು ಲಾಭ ಆಗಬೇಕಾದ್ದಿಲ್ಲ. ಗುಣವನ್ನು ಕಂಡಾಗ ಸಹಜವಾಗಿ ಒಂದನ್ನು ಮೆಚ್ಚಿಕೊಳ್ಳುವುದು ಅನ್ನೋದು ಸಜ್ಜನನ ಲಕ್ಷಣ. ಇದು ಸಜ್ಜನಿಕೆ ಪರಿಚಯ ಅಷ್ಟೇ. ಯಾರ್ಯಾರು ಹೊಗಳಿದ್ರು ಅನ್ನೋದರ ತಾತ್ಪರ್ಯ ಹನುಮಂತನ ಮೇಲುಗೈ ಒಂದು ಕಡೆ, ಆದರೆ ಅದರ ಇನ್ನೊಂದು ದೃಷ್ಟಿ ಯಾರೆಲ್ಲ ಹೊಗಳಿದ್ರು ಅವರು ಎಷ್ಟು ಗುಣವಂತಿಕೆಯನ್ನು ಇಷ್ಟಪಡ್ತಿದ್ರು ಅನ್ನೋದು ತಿಳಿಯತ್ತೆ. ನಾರದ ಶಾರದ ಸಹಿತ ಅಹೀಶ. ಅಹೀಶ ಅಂತಂದರೆ ಹಿಂದೆ ಸಹಸ್ರಬದನ ಅಂತ ಯಾರನ್ನು ಹೇಳಿದ್ರು ಅವನೇ. ಅಹಿ ಅಂದರೆ ಸರ್ಪ, ಸರ್ಪಗಳ ಈಶ ಅಂದರೆ ಶೇಷ. ಶೇಷನು ಕೂಡ ಅವನಿಗೆ ಸಹಸ್ರ ಶಿರಗಳಿವೆ ಅಂತ ಹೇಳುವಂಥದ್ದು, ಸಹಸ್ರ ಬಾಯಿಗಳಿವೆ ಅಂತ. ಹೀಗೆ ಶಾರದ ಅಂದರೆ ಚತುರ್ಮುಖನ ಮಡದಿ. ಚತುರ್ಮುಖನ ಮಡದಿಯೂ ಕೂಡ ಮಾತಿನ ದೇವತೆ ಅವಳು. ಮಾತಿನಲ್ಲಿ ಅವಳನ್ನು ಮೀರಿಸುವವರಿಲ್ಲ ಅಂತ. ಅಂಥವಳು ಕೂಡ ಹನುಮಂತನ ಬಗ್ಗೆ ಹೇಳುವಾಗ ಅವಳ ಮಾತು ಸೋತಿತು. ಇವರೆಲ್ಲ ಹೊಗಳಿಯೂ ಇನ್ನೂ ಉಳಿಯಿತು. ರಾಮನ ಮೇಲೆ ಅವನು ತೋರಿದ ಪ್ರೀತಿಯ ಕಾರ್ಯಗಳೆಲ್ಲವೂ ಕೂಡ ಹೇಳಿದ್ದು ಇನ್ನೂ ಮುಗಿಲಿಲ್ಲ ಅಂತ. ಅಷ್ಟೇ ಅಲ್ಲ, ಜಮ ಕುಬೇರ ದಿಗ್ಪಾಲ ಜಹಾತೆ ಕವಿ ಕೋಬಿದ ಕಹಿ ಸಕೆ ಕಹಾತೆ. ಜಮ ಅಂತಂದರೆ ಯಮ. ಯಮ ಅವನಲ್ಲಿ ಲೋಕದ ಸಂಹಾರಕರ್ತೃವಾಗಿ ಅಂದರೆ ಸಾವಿನ ಶಕ್ತಿಯಾಗಿ ಅವನನ್ನು ಗುರುತಿಸ್ತಾರೆ. ಅವನು ಈ ಹನುಮಂತ ಮಾಡಿದ ಕೆಲಸದಿಂದ ನನ್ನಲ್ಲಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಯಿತು ಅಂತ ಎಲ್ಲ ಬಾಗಿಲು ತಟ್ಟಿಕೊಂಡು ಬರ್ತಾನೇ ಇದ್ದಾರೆ. ಆದರೆ ಬಂದವರು ಯಾರೂ ಕೂಡ ಅಕಾರಣವಾಗಿ ಬರಲಿಲ್ಲ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯಂತೆ ಬಂದಿದ್ದಾರೆ. ನಾನು ಹೋಗಿ ಕೈ ಹಾಕಿ ತರಬೇಕು ಅನ್ನೋ ಕೆಲಸವನ್ನೆಲ್ಲ ಈ ಹನುಮ ಸುಲಭ ಮಾಡಿಬಿಟ್ಟ ಅಂತ ಅವನು ತನ್ನ ಕೆಲಸಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಕುಬೇರ, ರಾವಣ ಅವನನ್ನು ಹಿಡಿದಿಟ್ಟು ಚೆನ್ನಾಗಿ ಅವನನ್ನು ಒಂದು ಇಡೀ ಲಂಕೆಯಿಂದ ಹೊರಗೆ ಹಾಕಿದ. ವಸ್ತುತಃ ಲಂಕೆ ಕುಬೇರನದ್ದು. ಲಂಕೆಯಿಂದ ಹೊರಗೆ ಹಾಕಿದ. ಅದಾದಮೇಲೆ ಅವನ ಪುಷ್ಪಕ ವಿಮಾನ ಮೊದಲಾದ ಅಪರೂಪದ ರತ್ನ ವಸ್ತುಗಳನ್ನು, ಬೆಲೆಬಾಳುವ ವಸ್ತುಗಳನ್ನು ಕಸಿದುಕೊಂಡ. ಹೀಗೆ ತುಂಬ ರಾವಣನಿಂದ ನೊಂದವರಲ್ಲಿ ಒಬ್ಬ ಕುಬೇರನು ಕೂಡ. ಅಂದರೆ ವೈಯಕ್ತಿಕವಾಗಿ ಅವರಿಗೆ ಯಾವತ್ತೂ ದೇವತೆಗಳಿಗೆ ಹಾನಿಯಾಗುವುದು ಅಂತಿಲ್ಲ, ಆತ್ಮ ಸೋಲುವುದು ಅಂತಿಲ್ಲ. ಆದರೆ ಅವರು ಮಾಡಬೇಕಾದ ಕೆಲಸಕ್ಕೆ ತೊಡಕಾಗುತ್ತೆ. ಆ ತೊಡಕುತನವನ್ನು ಪ್ರಜೆಗಳು ದುಸ್ಥಿತಿಯನ್ನು ಅನುಭವಿಸುವ ಸ್ಥಿತಿ ಬರುತ್ತೆ. ಅದಕ್ಕೆ ಅವರು ಕಾತರರಾಗಿ ದೇವತೆಗಳ ಗುಂಪು ಯಾವಾಗಲೂ ಒಂದಿಷ್ಟು ಅಹವಾಲಿಟ್ಕೊಂಡು ಭಗವಂತನ ಮುಂದೆ ಓಡಿ ನಿಲ್ತಾರೆ. ವೈಯಕ್ತಿಕವಾಗಿ ಅವರಿಗೆ ಹಾನಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇವತೆಗಳ ಅಂತರಶಕ್ತಿ ಅದು ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರಿಗೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ಯಾರೂ ಕೂಡ ಅವರನ್ನು ಹಾನಿಗೊಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಷ್ಟೋ ಘಟನೆಗಳು ನಮ್ಗೆ ಹಾಗೆ ಕಾಣುತ್ತೆ. ಆದರೆ ಅದು ಲೋಕದ ದೃಷ್ಟಿಯಿಂದ ಲೋಕದ ಹಿತಚಿಂತಕರಾಗಿ ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ನಡೆಸಲಿಕ್ಕೆ ತೊಂದರೆ ಆಗುವಾಗ ಅವರು ಆ ಕರ್ತವ್ಯ ನಿರ್ವಹಣೆಯ ದೃಷ್ಟಿಯಿಂದ ಭಗವಂತನನ್ನು ಪ್ರಾರ್ಥಿಸ್ತಾರೆ. ಇಲ್ಲಿ ಹನುಮಂತನನ್ನು ಹೊಗಳುತ್ತಾರೆ. ದಿಕ್ಪಾಲಕರೆಲ್ಲರೂ ಕೂಡ ಪೂರ್ವದ ಮಿತ್ರ, ಆಗ್ನೇಯ ಅಂದರೆ ಅಗ್ನಿ, ದಕ್ಷಿಣದ ಯಮ, ಅದು ಯಮ ಅಂತ ಬಂತು, ನಿರುತಿ, ಒಂದು ಕಡೆಯಿಂದ ವರುಣ, ಒಂದು ಕಡೆಯಿಂದ ವಾಯು, ಒಂದು ಕಡೆಯಿಂದ ಕುಬೇರ. ಅವನು ಈ ಉತ್ತರದ ದಿಕ್ಕಿಗೆ ಕುಬೇರ ಮತ್ತು ಸೋಮ ಇಬ್ಬರನ್ನೂ ಕೂಡ ದಿಗ್ದೇವತೆಗಳು ಅಂತ ಹೇಳ್ತಾರೆ. ಕೊನೆಗೆ ಈಶಾನ. ಹೀಗೆ 8 ದಿಕ್ಕುಗಳಿಂದ ಅಷ್ಟೂ ದೇವತೆಗಳು ಒಟ್ಟಿಗೆ ಬಂದು ಅವನನ್ನು ನಿರಂತರವಾಗಿ ಸ್ತುತಿಸ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ, ಕವಿ ಕೋವಿದ ಕಹಿ ಸಖೇ ಕಹಾತೆ. ಯಾವ ಕವಿ ನಿನ್ನನ್ನು ಪೂರ್ಣವಾಗಿ ಹನುಮಂತನನ್ನು ಎಲ್ಲ ರೀತಿಯಿಂದಲೂ ಹೊಗಳಿ ಮುಗಿಯಿತು ಅಂತ ಹೇಳಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆಯೋ? ಕೋಬಿದ ಅಂತಂದರೆ ಕಹವಿದ,
ಇವನಷ್ಟು ತಿಳ್ಕೊಂಡವ್ರು ಯಾರಿದ್ದಾರೆ ಅಂತ ಪ್ರಶ್ನೆ ಅದು. ಅಂದರೆ ಇವನು ಬಂದರೆ ಮತ್ತೆ ಯಾರನ್ನೂ ಕೂಡ ಇವನ ಮುಂದೆ ತಿಳ್ಕೊಂಡವರನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವನು ಕೋವಿದ. ಆ ಕೋವಿದನೂ ಕೂಡ ಅವನು ಹೇಳ್ತಾನೆ, ನಾನು ತಿಳಿದದ್ದು ಎಲ್ಲೋಯ್ತು, ನಾನು ತಿಳಿದದ್ದು ಇವನ ಮುಂದೆ ಏನೂ ಅಲ್ಲ ಅಂತ ಆಯಿತು ಅಂತ ಅವನು ಸುಮ್ಮನಾಗುವ ಹಾಗೆ ಕಹಿ ಸಖೆಯ ಕಹಾತೆ, ಆ ಹೇಳುವ ಪ್ರತಿಯೊಂದು ಮಾತು ಕೂಡ ಯಾವಾಗ ಇವನು ಯಶೋಗಾನ ಮಾಡಲಿ, ಇನ್ನೆಷ್ಟು ಯಶೋಗಾನ ಮಾಡಲಿ ಕುಳಿದಿದ್ದು ಅದು ಯಾವುದೂ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅವರು ಕೂಡ ಕೈ ಸೋಲುವ ಸ್ಥಿತಿಯಲ್ಲಿ ಇದ್ದಾರೆ. ಅಂದರೆ ವೇದಶಾಸ್ತ್ರ ಪಾರಂಗತರು ಕೂಡ ನಿನ್ನ ಯಶೋಗಾನವನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳುತ್ತಿದ್ದಾರೆ. ತುಮ ಉಪಕಾರ ಸುಗ್ರೀವ ಹಿ ಕೀನಾ ರಾಮ ಮಿಲಾಯ ರಾಜಪದ ದೀನಾ. ನಿಜವಾಗಿ ಕಿಷ್ಕಿಂಧೆಯ ಒಡೆತನವನ್ನು ಸುಗ್ರೀವ ಪಡೆಯುವಲ್ಲಿ ಮಹಾಪಾತ್ರ ವಹಿಸಿದವನು ಹನುಮಂತ. ಕೇವಲ ಹೊಗಳಿಕೆಗಾಗಿ ಈ ಮಾತು ಬಂದಿಲ್ಲ. ನೀವು ಕಿಷ್ಕಿಂಧಾ ಕಾಂಡವನ್ನು ಓದಿದರೆ ರಾಮ ವಾಲಿಯನ್ನು ಸಂಹರಿಸಿದ ಅದೆಲ್ಲ ಸರಿ, ಆದರೆ ಸುಗ್ರೀವನಿಗೆ ಭೇಟಿ ಮಾಡಿಸಿ ಅಗ್ನಿಸಾಕ್ಷಿಕವಾಗಿ ನೀವು ಒಟ್ಟಿಗಿರಬೇಕು ಅಂತ ಅನ್ನೋದನ್ನು ಒಪ್ಪಂದ ಹೂಡಿಸಿ ಇಡೀ ಮುಂದಿನ ಕಥೆಯನ್ನೆಲ್ಲ ಸುಗ್ರೀವನ ಮೂಲಕ ಹೇಳಿಸಿ ವಾಲಿಯ ಸಂಹಾರ ಆಯಿತು. ಸಂಹಾರ ಆದ ಮೇಲೂ ರಾಮನ ಅನುಗ್ರಹ ಕೊಡಿಸಿದ ಅಂತ ಅನ್ನೋದು ಒಂದು ವಿಶೇಷ. ಹನುಮಂತನೇ ಹೇಳ್ತಾನೆ, ಈ ಸುಗ್ರೀವನಿಗೆ ಕಿಷ್ಕಿಂಧೆಯ ಆಧಿಪತ್ಯ ಪಡೆಯುವ ಅರ್ಹತೆ ಇದೆ, ಅದರಿಂದಾಗಿ ಅವನಿದನ್ನು ಮುಂದುವರೆಸಲಿ ಅಂತ. 4 ತಿಂಗಳುಗಳ ಕಾಲ ಮುಗಿದ ಮೇಲೆ ಮತ್ತು ಅವನು ಭೋಗದಲ್ಲೇ ಆಸಕ್ತನಾದಾಗ ಮತ್ತೆ ಎಚ್ಚರಿಸಿದ, ತಪ್ಪು ಮಾಡ್ತಾ ಇದ್ದಿ, ನಿನಗೆ ಕೊಟ್ಟ ಅವಕಾಶವನ್ನು ನೀನು ಸದುಪಯೋಗ ಮಾಡಿಕೊಳ್ಬೇಕು, ಪ್ರತ್ಯುಪಕಾರ ಮಾಡುವ ಸಮಯ ಇದು ಅಂತ. ಅದರಿಂದಾಗಿ ಮರಳಿ ಸಾಮ್ರಾಜ್ಯವನ್ನು ಕೊಡಿಸಿದವನು. ಅಲ್ಲಿ ಬೆಟ್ಟದ ತುದಿಯಲ್ಲಿ ಇವರು ಚರ್ಚೆ ಮಾಡ್ತಾ ಇರುವ ಪ್ರಸಂಗದಲ್ಲಿ ಬಹಳ ಹಿಂದೆ ರಾವಣ ಸೀತೆಯನ್ನು ಎಳ್ಕೊಂಡು ಹೋಗ್ತಾ ಇದ್ದ ಪ್ರಸಂಗ ಅದು. ಅವಳು ಒಂದು ಬೆಟ್ಟದ ತುದಿಯಲ್ಲಿ 5-6 ಜನ ಕಪಿವೀರರು ಒಂದು ಮಂತ್ರಾಲೋಚನೆ ಮಾಡ್ತಾ ಇರುವುದನ್ನು ನೋಡ್ತಾಳೆ. ಪರಸ್ಪರ ಏನೋ ಚರ್ಚೆ ಮಾಡ್ತಾ ಇರ್ತಾರೆ. ಆಗ ತಕ್ಷಣವೇ ತನ್ನಲ್ಲಿದ್ದ ಆಭರಣಗಳನ್ನೆಲ್ಲ ಒಂದಿಷ್ಟು ತನ್ನ ಮೇಲುದಕ್ಕೆ ಮೇಲಿನ ಬಟ್ಟೆಯನ್ನು ತೆಗೆದು ಅದನ್ನು ಕಟ್ಟಿ ಆ ಗುಂಪಿನ ಮಧ್ಯಕ್ಕೆ ಎಸೀತಾಳೆ. ಅದು ಎಸೆದು ಎಷ್ಟೋ ದಿನ ಆಗಿದೆ, ಅದನ್ನು ಅವರು ಇಟ್ಕೊಂಡಿದ್ದಾರೆ. ಸುಗ್ರೀವನ ಜೊತೆಗೆ ಭೇಟಿಯಾದಾಗ ಹೀಗಾಗಿದೆ ಸೀತೆಯ ಪರಿಸ್ಥಿತಿ ಅಂತ ಮಾತುಕತೆ ಬಂದಾಗ ಸೂಚನೆ ಕೊಡ್ತಾನೆ. ಅವತ್ತು ಸಿಕ್ಕಿದ ಆಭರಣಗಳಲ್ಲಿ ಒಂದು ಸರ್ತಿ ರಾಮನ ಕಣ್ಣಿಗೆ ಬಿದ್ದರೆ ಇದು ಏನಾದರೂ ಒಂದು ಕ್ಲೂ ಸಿಗಬಹುದು. ತಕ್ಷಣವೇ ಸುಗ್ರೀವ ತರಿಸ್ತಾನೆ, ಹನುಮಂತ ಹೇಳಿದ ಅಂತ. ತರಿಸಿ ರಾಮನ ಕಣ್ಣಿಗೆ ಅದೆಲ್ಲವೂ ಗೋಚರ ಆಗಿ ಅವನಿಗೆ ಅರ್ಥ ಆಗುತ್ತೆ ಇದು ಸೀತೆಯದ್ದೇ ಅಂತ ನಿಶ್ಚಯ ಮಾಡಿಕೊಳ್ತಾರೆ. ಲಕ್ಷ್ಮಣನನ್ನು ಕೇಳಿದಾಗ ಲಕ್ಷ್ಮಣ ಎಲ್ಲ ನೋಡ್ತಾನೆ, ಉಳಿದದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಆದರೆ ಒಂದು ಆಭರಣ ಮಾತ್ರ ಇದು ಸೀತೆಯದ್ದೇ ಅಂತ ನಿಶ್ಚಿತ ಅನ್ನುವ ಭಾವದಿಂದ ಹೇಳುತ್ತಾನೆ. ಅಂದರೆ ಲಕ್ಷ್ಮಣನ ಒಂದು ನಿತ್ಯದ ಚಟುವಟಿಕೆ ಹೇಗಿತ್ತು ಅನ್ನೋದನ್ನು ಈ ಮಾತು ಹೇಳುತ್ತೆ. ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ನನಗೆ ಈ ಕಿವಿಯ ಓಲೆ ಅಥವಾ ಕೈಗೆ ಹಾಕಿರುವಂತಹ ತೋಳುಬಂದಿ ಅಥವಾ ಇನ್ಯಾವುದು ಹಾರ ಇದ್ಯಾವುದು ಕೂಡ ನನಗೆ ಅಷ್ಟು ಸ್ಪಷ್ಟ ಇಲ್ಲ, ಗೊತ್ತಾಗ್ತಿಲ್ಲ. ಆದರೆ ಈ ಕಾಲಿಗೆ ಹಾಕಿರುವ ನೂಪುರ ಗೆಜ್ಜೆ ಮಾತ್ರ ಇದು ಸೀತೆಯದ್ದೇ. ಅದೇಗೆ? ನಿತ್ಯಂ ಪಾದಾಭಿವಂದನಾತ್. ಪ್ರತಿನಿತ್ಯವೂ ಕೂಡ ನಾನು ಸೀತೆಗೆ ನಮಸ್ಕಾರ ಮಾಡುವಾಗ ಈ ಗೆಜ್ಜೆಯ ಗುರುತು ನನ್ನ ಕಣ್ಣಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತ. ಅಂದರೆ ನಿತ್ಯಂ ಪಾದಾಭಿವಂದನ, ಪ್ರತಿ ದಿವಸ ಅಲ್ಲ ಇದು ಯಾಕೆ ಮಾಡ್ದ, ಹೀಗೆ ಯಾಕೆ ಮಾಡ್ತಿದ್ದ ಅಂದರೆ ಅದು ಮತ್ತೆ ಇನ್ನೊಂದು ಕಡೆಗೆ ಹೋಗುತ್ತೆ. ಸುಮಿತ್ರೆ ಅಣ್ಣನ ಜೊತೆಗೆ ಕಾಡಿಗೆ ಹೋಗ್ಲಾ ನಾನು ಅಂತ ಕೇಳಿದಾಗ, ನೀನು ಹುಟ್ಟಿರುವುದೇ ಅಣ್ಣನ ಸೇವೆ ಮಾಡಲಿಕ್ಕಪ್ಪ, ಹೋಗು, ಏನು ಯೋಚನೆ ಮಾಡಬೇಡ, ಗಚ್ಚತಾತ ಯಥಾ ಸುಖಂ, ಹೆದರಬೇಡ ನೀನು. ಆದರೆ ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡದೇ ಇರಬಾರ್ದು. ಅಲ್ಲ, ಅಯೋಧ್ಯೆಯಲ್ಲಿದ್ದಾನೆ ಅಪ್ಪ, ನೀನು ಇಲ್ಲಿದ್ದಿ, ನಾನು ಹೋಗು ಅಂತ ಹೇಳೋದು ಕಾಡಿಗೆ, ಹೇಗೆ ನಮಸ್ಕಾರ ಮಾಡಬೇಕು? ಯೋಚನೆ ಮಾಡಬೇಡ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿಂಧಿ. ಕಾಡಿನಲ್ಲಿದ್ದಾಗ ರಾಮನೇ ನಿನಗೆ ದಶರಥನ ಸ್ಥಾನದಲ್ಲಿರುವವನು, ರಾಮನಲ್ಲಿ ದಶರಥನನ್ನು ಕಾಣು.
ನನ್ನನ್ನು ಸೀತೆಯಲ್ಲಿ ಕಾಣು. ನೀನಿರುವ ಕಾಡೆ ಅಯೋಧ್ಯೆ ಅಂತ ಭಾವಿಸಿ ರಾಮನ ಜೊತೆಗಿರು. ಸಂತೋಷವಾಗಿ ನಿನ್ನ ಕರ್ತವ್ಯ ನಿರ್ವಹಿಸುವುದು. ಮೊದಲ ದಿವಸ ಕಾಡಿಗೆ ಹೊರಡುವಾಗ ತಾಯಿ ಹೇಳಿದ ಮಾತು. ಅದನ್ನು 13ನೇ ವರ್ಷದ ಹೊತ್ತಿಗೆ ಆ ಆಭರಣ ತೋರಿಸುವಾಗ ವಾಲ್ಮೀಕಿಗಳು ಅವನಷ್ಟೂ ದಿವಸವೂ ನಮಸ್ಕಾರ ಮಾಡ್ತಾ ಇದ್ದ ಅಂತ ಹೇಳುವ ರೀತಿ ಈ ಆಭರಣ ತೋರಿಸುವ ಕಥೆ. ಹನುಮಂತ ಆ ಆಭರಣವನ್ನು ನೋಡಿ ಲಕ್ಷ್ಮಣ ಹೀಗೆ ಹೇಳಿದಾಗ, ಹಾಗಿದ್ದರೆ ಎಲ್ಲ ರೀತಿಯಿಂದಲೂ ಕೂಡ ದಕ್ಷಿಣದ ಕಡೆಗೆ ಸೀತೆಯ ಪ್ರಯಾಣ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಇನ್ನು ಹೇಗೆ ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ. 4 ದಿಕ್ಕುಗಳಿಗೆ, ಯಾಕೆಂದರೆ ಹೋದದ್ದು ದಕ್ಷಿಣದ ದಿಕ್ಕಾದರೂ ಈ ರಾವಣನನ್ನು ನಂಬಲಿಕ್ಕಾಗಲ್ಲ. ಅವನು ಯಾವ ದಿಕ್ಕಿಗೂ ಮತ್ತೆ ತಿರುಗ್ತಾನವನು. ಆದರೆ ಹೆಚ್ಚು ಕಮ್ಮಿ ನಮಗೆ ಗುರಿ ದಕ್ಷಿಣದ್ದೇ ದೊಡ್ಡದು. ಆದರೆ ಉಳಿದ ಕಡೆಗೆ ಹೋಗದೇ ಇರಲಿಕ್ಕಾಗಲ್ಲ. ಅದಕ್ಕೋಸ್ಕರ 4 ದಿಕ್ಕುಗಳಿಗೆ ಸೈನ್ಯವನ್ನು ವಿಭಾಗ ಮಾಡಿ ಕಳುಹಿಸಿಕೊಡ್ತಾರೆ. ಆಗ ಸುಗ್ರೀವ ಒಬ್ಬರು ನೀಲೇಶ್ ನೀಲಕಂಠ್ ಓಕ್ ಅಂತ ಒಬ್ಬರು ಸುಗ್ರೀವ ಅಟ್ಲಾಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಂದರೆ ಸುಗ್ರೀವ ಹೇಳಿದ ಜಗತ್ತಿನ ಭೂಪಟ. ಅವನೇ ಯಾಕೆ ಭೂಪಟ ಬಗ್ಗೆ ಹೇಳ್ದ ಅಂದರೆ, ಹಿಂದೆ ವಾಲಿಯ ಜೊತೆಗಿನ ಒಂದು ಕಲಹದಿಂದಾಗಿ ವಾಲಿ ಎಲ್ಲೂ ಉಳಿಲಿಕ್ಕೆ ಬಿಡಲಿಲ್ಲ. ಎಲ್ಲ ಕಡೆಗೂ ಅವನು ಎಲ್ಲಿ ಹೋಗಿ ಕೂತರು ಅಲ್ಲಿಗೆ ಹೋಗಿ ಅವನನ್ನು ಗುದ್ದಿ ಓಡಿಸ್ತಿದ್ದ. ಇವನಿಗೆ ಓಡೋದು ಬಿಟ್ಟರೆ ಬೇರೆ ಗತಿಯೇ ಇಲ್ಲ. ಓಡುವಾಗ ಇಡೀ ಜಗತ್ತಿನ ಎಲ್ಲ ಮೂಲೆಗೂ ಓಡಿದ್ದಾನೆ. ಎಲ್ಲ ಮೂಲೆಯಲ್ಲೂ ಕೂಡ ಅವನನ್ನು ಅಟ್ಟಿಸಿಕೊಂಡು ವಾಲಿ ಬಂದಿದ್ದಾನೆ. ನೋಡಿ, ಒಂದು ದಿವಸ ಓಡಿದ್ದು ಜೀವ ಹಿಡ್ಕೊಂಡು, ಆದರೆ ಇನ್ನೊಂದು ದಿವಸ ಎಷ್ಟು ಉಪಯೋಗ ಆಯಿತು ನೋಡಿ. ರಾಮನಿಗೆ ಸಹಾಯ ಮಾಡುವ ನೆಪದಲ್ಲಿ ಆ ಇಡೀ ಜಗತ್ತಿನ ಅಷ್ಟು ವಿವರಗಳನ್ನು ಅಲ್ಲಿ ಸುಗ್ರೀವ ನಿರೂಪಣೆ ಮಾಡುತ್ತಾನೆ. ಈ ದಿಕ್ಕಿಗೆ ಹೋಗುವಾಗ ಇಂಥ ಕಾಡಿದೆ, ಅಲ್ಲಿ ಇಂಥ ರಾಕ್ಷಸರಿರ್ತಾರೆ, ಅಲ್ಲಿಗೆ ಹೋಗಬೇಡಿ. ಇಂಥ ನದಿ ಇದೆ, ಅದು ತುಂಬ ಡೆಡ್ಲಿ, ಅಂಥದ್ರಲ್ಲಿ ಪ್ರವೇಶ ಮಾಡಬೇಡಿ. ಇಂಥ ಜಾಗಕ್ಕೆ ಹೋಗಿ, ಇಲ್ಲಿ ಸಿಗುತ್ತೆ, ಅಲ್ಲಿ ಇರುವ ಸಾಧ್ಯತೆಗಳೇ ಕಮ್ಮಿ, ಯಾಕಂದರೆ ಅದು ಕಗ್ಗಾಡು, ಅಲ್ಲಿ ರಾವಣನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಈ ಥರದ ವಿವರಗಳನ್ನೆಲ್ಲ ಕೊಟ್ಟುಕೊಂಡು ಬರ್ತದೆ. ಇದನ್ನು ನಾನು ಇಲ್ಲೇ ಯಾಕೆ ಹೇಳಿದೆ ಅಂದರೆ, ಇದರ ಜೊತೆಗೆ ಹನುಮಂತನು ಓಡಿದ್ದಾನೆ. ಸುಗ್ರೀವ ಓಡ್ತಾ ಇದ್ದಾಗ ಹನುಮಂತನು ಓಡಿದ್ದಾನೆ. ಕೊನೆಗೆ ನನಗಿನ್ನು ಓಡಲಿಕ್ಕಾಗಲ್ಲ, ಎಲ್ಲಿಯಾದರೂ ಒಂದು ಕಡೆ ಈ ವಾಲಿಯ ಕೈಗೆ ಸಿಗದ ಹಾಗೆ ಒಂದು ಕಡೆ ಉಳ್ಕೊಳ್ಬೇಕು, ಅದಕ್ಕೋಸ್ಕರ ಏನು ಮಾಡಲಿ ನಾನು ಅಂತ. ಹಾಗಾದರೆ ನಮ್ಮ ಮಾಯಾವಿ ಅಂತನ್ನುವ ಒಬ್ಬ ರಾಕ್ಷಸನನ್ನು ಕೊಲ್ಲುವ ಸಂದರ್ಭದಲ್ಲಿ ಮತಂಗ ಋಷಿಗಳ ಆಶ್ರಮಕ್ಕೆ ಆ ಶರೀರವನ್ನು, ಮಾಯಾವಿ ಅನ್ನುವ ರಾಕ್ಷಸನನ್ನು ಎಸೆಯುವಾಗ ಆ ಶರೀರದಿಂದ ಸಿಡಿದ ನೆತ್ತರು ಮತಂಗ ಋಷಿಗಳ ಆಶ್ರಮಕ್ಕೆ ಬಿದ್ದದ್ರಿಂದ ಆ ಋಷಿಗಳು ಇನ್ಯಾವತ್ತೂ ಕೂಡ ವಾಲಿ ನೀನಿಲ್ಲಿಗೆ ಕಾಲಿಡ್ಲಿಕ್ಕಿಲ್ಲ ಅಂತ ನಿನ್ನ ಅಣ್ಣನನ್ನು ಶಪಿಸಿದ್ದಾನೆ. ಅಲ್ಲಿ ಹೋಗಿ ಉಳ್ಕೊಳ್ಳೋಣ, ವಾಲಿ ಅಲ್ಲಿಗೆ ಬರಲ್ಲ. ಇದನ್ನು ನೀನು ಮೊದಲು ಯಾಕೆ ಕೇಳಲಿಲ್ಲ? ನೀನು ಮೊದಲು ನನ್ನ ಹತ್ರ ಕೇಳಲಿಲ್ಲ ಅಂತಾನೆ ಹನುಮಂತ. ನೀನು ಕೇಳಿದರೆ ನಾನು ಅವತ್ತೇ ಹೇಳ್ತೀನಿ, ನೀನು ಅವತ್ತು ಕೇಳಲಿಲ್ಲ. ನಿನ್ನ ಜೊತೆಗೆ ಓಡುದು ಅಂದರೆ ಒಂದು ಸರಿ ಈ ಜಗತ್ತಿನ ಎಲ್ಲ ಟೂರ್ ಆಯಿತು ಅಂತ ಓಡ್ಕೊಂಡು ಬಂದ್ವಿ. ಈಗ ನೀನು ಕೇಳ್ತಾ ಇದ್ದೀನಿ ನನಗಿನ್ನು ಓಡ್ಲಿಕ್ಕಾಗಲ್ಲ ಅಂತ, ಹಾಗಾದರೆ ಇಲ್ಲಿರೋಣ ಅಂತ. ಹೀಗೆ ಹನುಮಂತ ಅವನೂ ಕೂಡ ಇಡೀ ಅಷ್ಟು ಪ್ರದೇಶವನ್ನು ಸುಗ್ರೀವನ ಜೊತೆಗೆ, ಇದನ್ನು ಕೊನೆಗೆ ನಮ್ಗೆ ಆಶ್ಚರ್ಯ ಆಗುತ್ತೆ, ವಾಲಿಯನ್ನು ಹನುಮಂತ ನಿಗ್ರಹಿಸ್ಬೋದಿತ್ತಲ್ವಾ ಅಂತ ಈ ಪ್ರಶ್ನೆ ನಮ್ಮಲ್ಲಿ ಉಳಿಯತ್ತೆ. ಅದನ್ನು ರಾಮ ಮುಂದೆ ಹೇಳ್ತಾನೆ, ನೀವು ಹನುಮಂತನನ್ನು ಕಮ್ಮಿ ತಿಳ್ಕೊಳ್ಬೇಡಿ, ಇವನು ರಾವಣನಿಗಿಂತಲೂ ವಾಲಿಗಿಂತಲೂ ಅತ್ಯಂತ ಪರಾಕ್ರಮಶೀಲ. ಕೇವಲ ಕೆಲವೊಂದು ಸರ್ತಿ ಯಜಮಾನನಿಗೆ ಯಾವ ರೀತಿ ನಡ್ಕೊಳ್ಬೇಕು ಅದನ್ನು ಮೀರಿ ತಾನು ಯಾವತ್ತೂ ಹೆಜ್ಜೆ ಇಡಬಾರ್ದು ಅನ್ನೋದಕ್ಕೋಸ್ಕರ ಅವನಿಗೆ ವಿಧೇಯನಾಗಿದ್ದದ್ದು ಹೊರತು ತನಗೆ ಮಾಡಲಿಕ್ಕೆ ಬರಲ್ಲ ಅಂತಲ್ಲ. ಇದು ಸಹಜವಾಗಿ ಹನುಮಂತನ ಎಲ್ಲ ಸಂದರ್ಭದಲ್ಲಿ, ಈ ಕಾಲದಲ್ಲಿ ಮಾತ್ರ ಅಲ್ಲ. ನಿಮಗೆ ಆ ಸಮುದ್ರವನ್ನು ಹಾರುವ ಪ್ರಸಂಗದಲ್ಲೂ ಎಲ್ಲರೂ ಅವರವರ ಲೆಕ್ಕ ಹೇಳ್ತಾರೆ, ನಾನು ಇಷ್ಟು ದೂರ ಹಾರ್ತೇನೆ, ಇಷ್ಟು ದೂರ ಹಾರ್ತೇನೆ, ಇಷ್ಟು ದೂರ ಹಾರ್ತೇನೆ ಅಂತ. ಹನುಮಂತ ಏನು ಹೇಳುವುದೇ ಇಲ್ಲ. ಅದು ಎಲ್ಲ ಕಾಲದಲ್ಲೂ ಅವನ ಸ್ವಭಾವನೆ ಹಾಗೆ. ಯಾರು ಇಲ್ಲ ಅಂದರೆ ನಾನು ಅಲ್ಲಿದ್ದೇನೆ, ಕೆಲಸ ಆಗದೆ ನಿಲ್ತು ಹೋಗುವ ಪ್ರಸಂಗಕ್ಕೆ ನಾನು ಅವಕಾಶ ಕೊಡಲ್ಲ. ಆದರೆ ಬೇರೆಯವರು ಮಾಡ್ತೇನೆ 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 ಅಂತ ಹಾರೋಡರಿಗೆ ಬಾಗಿಲು ತೆಗೆದೇ ಇರುತ್ತೆ, ಹೋಗಿ ಬನ್ನಿ ಏನಾದರೂ ಮಾಡಿ, ನಿಮಗೆ ಜಾಗ ಕೊಟ್ಟಿದ್ದೇನೆ, ಅವಕಾಶ ಕೊಟ್ಟಿದ್ದೇನೆ, ಏನಾದರೂ ಸಾಧಿಸಿ. ಆದರೆ ನನ್ನ ಉಪಸ್ಥಿತಿಯಲ್ಲೇ ಅದು ಆಗಬೇಕು ಅಂತಿದ್ರೆ ನಾನು ಅದನ್ನು ಹಿಂಜರಿಯುವುದಿಲ್ಲ, ಆ ಕೆಲಸ ಮಾಡುವುದಕ್ಕೆ ನಾನಿದ್ದೇನೆ ಅಂತ. ಹೀಗೆ ಸುಗ್ರೀವನ ಜೊತೆಗೆ ಇಡೀ ಓಡಾಡಿದವನು. ಸುಗ್ರೀವ ಹೇಳ್ತಾನೆ, ಎಲ್ಲ ದಿಕ್ಕುಗಳಿಗೆ ಕಳಿಸಿ ಆಯಿತು, ದಕ್ಷಿಣದ ದಿಕ್ಕಿಗೆ ಈ ಹನುಮಂತ ಇರಬೇಕು. ನೀನೇನು ಹೇಳಿದೆಯೋ ನನ್ನ ಮನಸ್ಸಲ್ಲೂ ಅದೇ ಇತ್ತು ಅಂತಾನೆ ರಾಮ.
ನೀನು ಏನು ಹೇಳಲಿಕ್ಕೆ ಹೊರಟಿಯೋ ನಾನು ಅದನ್ನೇ ಸಂಕಲ್ಪಿಸ್ತಾ ಇದ್ದೆ, ದಕ್ಷಿಣ ದಿಕ್ಕಿಗೆ ಅವನೇ ಇರಲಿ ಅಂತ. ಅದು ಇನ್ನೂ ಖಾತ್ರಿ ಮಾಡುವುದು ಹೇಗೆ ಅಂದರೆ, ರಾಮಚಂದ್ರ ತನ್ನ ಕೈಯ ಉಂಗುರವನ್ನು ಅವನು ಕೈ ಕೊಡ್ತಾನೆ. ವಸುತಃ ನಾಯಕನಾಗಿ ಹೋದವ ಅಂಗದ ಆ ಇಡೀ ಟೀಮಿಗೆ. ಯಾಕೆಂದರೆ ರಾಜನಾಗಿ ಸುಗ್ರೀವನನ್ನು ಪಟ್ಟಾಭಿಷೇಕ ಮಾಡಿದ ಮೇಲೆ ಅಂಗದನನ್ನು ಯುವರಾಜನನ್ನಾಗಿ ಕೂಡಿಸಿದ್ರು. ಹಾಗಾಗಿ ಅಂಗದನನ್ನು ಆ ಟೀಮಲ್ಲಿ ಕಳಿಸಿದಾಗ ಅವನನ್ನು ಕಾರ್ಯಕರ್ತನಂತೆ ಕಳಿಸ್ಲಿಕ್ಕಾಗಲ್ಲ, ಅವನೇ ಟೀಮ್ ಲೀಡರ್. ಹಾಗಾಗಿ ಟೀಮ್ ಲೀಡರ್ನನ್ನು ಅವನನ್ನೇ ಆಯ್ಕೆ ಮಾಡಿದ್ರೂ ಕೂಡ ರಾಮಚಂದ್ರ ಕೈಯಲ್ಲಿ ಉಂಗುರವನ್ನು ಕೊಡುವಾಗ ಹನುಮಂತನ ಕೈಗೆ ಮುಟ್ಟಿಸ್ತಾನೆ. ನೀನು ಈ ಕಾರ್ಯವನ್ನು ಮಾಡಿ ಬರ್ತಿ ಅಂತ ನನಗೆ ವಿಶ್ವಾಸ ಇದೆ ಅಂತ. ಹೀಗೆ ಹನುಮಂತನ ನಿರಂತರ ಕ್ರಿಯೆಗಳನ್ನು ಅವನು ಕೆಲವೊಂದು ಸರ್ತಿ ಕ್ರಿಯೆಗೆ ಪ್ರತಿಕ್ರಿಯೆಗಳನ್ನು ತೋರುವುದನ್ನು ನೋಡಿದಾಗಲೆಲ್ಲ ಅಸಹಜವಾಗಿ ಯಾವತ್ತೂ ವರ್ತಿಸಿದವನಲ್ಲ. ಅನಗತ್ಯವಾಗಿ ಹೆಚ್ಚು ತನ್ನ ಪ್ರಭಾವವನ್ನು ಬೀರುವ, ನಮಗೆ ಅದು ಗೊತ್ತಿಲ್ಲದೆ ಒಳಗಿನಿಂದೊಂದು ಸಣ್ಣ ಬುದ್ಧಿ ಇರುತ್ತೆ. ಅದು ಒಂದು 2 ಕೆಲಸ ಆಗಿದ್ರೆ ನಾವು 4 ಕೆಲಸ ಮಾಡಿ ಹೇಳ್ತೇವೆ. ಅದನ್ನು ಏನಾಯಿತು ಕೇಳಿದ್ರೆ, ಒಂದು 50 ಜನ ಇರ್ತಾರೆ, ಒಂದು 150, 200, 300 ಜನ ಇದ್ರಲ್ಲಿ ಅಂತ ಅದು ಗೊತ್ತಿಲ್ಲದೇ ಬರುತ್ತೆ. ಆದರೆ ಹನುಮಂತ ತಪ್ಪಿಯೂ ಒಂದೇ ಒಂದು ಕಡೆ ಕೊಡುವ ಲೆಕ್ಕಾಚಾರದಲ್ಲಿ ತನ್ನನ್ನು ಉಬ್ಬಿಸಿ ಹೇಳುವುದು, ದೊಡ್ಡದು ಮಾಡಿ ಹೇಳುವುದು ಮಾಡ್ತಿರಲಿಲ್ಲ. ಇದು ರಾಮನಿಗೆ ಬಹಳ ಇಷ್ಟವಾದ ಸಂಗತಿ. ಹೀಗೆ ರಾಮನನ್ನು ಭೇಟಿ ಮಾಡಿಸಿ ರಾಜಪದವನ್ನು ಸುಗ್ರೀವನಿಗೆ ಕೊಡುವಂತೆ, ಅದು ಕೊನೆಗೆ ಮತ್ತೆ ವಾಪಸ್ಸು ಯುದ್ಧ ಎಲ್ಲ ಮುಗಿದ ಮೇಲೆ ಸಿಂಹಾಸನದಲ್ಲಿ ಸುಗ್ರೀವನನ್ನೇ ಕೂಡಿಸಿ ಪಟ್ಟಾಭಿಷೇಕಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅದು ಪ್ರೀತಿ. ಹಾಗೆ ಕೇವಲ ಸುಗ್ರೀವನನ್ನು ಮಾತ್ರ ಅಲ್ಲ, ಅವನಿಗೆ ಸಹಾಯ ಮಾಡಿದ ಕಪಿಗಳ ಪರಿವಾರ ಮಾತ್ರ ಅಲ್ಲ, ಕಪಿಯರ ಮನೆಯ ಪರಿವಾರವನ್ನು ಕೂಡ ಪುಷ್ಪಕ ವಿಮಾನದ ಮೂಲಕ ಕರ್ಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಅವರನ್ನೆಲ್ಲ ಟ್ರೀಟ್ ಮಾಡಿ ಮತ್ತೆ ವಾಪಸ್ ರಾಮಚಂದ್ರ ಕಳಿಸ್ತಾನೆ. ಹೀಗೆ ಹನುಮಂತ ಸುಗ್ರೀವನಿಗೆ ದೊರಕಿಸಿದ ಸುಖ ಇದೆಯಲ್ವಾ, ಅದು ಲೆಕ್ಕಕ್ಕೆ ಸಿಗದೇ ಇದ್ದದ್ದು. ಹಾಗಾಗಿ ಸುಗ್ರೀವ ಏನಾದರೂ ಒಂದು ದೊಡ್ಡ ಸ್ಥಾನದಲ್ಲಿ ಬಂದು ಉಳಿದ ಅಂತಂದರೆ ಅದಕ್ಕೆ ಕಾರಣ ಹನುಮಂತ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀನು ರಾಜ್ಯವನ್ನೇ ಕೊಡಿಸುವವ. ನಮ್ಮ ಪ್ರಾರ್ಥನೆ, ನಮಗೆ ರಾಜ್ಯ ಕೊಡೋದು ಬೇಡ, ನಮ್ಮನ್ನು ನಮ್ಮ ಕೈ ಕೊಟ್ಟರೆ ಸಾಕು. ಯಾಕೆಂದರೆ ನಮ್ಮನ್ನು ಫೋನ್ ನುಂಗ್ಬಿಡುತ್ತೆ, ಟಿ ವಿ ನುಂಗ್ಬಿಡುತ್ತೆ, ಎಲ್ಲವೂ ನುಂಗಿಬಿಡುತ್ತೆ. ಕೋಡಗನ ಕೋಳಿ ನುಂಗಿತ್ತಾ ಇದ್ದ ಹಾಗೆ ನಮ್ಮನ್ನು ಏನೇನೋ ನುಂಗ್ಬಿಡುತ್ತೆ. ಅದು ಯಾವುದಕ್ಕೂ ನಮ್ಮನ್ನು ನುಂಗಿಸಿಕೊಳ್ಳದೆ ನಮ್ಮನ್ನು ನಮ್ಮ ಕೈ ಕೊಡು. ನಮ್ಮ ಪದ ಇದೆಯಲ್ಲ, ನಮ್ಮ ಪದ ಅಂದರೆ ನಮ್ಮ ಹೃದಯ, ನಮ್ಮ ಸ್ಥಾನ ನಮ್ಮ ಕೈಯಲ್ಲಿ, ನಮ್ಮ ಆಡಳಿತದಲ್ಲಿ ಅಥವಾ ನಮ್ಮ ಹಿಡಿತದಲ್ಲಿ ಅದನ್ನು ಮತ್ತೆ ಒದಗಿಸುವಂತೆ ಮಾಡು ಅಂತ ಕೇಳಲಿಕ್ಕೋಸ್ಕರ ಆದರೂ ಈ ಪ್ರಾರ್ಥನೆಯನ್ನು ನಾವು ಮಾಡಬೇಕಾದದ್ದು. ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭವ ಸಬ್ ಜಗಚಾನ. ಇದು ಕೇವಲ ಸುಗ್ರೀವನಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಮುಂದಿನ ಯುದ್ಧದಲ್ಲಿ ಅವರು ಲಂಕೆಗೆ ಹೋಗಿ ಸೇರಬೇಕು. ಅಷ್ಟರಲ್ಲಿ ವಿಭೀಷಣ ಬರ್ತಾನೆ. ವಿಭೀಷಣ ಬಂದಾಗ ಇಡೀ ಕಪಿಗಳ ಕುಟುಂಬ ವಿರೋಧಿಸುತ್ತೆ. ಆಗ ಹನುಮಂತ ಒಬ್ಬ ಬಿಟ್ಟರೆ ಮತ್ತಾರೂ ಕೂಡ ಅದನ್ನು ಸಪೋರ್ಟ್ ಮಾಡಲ್ಲ, ವಿಭೀಷಣ ಬಂದದ್ದನ್ನು. ರಾಮ ಸುಮ್ಮನಿರ್ತಾನೆ. ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾರೆ, ಜಾಂಬವಂತನು ಮಾತಾಡ್ತಾನೆ, ಅಂಗದನು ಹೇಳ್ತಾನೆ, ಸುಗ್ರೀವನು ಮಾತಾಡ್ತಾನೆ, ಎಲ್ರಿಗೂ ಮಾತಾಡ್ಲಿಕ್ಕೆ ಬಿಡ್ತಾನೆ. ಅವರವರವರವ್ರ ಮನಸ್ಸಲ್ಲಿ ಏನೇನಿತ್ತು ಎಲ್ಲ ಹೇಳ್ತಾರೆ. ಆದಮೇಲೆ ಹನುಮಂತ ನೀನೇನು ಹೇಳ್ತಿ, ನಿನ್ನ ಅಭಿಪ್ರಾಯ, ನನಗೆ ನಿನ್ನ ಅಭಿಪ್ರಾಯ ಮುಖ್ಯ. ಯಾಕೆ ಮುಖ್ಯ ಅಂದರೆ ನೀನು ಈಗಾಗಲೇ ಒಂದು ಸರ್ತಿ ಹೋಗಿ ವಿಭೀಷಣನ ಮನೆಯನ್ನು ನೋಡಿ ಬಂದವ. ಅವನು ಇಲ್ಲಿ ತನಕ ಬರಬೇಕು ಅಂತಂದರೆ ಇದು ರಾವಣನ ಉಪಾಯದಲ್ಲಿ ಸೇರಿಕೊಂಡದ್ದೋ ಅಥವಾ ನಿಜವಾಗಿಯೂ ವಿಭೀಷಣನ ಮನಸ್ಸೇ ಕರಗಿ ಇಲ್ಲಿಗೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡದ್ದೋ, ಇದನ್ನು ನೀನು ನಿರ್ಧಾರ ಮಾಡಿ ಹೇಳಿದಂತೆ ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದಾಗ ಸರಿಯಾಗಿ ನಡೆದ ಅಷ್ಟು ಘಟನೆಯನ್ನು ಯಥಾವತ್ತಾಗಿ ಬಿಡಿಸಿ ಹೇಳ್ತಾನೆ ಹನುಮಂತ. ಇವನನ್ನು ತಗೊಳ್ಳೋದ್ರಲ್ಲಿ ನಮಗೆ ಲಾಭ ಇದೆ, ತುಂಬ ಒಳ್ಳೆಯ ಕಾರಣಗಳನ್ನು ಕೊಟ್ಟು ಹೇಳ್ತಾನೆ. ವಿಭೀಷಣನನ್ನು ನಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳುವುದರಿಂದ ತುಂಬ ಲಾಭ ಇದೆ. ಲಾಭ ಕೇವಲ ಸ್ವಾರ್ಥ ದೃಷ್ಟಿಯಿಂದ ಅಲ್ಲ, ಅವನನ್ನು ಕೂಡ ಎಂದೂ ಕೂಡ ಅವನು ನ್ಯಾಯಯುತವಾಗಿ ನಡೆಸಿಕೊಂಡಿಲ್ಲ. ಅದರಿಂದಾಗಿ ಒಬ್ಬ ಯೋಗ್ಯನಾದ ವ್ಯಕ್ತಿ ಸಹಜವಾಗಿ ಬಂದು ಶರಣಾದಾಗ ಅವನಿಗೆ ಆಶ್ರಯ ಕೊಡಬೇಕಾದದ್ದು ರಾಜಧರ್ಮವೂ ಕೂಡ. ಆ ಹಿನ್ನೆಲೆಯಲ್ಲಿ ಇವನನ್ನು ಸ್ವೀಕರಿಸುವುದು ಉತ್ತಮ ಅಂತ ಹೇಳಿದಾಗ ನಿನ್ನ ಮಂತ್ರವನ್ನೇ, ನಿನ್ನ ಆಲೋಚನೆಯನ್ನೇ ವಿಭೀಷಣನ ವಿಷಯದಲ್ಲಿ ರಾಮಚಂದ್ರ ಸ್ವೀಕರಿಸಿದ. ಕೊನೆಗೆ ಇನ್ನು ಯುದ್ಧ ಆಗಿಲ್ಲ. ಸ್ವೀಕರಿಸಿದ್ದು ಹೇಗೆ ಗೊತ್ತಾ? ಅವನನ್ನು ತಂದು ಕೂಡಿಸಿ ತಾವೇ ಒಂದು ಆಸನವನ್ನು ಸಿದ್ಧಪಡಿಸಿ
ಅವನನ್ನು ಅಲ್ಲೇ ಇದ್ದ ಸಮುದ್ರದ ನೀರು, ಇನ್ನುಳಿದ ಈ ಸಮುದ್ರಕ್ಕೆ ಸೇರ್ತಾ ಇದ್ದ ನದಿಗಳ ನೀರನ್ನೆಲ್ಲ ತಂದು ಅವನಿಗೆ ಅಭಿಷೇಕ ಮಾಡ್ತಾರೆ. ಏನು ಅಂತ? ಲಂಕೇಶ್ವರ ಭವ, ನೀನು ಲಂಕೇಶ್ವರನಾಗು ಅಂತ. ಇದು ಯಾವಾಗ? ಯುದ್ಧ ಮಾಡುವ ಮುನ್ನ. ಅಂದರೆ ನಿಶ್ಚಯ ಅಷ್ಟು ರಾಮಚಂದ್ರನಿಗೆ, ಈ ಯುದ್ಧದಲ್ಲಿ ಗೆದ್ದು ಮುಂದೆ ಕೂತ್ಕೊಳ್ಳುವವನು ಇದೇ ವಿಭೀಷಣ ಅಂತ. ಅದನ್ನು ಹೇಳುವವನು ಯಾರು ಅಂದರೆ ಇದೇ ಹನುಮಂತ. ಇವನನ್ನು ಈಗಲೇ ಪಟ್ಟಾಭಿಷೇಕ ಮಾಡಿ ತೀರ್ಮಾನ ಮಾಡಿಬಿಡಿ, ಮುಂದೆ ನಾವು ಹೋಗಿ ಕೇವಲ ಹೊಡೆದು ಬರೋದು ಮಾತ್ರ ಬಾಕಿ. ಈ ಕೆಲವೊಂದು ಸರ್ತಿ ಮಕ್ಕಳು ಮನೆಯಲ್ಲಿ ಏನೋ ತೆಗಿಲಿಕ್ಕೆ ಹೋಗಿ ಬಿದ್ದೋಗುತ್ತೆ, ಅದು 2 ಪಾಲಾಗಿರುತ್ತೆ. ಏನು ಗೊತ್ತಿಲ್ಲ ಅನ್ನೋ ಹಾಗೆ ಅದನ್ನು ಒಪ್ಪೆ ಜೋಡಿಸಿ ಅಲ್ಲೇ ಇಡ್ತಾರೆ. ಅಮ್ಮ ಅಮ್ಮ ಇಲ್ಲಿ ಬಾ ಅಂತ ಕರೆದು ಅದನ್ನು ತೆಗೆದುಕೊಡು ಅಂತ ಕೇಳ್ತಾರೆ. ಅಮ್ಮ ಭಾರಿ ಗಡಿಬಿಡಿಯಲ್ಲಿ ಎಳಿಲಿಕ್ಕೆ ಹೋಗ್ತಾಳೆ, ಅದು ಒಂದು ತುಂಡು ಮಾತ್ರ ಬರುತ್ತೆ, ಒಂದು ತುಂಡು ಅಲ್ಲೇ ಉಳಿದು ಬಿಡುತ್ತೆ. ಆಗ ಮಗು ಏನು ಗೊತ್ತಿಲ್ಲ ಅನ್ನುವಾಗೆ ಬಾಯ್ ಬಿಟ್ಟು, ಏನಮ್ಮ ಈ ಹೊಡೆದೋಯ್ತಲ್ವಾ, ಅದು ಅಮ್ಮನ ಕೈಯಲ್ಲಿ ಹೊಡೆದದ್ದಾದ್ರೆ ಅಮ್ಮ ಏನು ಜೋರು ಮಾಡಲ್ಲ, ಸುಮ್ಮನೆ ಆಗಿಬಿಡ್ತಾಳೆ, ಏನೋ ಆಯಿತು ಅಂತ. ಮಗು ಒಳಗೊಳಗೆ ಸಂತೋಷ ಪಡುತ್ತೆ. ರಾಮಚಂದ್ರ ಒಂಥರ ಹಾಗೆ ಮಾಡಬೇಕಾದ ಕೆಲಸ ಎಲ್ಲ ಮುಗಿಸಿರ್ತಾನೆ, ಆದರೆ ಕ್ರೆಡಿಟ್ ಕೊಡಬೇಕಲ್ಲ ಉಳಿದವರಿಗೆಲ್ಲ. ಹಾಗೆ ರಾವಣನ ಸಂಹಾರ, ಕುಂಭಕರ್ಣನ ಸಂಹಾರ ಇದೆಲ್ಲ ಅವನಿಗೆ ಸಿದ್ಧವೇ. ಇಲ್ಲಾಂದರೆ ಆ ಕೈಯಲ್ಲಿ ಕೊಡುವಾಗ ಉಂಗುರವನ್ನು ಹನುಮಂತನ ಕೈಗೆ ಯಾಕೆ ಕೊಟ್ಟ? ಲಂಕೇಶ್ವರನಾಗಿ ನೀನಿರು ಅಂತ ವಿಭೀಷಣನನ್ನು ಯಾಕೆ ಪಟ್ಟದಲ್ಲಿ ಕೂಡಿಸಿ ಆಮೇಲೆ ಯುದ್ಧಕ್ಕೆ ಹೊರಟ? ಇದೆಲ್ಲ ಅವರವರ ಕರ್ತವ್ಯದಲ್ಲಿ ಅವರಿಗೆ ಭಾಗವಹಿಸಿದಾಗ ಅವರಿಗೆ ಸಿಗಬೇಕಾದ ಅವಕಾಶವನ್ನು ರಾಮಚಂದ್ರ ಒದಗಿಸಿದ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಲಂಕೆಯ ರಾಜನನ್ನಾಗಿಸಿ ಜಗತ್ತೆಲ್ಲವೂ ಕೂಡ ನಿನ್ನ ಸಾಮರ್ಥ್ಯದಿಂದಲೇ ವಿಭೀಷಣ ಲಂಕಾಧೀಶನಾದ ಅನ್ನುವ ಸಂಗತಿಯನ್ನು ತಿಳಿದುಕೊಂಡಿದೆ ಅಂತ. ಸ್ವಲ್ಪ ವಿಭೀಷಣ ಅದರಲ್ಲಿ ಅನೇಕ ಘಟನೆಗಳು ನಡೀತಾವೆ ಯುದ್ಧ ಕಾಂಡದಲ್ಲಿ. ಎಷ್ಟೆಷ್ಟೋ ಪ್ರಸಂಗದಲ್ಲಿ ವಿಭೀಷಣನಿಗೆ ತೊಡಕಾದಾಗ ಹನುಮಂತ ಬಂದು ಅವನನ್ನು ಸಹಾಯಕ್ಕೆ ಬರ್ತಾನೆ. ರಾವಣ ಏನಾದರೂ ಮಾಯಾ ಪ್ರಯೋಗಗಳನ್ನು ಮಾಡಿದಾಗ ವಿಭೀಷಣ ಬಂದು ಇದು ರಾಮನ ಇಂಥ ಪ್ರಯೋಗ, ಸೀತೆಯನ್ನು ರಾಮನ ಮುಂದೆ ತಂದು ಕತ್ತರಿಸಿ ಅವನನ್ನು ಒಂಥರ ಆತ್ಮವಿಶ್ವಾಸದಿಂದ ಕುಸಿಯುವಂತೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ವಿಭೀಷಣ ಬಂದು ತಡೆದು ಹೇಳುತ್ತಾನೆ, ಎಲ್ಲ ಕಪಿಗಳನ್ನು ಮುಂದಿಟ್ಟುಕೊಂಡು, ರಾವಣ ಇಂಥ ಅನೇಕ ಅಚಾತುರ್ಯಗಳನ್ನು ನಿಮ್ಮನ್ನು ಕುಗ್ಗಿಸ್ಲಿಕ್ಕೋಸ್ಕರ ಮಾಡ್ತಾನೇ ಇರ್ತಾನೆ. ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ, ನೇರ ಯುದ್ಧ ಮಾಡಿ ಗೆಲ್ಲಿಕ್ಕಾಗೋದಿಲ್ಲ, ನೇರ ತಮ್ಮ ನಿಜವಾದ ಸಿದ್ಧಾಂತ ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ತಮ್ಮ ಅಭಿಪ್ರಾಯವನ್ನು ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗುವುದಿಲ್ಲ, ತಮ್ಮ ಸ್ಟ್ಯಾಂಡ್ ಏನು ಅಂತ ಎಲ್ಲೂ ತೋರಿಸ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಎದುರಾಳಿಯ ಕಾಲನ್ನು ಎಳೆದು ಸುಮ್ಮನೆ ಒಂದು ಧರ್ಮದ ಬಗ್ಗೆ ಕೆಟ್ಟ ಟೀಕೆಯನ್ನು ಮಾಡಿಬಿಟ್ರೆ ಆಗ ಅದೇ ವಿಷಯದಲ್ಲಿ ನಾವೆಲ್ಲ ಕಿತ್ತಾಡ್ತಾ ಇರ್ತೇವಲ್ವ, ನಮ್ಗೆ ಗೊತ್ತಾಗೋದಿಲ್ಲ ಏನಾಗಿದೆ ವಿಷಯ ಅಂತ. ಹಾಗೆ ರಾವಣ ಮಾಯಾ ಸೀತೆಯನ್ನು ತಂದಿಟ್ಟು ನಿಮ್ಮನ್ನು ಕಂಗೆಡಿಸುವುದರ ಉದ್ದೇಶ ನೀವು ನಿಮ್ಮ ಚಿಂತನೆ ಬೇರೆ ಕಡೆಗೆ ಹೋಗಲಿ ಅಂತ. ಸೀತೆ ಬಗ್ಗೆ ಯೋಚನೆ ಮಾಡ್ತಾ ಕೊಡ್ತಿರಲ್ವಾ, ಇನ್ನೊಂದು ಕಡೆ ಯುದ್ಧದಲ್ಲಿ ನಿಮ್ಮನ್ನು ನಾಶಪಡಿಸ್ತಾನೆ, ಇದು ಅವನ ಉದ್ದೇಶ. ಯಾರೂ ಇದಕ್ಕೆ ತಲೆ ಕೆಡಿಸಿಕೊಳ್ಬೇಡಿ. ಅಂದರೆ ಎಲ್ಲ ಕಪಿಗಳು ಒಂದ್ಸರ್ತಿ ಗಾಬರಿ ಆಗಿಬಿಡ್ತಾರೆ. ಯಾಕಂದರೆ ನಾವು ಯಾವ ಉದ್ದೇಶದಿಂದ ಇಲ್ಲಿ ತನಕ ಬಂದೆವೋ ಆ ಸೀತೆಯನ್ನೇ ಕತ್ತರಿಸಿ ತೆಗೆದ ಮೇಲೆ ನಾವು ಇಲ್ಲಿ ತನಕ ಮಾಡಿದ್ದಕ್ಕೆ ಏನು ಅರ್ಥ ಬಂತು, ನಮಗೆ ಇದೆಲ್ಲ ಯಾಕೆ ಹೀಗೆ ಅಂತ ಅನಿಸುತ್ತೆ. 1 ತಿಂಗಳು ರಾತ್ರಿ ಹಗಲು ಅನ್ನದೆ, ಊಟ ನಿದ್ದೆ ಮಾಡದೆ, ಆಹಾರ ಇಲ್ಲದೆ ಹೋದರೂ ಎಲ್ಲೆಲ್ಲೋ ಕಷ್ಟಪಟ್ಟು ಸೀತೆಯನ್ನು ಹುಡುಕಿದ ಮೇಲೆ ಹುಡುಕಿ ಬಂದ ಎದುರು ದೃಶ್ಯದಲ್ಲಿ ಸೀತೆಯ ಸಾವನ್ನು ಕಂಡಾಗ ಹೇಗೆ ಅನ್ನಿಸ್ಬೇಕು ಕಪಿಗಳಿಗೆ? ಆಗ ರಾಮನಿಗೆ ಬೇರೆ ಪ್ರಶ್ನೆ, ಆದರೆ ಉಳಿದ ಕಪಿಗಳಿಗೆ ಸೋಲು ಅಂತ ಅನ್ನೋದು ಒಳಗಿನಿಂದ ಮನಸ್ಸಿನಲ್ಲಿ ಒಂದ್ಸಲ ಬಂತು ಅಂದರೆ ಮತ್ತೆ ಎಷ್ಟೇ ತಾಕತ್ತಿನಿಂದ ಯುದ್ಧ ಮಾಡಿದರೂ ಸೋಲೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಯಾಕೆಂದರೆ ಮನಸ್ಸು ಸೋತ್ರೆ ಎಲ್ಲ ಸೋತ ಹಾಗೆ. ಅದನ್ನು ಆಗಬಾರ್ದು ಅಂತ ತಕ್ಷಣ ವಿಭೀಷಣ ಎಲ್ಲ ಕಪಿಗಳನ್ನು ಮುಂದಿಟ್ಟುಕೊಂಡು ಹನುಮಂತನ ಸೂಚನೆಯಂತೆ, ಹನುಮಂತ ಎಲ್ಲ ಕಡೆನೂ ಇದು ನೀವು ಮೂಲ ಕೃತಿಯನ್ನು ಅವಲೋಕನ ಮಾಡಿದರೆ ಏನು ಘಟನೆ ನಡೆಯುವಾಗಲೂ ಕೂಡ ಅಲ್ಲೊಂದು ಹನುಮಂತನದ್ದೇನೋ ಒಂದು ದೃಶ್ಯ ಇರುತ್ತೆ. ನಿದ್ದೆಯಿಂದ ಎದ್ದ ಕುಂಭಕರ್ಣ ಮೊದಲ ದಿವಸ ಅಂದರೆ ಸುಮಾರು 72 ದಿವಸ ಯುದ್ಧ ಆಗಿದೆ. ಆ 72 ದಿವಸದ ಯುದ್ಧದಲ್ಲಿ ಮಹಾಭಾರತದಾಗೆ 18 ದಿವಸದ್ದಲ್ಲ. ಅದಕ್ಕೆ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಒಂದು ಉಲ್ಲೇಖ ಮಾಡ್ತಾರೆ. ನಿಮಗೆ ಉದಾಹರಣೆ ಕೊಡಲಿಕ್ಕೆ ಬೇರೆ ಯುದ್ಧವೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಮ ಮತ್ತು ರಾವಣರ ನಡುವಿನ ಯುದ್ಧಕ್ಕೆ ಪ್ರತಿಯಾದ ಮತ್ತೊಂದು ಉದಾಹರಣೆ ಕೊಡಿ ಅಂದರೆ ಇಲ್ಲ. ರಾಮರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಒಂದು ಸಾಟಿ, ಅದು ಬಿಟ್ಟು ಬೇರೆ ಇಲ್ಲ ಅಂತ. ಅಂದರೆ ಆ 72 ದಿವಸಗಳ ತೀವ್ರವಾದ ಯುದ್ಧದ ಮಧ್ಯದಲ್ಲಿ ಕುಂಭಕರ್ಣ ಮಧ್ಯದಲ್ಲಿ ಎದ್ದು ಬರ್ತಾನೆ. ಇಂದ್ರಜಿತ್ತು ಕೂಡ
ನಾಶ ಹೊಂದುತ್ತಾನೆ ಅಂತ ಅನ್ನೋದು ನಿಶ್ಚಯವಾಗಿ ನಿಕುಂಬೆಲದಲ್ಲಿ ಅವನು ಸಾಯ್ತಾನೆ ಅಂತ ಗೊತ್ತಾದಾಗ ಕುಂಭಕರ್ಣ ಪ್ರವೇಶ ಮಾಡ್ತಾನೆ. ಕುಂಭಕರ್ಣ ಪ್ರವೇಶ ಮಾಡಿ ಅವನ ಕೈಯಲ್ಲಿ ಅತ್ಯಂತ ತೀವ್ರವಾದ ಒಂದು ತ್ರಿಶೂಲವನ್ನು ಹಿಡಿದು ಸುಗ್ರೀವನ ಮೇಲೆ ಎಸಿತಾನೆ. ಎಲ್ಲೋ ಇದ್ದ ಹನುಮಂತ, ಯಾಕೆಂದರೆ ಮೊದಲೇ ಒಂದು ಸರ್ತಿ ಅವನನ್ನು ಹಿಡಿದು ಚೆನ್ನಾಗಿ ಎಸೆದು ಅಪ್ಪಚ್ಚಿ ಮಾಡಿರ್ತಾನೆ ಕುಂಭಕರ್ಣ. ಯಾಕಂದರೆ ಅದಕ್ಕಿಂತ ಮುಂಚೆ ಚೆನ್ನಾಗಿ ಕಾಟ ಕೊಟ್ಟಿರ್ತಾನೆ. ಅವನ ಮೂಗೊಳಗೆ ಹೋಗಿ, ಕಿವಿಯೊಳಗೆ ಹೋಗಿ, ತಲೆಯಲ್ಲಿ ಇದ್ದ ಕೂದಲನ್ನು ಮೀಸೆಗೆ ಕಟ್ಟಿ ಏನೇನೋ ಮಾಡಿರ್ತಾನೆ ಸುಗ್ರೀವ. ದೊಡ್ಡ ಪರ್ವತದ ಆಕೃತಿ ಅವನು. ಹಾಗಾಗಿ ಅವನು ಕೋಪದಿಂದ ಅವನನ್ನು ಹಿಡಿದು ಹೇಗೋ ಗಟ್ಟಿಯಾಗಿ ಅವನನ್ನು ಅಮುಕಿ ದೂರಕ್ಕೆ ಎಸ್ತಿರ್ತಾನೆ. ಹಾಗೆ ಬಿದ್ದವನನ್ನು ಕೊಲ್ಲಿಕ್ಕೆ ಅಂತ ತ್ರಿಶೂಲವನ್ನು ಎಸಿತಾನೆ. ಎಷ್ಟು ದೂರದಲ್ಲಿದ್ದ ಹನುಮಂತ ಈ ತ್ರಿಶೂಲದ ಏಟು ಬಿದ್ದರೆ ಸುಗ್ರೀವ ಸಾಯ್ತಾನೆ ಅಂತ ಗೊತ್ತಾಗಿ ಅವನಿನ್ನೇನು ಎದೆ ಮೇಲೆ ಆ ತ್ರಿಶೂಲ ತಾಗಬೇಕು ಅನ್ನೋಷ್ಟೊತ್ತಿಗೆ ನಾವು ಈ ದೃಶ್ಯ ಓದಿದರೆ ಯಾವುದೋ ಸಿನಿಮಾ ನೋಡಿದಾಗಿರುತ್ತೆ. ಇನ್ನೇನದು ಎದೆಗೆ ಚುಚ್ಚಬೇಕು ಅನ್ನೋಷ್ಟರಲ್ಲಿ ಹನುಮಂತ ಅದನ್ನು ಸುಗ್ರೀವನ ಎದೆಯಿಂದ ತಪ್ಪಿಸಿ ಮರಳಿ ಅದನ್ನು ಕುಂಭಕರ್ಣನಿಗೆ ಎಸಿತಾನೆ. ಹೀಗೆ ರಾವಣನನ್ನು, ಕುಂಭಕರ್ಣನನ್ನು, ಇಂದ್ರಜಿತ್ತನ್ನು ಹಲವು ಬಾರಿ ಅವರ ಸಾಮರ್ಥ್ಯದಲ್ಲಿ ಯಾವ ನಿಜವಾದ ತಾಕತ್ತು ಇಲ್ಲ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸಿದ್ದಾನೆ. ಒಂದೆರಡು ಸಲ ಅಲ್ಲ. ಹಾಗಿದ್ರೂ ಕೆಲವೊಮ್ಮೆ ಬಿಟ್ಟದ್ದು ಯಾಕೆ ಅಂದರೆ ಅದು ಯಾರ ತುತ್ತು ಅಂತ ತೀರ್ಮಾನ ಆಗಿರುತ್ತೋ ಅವರಿಗೆ ಬಿಡಬೇಕಾದ್ದು ತನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಸುಮ್ಮನಿರ್ತಾನೆ. ಅದನ್ನು ರಾಮನೇ ಹೇಳ್ತಾನೆ, ರಾವಣನನ್ನು ಕೊಲ್ಲುವುದು ಈ ಹನುಮಂತನಿಗೆ ಏನು ಕಷ್ಟವಾದ ವಿಷಯ ಆಗಿರಲಿಲ್ಲ. ಆದರೆ ನನ್ನ ಮೇಲಿನ ಭಕ್ತಿ, ಸೀತೆಯನ್ನು ಇದೆಲ್ಲ ನಮಗೆ ನಿಮ್ಗೆ ಅರ್ಥ ಆಗ್ಬೋದು. ಆದರೆ ಸಾಮಾನ್ಯ ಪ್ರಜೆಗಳು ಏನು ಮಾಡ್ತಾರೆ, ಅಯ್ಯೋ ರಾಮನಿಗೆ ಅವನಿಗೇನು ಸಾಧ್ಯ ಆಗಲಿಲ್ಲ ಕೆಲಸಕ್ಕೆ, ಯಾರೋ ಕಪಿಗಳೇ ಎಲ್ಲ ಮಾಡಿಕೊಟ್ರಂತೆ, ರಾಮ ಏನು ಮಾಡ್ತಾನೆ, ನಮಗೂ ಇವನು ರಾಜ ಆಗುವುದು ಹೇಗೆ ಅನ್ನುವ ಒಂದು ಪ್ರಶ್ನೆ ಅವರಿಗೆ ಇಡೀ ವ್ಯವಸ್ಥೆ ಮೇಲೆ ಅದೊಂದು ದುಷ್ಟ ಪರಿಣಾಮ ಬೀರುತ್ತೆ ಅನ್ನುವ ದೃಷ್ಟಿಯಿಂದ ಅದು ಕೆಲವು ವಿಧಿ ಹೀಗೆ ಇರಬೇಕು ಅಂತ. ನಿಮ್ಗೆ ಆ ಕತೆಗೆ ಹಿಂದಕ್ಕೆ ಹೋದರೆ ಜಯ ವಿಜಯರು ಅಂತ ಬಂದರೆ ರಾವಣನಾದವ ಜಯ ಅಂತಂದ ಮೇಲೆ ಅದು ಹರಿಯ ಅವತಾರವಾದ ರಾಮನ ಕೈಯಿಂದಲೇ ಪ್ರಾಣ ಹೋಗಬೇಕು ಅಂತ ಅವರು ಕೇಳಿದವರ. ಯಾರು ರಾವಣನ ಒಳಗೆ ಇದ್ದ ವಿಜಯನೂ ಕೇಳಿದವರ, ಜಯನೂ ಕೇಳಿದವರ. ಅದರಿಂದ ಅದನ್ನು ಹಾಗೆ ನಡೆಸಬೇಕು ಅಂತ ಅನ್ನೋದು ಅದರ ಒಳಗುಟ್ಟು. ಅದರ ಹೊರಗಿನ ದೃಷ್ಟಿಯಿಂದ ಲೋಕದ ಕೀರ್ತಿಯನ್ನು ನಾನು ಹಾಳು ಮಾಡಬಾರದು ಅನ್ನೋದಕ್ಕೋಸ್ಕರ ಅವಕಾಶವಿದ್ದಲ್ಲೆಲ್ಲ ಅವನನ್ನು ಚೆನ್ನಾಗಿ ಹಣಿದಿದ್ದಾನೆ ಬಿಟ್ಟರೆ ತೀರ್ಮಾನ ಅಲ್ಲೇ ಆ ಕ್ಷಣದಲ್ಲೇ ಮುಗಿಯುವಂತೆ ಮಾಡಲಿಲ್ಲ. ಯಾಕೆಂದರೆ ಅವನು ಇನ್ನಷ್ಟು ರಾಕ್ಷಸರನ್ನು ಕರ್ಕೊಂಡು ಬರಬೇಕು, ಇನ್ನಷ್ಟು, ಯಾಕೆಂದರೆ ಇವನನ್ನೇ ಕೊಂದು ಬಿಟ್ಟರೆ ಇನ್ನು ಉಳಿದವರೆಲ್ಲ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಬಿಡ್ತಾರೆ. ಅದರಿಂದಾಗಿ ನಾಯಕ ಇರುವ ತನಕ ಅವರ ಹಿಂದಿನ ಸೇನೆಯ ಪಾಲು ಕೂಡ ಯುದ್ಧದ ವೇದಿಕೆಗೆ, ರಣರಂಗಕ್ಕೆ ಇಳಿದು ಬರುತ್ತೆ. ಅವರನ್ನೆಲ್ಲರನ್ನೂ ಮುಗಿಸುವುದು ಒಂದು ಉದ್ದೇಶ ಇತ್ತು. ಹಾಗಾಗಿ ಹನುಮಂತ ಹಲವು ಬಾರಿ ಲಕ್ಷ್ಮಣ ತೀರಿಕೊಳ್ಳುವ ಪ್ರಸಂಗ ಬಂದಾಗ, ಸುಗ್ರೀವನಿಗೆ ಏಟಾದಾಗ, ಜಾಂಬವಂತ ಪ್ರಾಣ ಬಿಡುವ ಪ್ರಸಂಗ ಬಂದಾಗ ಎಲ್ಲ ಕಾಲದಲ್ಲೂ ಅವರನ್ನು ರಕ್ಷಿಸಿದವ. ಒಂದರ್ಥದಲ್ಲಿ ನಾವು ಮೊನ್ನೆ ಒಂದ್ಸಲ ನಾನು ಹೇಳಿದೆ ಈ ಮಾತನ್ನು, ನಿತ್ಯದ ಅವನ ತೇಜಸ್ಸು, ತೀವ್ರತೆ, ವೇಗ, ಅನುಷ್ಠಾನ, ಗಾಂಭೀರ್ಯ ಇದು ಯಾವುದೋ ಒಂದೊಂದು ಕ್ಷಣದಲ್ಲಿ ಹೈಲೈಟ್ ಆಗ್ತಾ ಇದ್ದದ್ದಲ್ಲ. ಅದು ನಿರಂತರ. ಆ ತೇಜಸ್ಸು ಅನ್ನೋದು, ಆ ತೀವ್ರ ವೇಗ ಅನ್ನೋದು ಎಲ್ಲ ಕಾಲದಲ್ಲೂ ಅಷ್ಟೇ ಚುರುಕಾಗಿ ಕೆಲಸ ಮಾಡ್ತಿದ್ದ. ಇನ್ನೇನೋ ಮಾಡಿದೆಪ್ಪ ಇವತ್ತಾಗಲ್ಲ, ಸುಸ್ತು, ಈ ಮಾತಿಲ್ಲ ಹನುಮಂತನ ಹತ್ರ. ಅವಿಶ್ರಮ ಅಂತ ಅವನನ್ನು ಕರೀತಾರೆ. ವಿಶ್ರಾಂತಿಯೇ ತೆಗೆದುಕೊಳ್ಳದ ವ್ಯಕ್ತಿ ಅಂತ. ವಿಶ್ರಾಂತಿಯೇ ಬೇಕಿರಲಿಲ್ಲ. ರಾತ್ರಿ ಹಗಲು ಕಾಯ್ತಿದ್ದ, ರಾತ್ರಿ ಹಗಲು ಯುದ್ಧದಲ್ಲಿ ತೊಡಗ್ತಿದ್ದ. ರಾಮಾಯಣದಲ್ಲಿ ಭೀಷ್ಮಾಚಾರ್ಯರು ಉರುಳುವ ತನಕ ಹಗಲು ಮಾತ್ರ ಯುದ್ಧ ಇತ್ತು. ಆಮೇಲೆ ದ್ರೋಣಾಚಾರ್ಯರು ನಿರ್ಧಾರ ಮಾಡಿ ರಾತ್ರಿ ಯುದ್ಧ ಶುರುವಾಗುತ್ತೆ. ಆದರೆ ರಾಮಾಯಣದಲ್ಲಿ ಹಾಗಿರಲಿಲ್ಲ. ರಾತ್ರಿ ಹಗಲು ಎರಡೂ ಹೊತ್ತು ಇದೆ. ಯಾಕೆಂದರೆ ಈ ನಿಶಾಚರರು ರಾತ್ರಿಯೇ ಜಾಸ್ತಿ, ಅವರಿಗೆ ರಾತ್ರಿಯೇ ಕಣ್ಕಾಣೋದು. ಗೂಬೆಗಳ ಸ್ವಭಾವ ಇರುವುದು ಹಾಗೆ ಅಂದಮೇಲೆ ಅವುಗಳು ಅದೇ ಹೊತ್ತಿಗೆ ದಾಳಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ವು. ಆದ್ದರಿಂದ ಈ ಕಪಿವೀರರು ಶಿಫ್ಟ್, ಬೆಳಗ್ಗೆ ಒಂದಿಷ್ಟು ಜನ ಯುದ್ಧಕ್ಕೆ, ರಾತ್ರಿ ಒಂದಿಷ್ಟು ಜನ ಯುದ್ಧಕ್ಕೆ ಅಂತ. ಆದರೆ ಹನುಮಂತ, ಸುಗ್ರೀವ, ಜಾಂಬವಂತ, ರಾಮ, ಲಕ್ಷ್ಮಣ ಇವರೆಲ್ಲರೂ ಎರಡೂ ಹೊತ್ತು. ಯಾಕೆಂದರೆ ನಮ್ಮ ನಾಯಕ ಬೆಳಿಗ್ಗೆ ಬರ್ತಾರೆ, ಈಗ ಬರೋದಿಲ್ಲ, ನಾವೇನೋ ಮಾಡಬೇಕಂತೆ ಅಂತಂದರೆ ಎಲ್ಲ ವ್ಯವಸ್ಥೆ ಆಗಿಬಿಡುತ್ತೆ. ಹಾಗಾಗಿ ಹನುಮಂತ ಹಗಲು ರಾತ್ರಿ ಅಷ್ಟೂ ದಿವಸಗಳ ಕಾಲ ಕಪಿಗಳ ನಾಯಕತ್ವವನ್ನು ವಹಿಸಿ ಅವರವರಿಗೆ ಎಲ್ಲೆಲ್ಲಿ ಹೋಗಬೇಕು ಅಂತ, ಅದು ಆರಂಭದಲ್ಲೂ ಕಪಿ ಸೇನೆ ಪೂರ್ತಿ ಲಂಕೆಯನ್ನು ಪ್ರವೇಶ ಮಾಡಿದ ತಕ್ಷಣ ಹನುಮಂತ ತೋರಿಸ್ತಾನೆ, ದಕ್ಷಿಣದ ದಿಕ್ಕಿಗೆ ಇಂತಿಂಥ ರಾಕ್ಷಸರಿದ್ದಾರೆ, ಇಂತಿಂಥ ಆಯುಧಗಳನ್ನು ಹೊತ್ತಿದ್ದಾರೆ, ಇಷ್ಟು ಸಂಖ್ಯೆಯಲ್ಲಿದ್ದಾರೆ, ಅದರಿಂದಾಗಿ ಇಲ್ಲಿಗೆ ಯಾರು ಹೋಗಬೇಕು ಅಂತ ನಮ್ಮಲ್ಲಿ ಮೊದಲೇ ತೀರ್ಮಾನ ಮಾಡ್ಕೊಂಡು ನಾವು ಯುದ್ಧಕ್ಕೆ ಹೋಗಬೇಕು. ಒಂದು ಕಡೆಗೆ ಸುಗ್ರೀವ,
ಒಂದು ಕಡೆಗೆ ಜಾಂಬವಂತ, ಒಂದು ಕಡೆಗೆ ಲಕ್ಷ್ಮಣ, ಒಂದು ಕಡೆಗೆ ನಾನು. ಪ್ರಸಂಗ ಬಂದಾಗ ನಮ್ಮಲ್ಲಿ ಯಾರಿಗೋ ಒಬ್ಬರಿಗೆ ತೊಂದರೆ ಆದಾಗ ರಾಮ ನೀನು ಎಲ್ಲ ಕಡೆಯೂ ಕೂಡ ನಿನ್ನ ಇರವು ಬೇಕಾಗತ್ತೆ ನಮಗೆ ಅಂತ ಹೀಗೆ ಹೇಳಿಯೇ ಯುದ್ಧಕ್ಕೆ ಎಲ್ಲರನ್ನೂ ಒಂದೊಂದು ದಿಕ್ಕಿನಿಂದ ತೊಡಗಿಸುವಂತೆ ಮಾಡ್ತಾನೆ. ಇದು ಹನುಮಂತ. ಅದು ಸೀತೆಯನ್ನು ಹುಡುಕ್ಲಿಕ್ಕೆ ಹೋದ ಅಂತ ಹೇಳಿದ್ನಲ್ಲ, ಆಗ ಸೀತೆಯನ್ನು ಮಾತ್ರ ಹುಡುಕಿದ್ದಲ್ಲ, ರಾವಣನ ಒಳಗೆ ಏನೇನಿದೆ ಎಲ್ಲವನ್ನು ನೋಡಿ ಬಂದಿದ್ದ. ರಾವಣನ ಸೇನೆ ಎಂಥದ್ದು, ಆಯುಧ ಎಂಥದ್ದು, ಅದರ ವ್ಯಾಪ್ತಿ ಎಂಥದ್ದು, ಎಂಥ ರೀತಿಯ ಪ್ರಯೋಗಗಳಿಗೆ ಅದು ಸಿದ್ಧವಾಗಿದೆ ಸೇನೆ, ಇದೆಲ್ಲವನ್ನು ರಾಮನಿಗೆ ಬಿಡಿಸಿ ಯುದ್ಧಕಾಂಡದ ಆರಂಭದಲ್ಲಿ ನಿರೂಪಣೆ ಮಾಡುತ್ತಾನೆ. ಹೀಗೆ ನಿನ್ನ ಮಂತ್ರಾಲೋಚನೆಯನ್ನು ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು ಅಂತ ಒಂದು ಮಾತಿದೆ. ನಿನ್ನ ಮಾತನ್ನೇ ರಾಮಚಂದ್ರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದ ಅಂತ ಹೀಗೆ ಹೇಳ್ತಾರೆ. ಜುಗು ಸಹಸ್ರ ಜೋಜನ ಪರಭಾನು ಲೀಲ್ಯೋ ತಾಹಿ ಮಧುರು ಫಲಜಾನು. ಇದು ಬಹಳ ಪ್ರಸಿದ್ಧವಾದ ಸಾಲು. ಅಂದರೆ ಪ್ರಸಿದ್ಧ ಅಂತಂದರೆ ಕೆಲವರಿಗೆ ಸ್ವಲ್ಪ ನಮ್ಮಲ್ಲೂ ಎಲ್ಲ ಇದೆ ಅಂತ ಹೇಳುವ ಒಂದು ಭಾವ ಬಂದಾಗ ಇಂಥದ್ದೆಲ್ಲ ಎಚ್ಚರ ಆಗುತ್ತೆ. ಇಲ್ಲಿ ಹೇಳಿದ ಮಾತು ಜುಗ ಅಂದರೆ ಯುಗ, ಯುಗ ಅಂದರೆ 4, ಕೃತ ತ್ರೇತ ದ್ವಾಪರ ಕಲಿ ಅಂತ 4 ಯುಗಗಳು. ಆ 4 ಯುಗಗಳ ಒಟ್ಟು ಸಂಖ್ಯೆ ಎಷ್ಟು ಅಂತಂದರೆ ಮಾನದ ಪ್ರಕಾರ 1, 2, 3, 4 ಅಂದರೆ ಅದು 10 ಆಯಿತು. ಕಲಿಯುಗ 1 ಅಂತ ಇಟ್ಕೊಂಡ್ರೆ, ದ್ವಾಪರ 2, ತ್ರೇತ 3, ಕೃತ 4 ಅಂದರೆ 1,000 ಕಾಲಮಾನ ಅಂತ ಲೆಕ್ಕ. 1,000 ಕಾಲಮಾನ ಅಂತ ಲೆಕ್ಕ. ಆ 1,000 ಕಾಲಮಾನ ಅಂತ ಒಟ್ಟಿಗೆ ಇಟ್ಕೊಂಡು ಟೋಟಲ್ ಮಾಡಿದರೆ ಅದು 10 ಆಯಿತು. ಅದರ ಮಧ್ಯದಲ್ಲಿ ಪ್ರಳಯ ಅಂತ ಬರುತ್ತೆ. ಒಂದು ಯುಗದಿಂದ ಇನ್ನೊಂದು ಯುಗದ ಮಧ್ಯದಲ್ಲಿ ಒಂದು ಸಣ್ಣ ಪ್ರಳಯ ಬರುತ್ತೆ. ಆ ಪ್ರಳಯದ ಕಾಲ ಏನು ಅಂತ ಲೆಕ್ಕಾಚಾರ ಹಾಕುವಾಗ ಅದು ಒಟ್ಟು ಸೇರಿ 2,000. ಅಂದರೆ ಪೂರ್ವ ಅಪರದಲ್ಲಿ 1, 1, 2, 2, 3, 3, 4, 4 ನೂರುಗಳು. ಆಗ 1000 ಹೇಳಿದೆ. 100, 100, 200, 200, 300, 300, 400, 400 ಹೀಗೆ ಪ್ರತಿ ಯುಗದ ಮಧ್ಯದ ಕಾಲವನ್ನು ಜೋಡಿಸಿದರೆ ಅದು 2,000 ಆಗುತ್ತೆ. ಹಾಗೆ 2,000, 10,000 ಒಟ್ಟು 12,000. 12,000 ಮತ್ತು ಸಹಸ್ರ ಯೋಜನ ಇದೆಲ್ಲ ಇಂಟು 4. ಇದನ್ನು ಇಷ್ಟನ್ನು 4 ಯುಗಗಳ ಭಾಗವನ್ನು ಹೇಳಿದ್ದು. ಆ ಇಷ್ಟನ್ನು ಯೋಜಿಸಿ ಲೆಕ್ಕ ಹಾಕಿದರೆ ಸೂರ್ಯನಿಗೂ ಭೂಮಿಗೂ ಇರುವ ದೂರವನ್ನು ಅವನು ಈ ಪದ್ಯದಲ್ಲಿ ತುಳಸಿದಾಸರು ನಿರೂಪಣೆ ಮಾಡಿದ್ದಾರೆ ಅನ್ನುವ ಲೆಕ್ಕ ಅಲ್ಲಿ ಬರುತ್ತೆ. ಜುಗ ಸಹಸ್ರ ಜೋಜನ ಪರಭಾನು ಲೀಲ್ಯೋ ತಾಹಿ ಮಧುರು ಫಲಜಾನು. ಭೂಮಿಯಿಂದ ಇಷ್ಟು ದೂರದಲ್ಲಿರುವ ಸೂರ್ಯನಿಗೂ ಭೂಮಿಗೆ ಇರುವ ಅಂತರವನ್ನು 1,60,00,000 ಕಿಲೋಮೀಟರ್ನಷ್ಟು ದೂರದ ಈ ಜಾಗವನ್ನು ಹನುಮಂತ ಇಲ್ಲಿಂದ ಹಣ್ಣು ಅಂತ ಭಾವಿಸಿ ಸೂರ್ಯನೆಡೆಗೆ ಧಾವಿಸಿದ. ವಸ್ತುತಃ ಅದು ನಮಗೆ ಹಾಗೆ ಕಂಡದ್ದು, ಹನುಮಂತನಿಗೆ ಹಣ್ಣು ಅಂತ ಕಂಡದ್ದಲ್ಲ. ಅವನನ್ನೇ ಹಣ್ಣುಗಾಯಿ ನೀರುಗಾಯಿ ಮಾಡಲಿಕ್ಕೆ ಹೊರಟ ರಾಹುವನ್ನು ಹಿಡಿಲಿಕ್ಕೆ ಅವನು ಹೊರಟದ್ದು. ಅದು ರಾಮಾಯಣದಲ್ಲಿ ಆಮೇಲೆ ಹೇಳ್ತಾರೆ. ಆರಂಭದಲ್ಲಿ ಈ ಕತೆ ಹಾಗೆ ಮೇಲ್ನೋಟಕ್ಕೆ ನಮಗೆ ಕಾಣುವಂತೆಯೇ ಕಾಣುತ್ತೆ. ಆದರೆ ಅವನು ನಿಜವಾಗಿ ಹಿಡಿಲಿಕ್ಕೆ ಹೋದದ್ದು ರಾಹುವನ್ನು. ರಾಹುವಿಗೆ ಹಾಗಾಗಿ ಸೂರ್ಯನ ಮೇಲೆ ದಾಳಿ ಮಾಡಲಿಕ್ಕೆ ಆಗದೇ ಇದ್ದದ್ರಿಂದ ಅವನು ಇಂದ್ರಾದಿ ದೇವತೆಗಳ ಹತ್ರ ದೂರು ಕೊಡ್ತಾನೆ, ನನಗೆ ನನ್ನ ಕಾರ್ಯವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಆದರೆ ಕಾಲದಲ್ಲಿ ಮಾಡಿದರೆ ಅವನು ಸುಮ್ಮನೆ ಇರ್ತಿದ್ದ. ಕಾಲಕ್ಕಿಂತ ಪೂರ್ವದಲ್ಲೇ ಸೂರ್ಯನನ್ನು ಗ್ರಹಿಸುವುದಕ್ಕೆ ಬಂದ ಅನ್ನುವ ದೃಷ್ಟಿಯಲ್ಲಿ ಹನುಮಂತ ಅದನ್ನು ತಡೆದ. ಆದರೆ ಅದು ಹೊರಗೆ ಬರುವುದೇ ಇಲ್ಲ ವಿಷಯ, ಅಂತಹ ಸಂಗತಿಗಳೆಲ್ಲ. ಇಂದ್ರ ಕೂಗು ಕೇಳಿದ ತಕ್ಷಣ ನಾನು ಎಲ್ಲರಿಗೂ ರಕ್ಷಣೆ ಕೊಡುವವನು ಅಂತ ಹೇಳಿ ಆಯುಧವನ್ನು ಪ್ರಯೋಗಿಸಿದ ಪ್ರಸಂಗ ನಮಗೆ ರಾಮಾಯಣದ ಉತ್ತರದ ಕಾಂಡದಲ್ಲಿ ಈ ಚಿತ್ರಣ ಬರುತ್ತೆ. ಲೀಲ್ಯೋ ತಾಹಿ ಮಧುರ ಫಲಜಾನು. ನೀನದನ್ನು ಲೀಲೆಯಿಂದ, ಆ ಶಬ್ದವೇ ನೀನು ತೆಗೆದುಕೊಳ್ಳಿಕ್ಕೆ ಹೊರಟಿ, ವಸ್ತುತಃ ಅದು ನಿನಗೆ ಲೀಲೆಯಾಗಿ ಆ ಕಾರ್ಯ ಬಂದದ್ದು ಹೊರತು ಇಷ್ಟು ತಿಳುವಳಿಕೆ ಇದ್ದವ ಸೂರ್ಯ ಅಂತ ಗೊತ್ತಾಗ್ಲಿಲ್ವಾ, ಅಥವಾ ಅದನ್ನು ಹಣ್ಣು ಅಂತ ಯಾರಾದರೂ ತಿಳ್ಕೊಳ್ತಾರಾ ಅಂತ ನಮಗೆ ಸ್ವಲ್ಪ ಯೋಚನೆ ಮಾಡಿದರೆ ಅರ್ಥ ಆಗಬೇಕಾದ ಸಂಗತಿ. ಅವನು ಹಣ್ಣಿಗೋಸ್ಕರ ಹೋದದ್ದು ಅಲ್ಲ, ಸೂರ್ಯನನ್ನು ಹಣ್ಣು ಅಂತ ಭಾವಿಸಿದ್ದು ಅಲ್ಲ. ಲೋಕದಲ್ಲಿ ಆ ಕಥೆ ಅದು ನಮಗೆ ತಕ್ಷಣ ಮಕ್ಕಳಿಗೆ ಹೇಳುವಾಗ ಹಸಿವಾಯಿತು, ಯಾರು ಹಣ್ಣು ಕೊಡೋರಿಲ್ಲ, ಸೂರ್ಯನನ್ನು ನೋಡ್ದ, ಅವನನ್ನೇ ತಗೊಳ್ಳಿಕ್ಕೆ ಹೋದ ಅಂತ ಯೋಚನೆ ಮಾಡಿ. ನಮ್ಗೆ ಯಾರಿಗಾದರೂ ಹಾಗೆ ಅನಿಸಿದೆಯಾ? ಹಣ್ಣು ಅಂತ ಕಂಡು ಟ್ಯೂಬ್ಲೈಟನ್ನೇ ಅಥವಾ ಬಲ್ಬನ್ನೇ ತಿನ್ಲಿಕ್ಕೆ ಓಡುದು ಅಂತ. ತೀರಾ ಒಂಥರ ಅದು ಕಥೆಯಾಗಿ ಅದನ್ನು ತಗೊಳ್ಬೇಕು ಹೊರತು ಅದರ ನಿಜವಾದ ಹಿನ್ನೆಲೆ ಏನು ಅಂತ ಯೋಚನೆ ಮಾಡಿದರೆ ಅವನು ಒಂದು ಅಪಾಯವನ್ನು, ಅಪರಾಧವನ್ನು ತಪ್ಪಿಸ್ಲಿಕ್ಕೆ ಹೊರಟ. ಆದರೆ ಅದು ದೇವತೆಗಳು ಅವನ
ಉದ್ದೇಶವನ್ನು ಅರ್ಥೈಸಿಕೊಳ್ಳದೆ ಅವನನ್ನು ನಿಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದರು. ಈ ಪ್ರಯತ್ನದಿಂದ ಅವನ ಸಹಜ ಶಕ್ತಿ ಎನಿಸಿದಂತಹ ಅವನ ತಂದೆಯಾದಂತಹ ವಾಯುದೇವ ಇದಕ್ಕೆ ಕೋಪ ಮಾಡಿಕೊಂಡು ಮತ್ತೆ ಉಳಿದ ದೇವತೆಗಳೆಲ್ಲ ಅವನನ್ನು ಪರವಾಗಿ ಬಂದು ಮಾತನಾಡಿಸಿ ಸಮಾಧಾನ ಮಾಡಿದ ಮೇಲೆ ಮತ್ತೆ ಮೊದಲಿನಂತಾಯಿತು ಅಂತ ಅನ್ನೋ ಮಾತು ಬರುತ್ತೆ. ಪ್ರಭು ಮುದ್ರಿಕಾ ಮೇಲಿ ಮುಖಮಾಹಿ ಜಲಧಿಲಾಪಿಕೆಯೇ ಅಚರಜನಾಹಿ. ಶ್ರೀರಾಮಚಂದ್ರನ ಮುದ್ರೆಯ ಉಂಗುರವನ್ನು ಇಟ್ಟುಕೊಂಡು ಸಮುದ್ರವನ್ನು ದಾಟಿದ್ದು, ಅಲ್ಲಿಗೆ ಹೋಗಿ ಸೀತೆಗೆ ಆ ವಿಷಯವನ್ನು ಮುಟ್ಟಿಸಿದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. 100 ಯೋಜನ ಅಂದರೆ ಇವತ್ತು ಧನುಷ್ಕೋಟಿಯಿಂದ ನಾವು ಶ್ರೀಲಂಕಾಕ್ಕೆ ಲೆಕ್ಕ ಹಾಕಿದ್ರೆ 36 ಕಿಲೋಮೀಟರ್ ಇರೋದು. ನಾವು ಅಲ್ಲಿಂದ ಲೆಕ್ಕ ಹಾಕಿ ಇದು ಅಸಂಬದ್ಧ ಅಂತ ಇವತ್ತಿಗೆ ಮಾತಾಡಿ ಯೋಚನೆ ಮಾಡ್ತೇವೆ. ಆದರೆ ರಾಮಾಯಣದಲ್ಲಿ ಬಂದ ಮಹೇಂದ್ರ ಪರ್ವತವನ್ನು ನೋಡಿದರೆ ಇವತ್ತಿಗೆ ಆ ಹಳ್ಳಿ ಹೆಸರು ಏನೋ ಬೇರೆ ಇದೆ. ಇನ್ನೂ ಮೇಲ್ಭಾಗದಲ್ಲಿ, ಕನ್ಯಾಕುಮಾರಿಯ ಭಾಗ ಅಲ್ಲ, ರಾಮೇಶ್ವರದ ಭಾಗಕ್ಕಿಂತ ಇನ್ನೂ ಮೇಲ್ಭಾಗದಲ್ಲಿ ಒಂದು ಮಹೇಂದ್ರ ಪರ್ವತದ ಸ್ಥಳವನ್ನು ಹೇಳುವ ಜಾಗ ಇದೆ. ಅಲ್ಲಿಂದ ನಾವು ಈಗ ನಾವು ನೋಡುವಂತಹ ಶ್ರೀಲಂಕಾದ ಜಾಗಕ್ಕೆ ಲೆಕ್ಕ ಹಾಕಿದರೆ ಹೆಚ್ಚು ಕಮ್ಮಿ ಈ ಯೋಜನದ ಲೆಕ್ಕ ಸ್ವಲ್ಪ ಹತ್ತಿರ ಬರುತ್ತೆ. ಆದರೆ ಇನ್ನೊಂದು ಸತ್ಯ ಸಂಗತಿ ಬೇರೆ ಇದೆ. ನಾವು ಇವತ್ತು ನೋಡುವ ಲಂಕೆ, ರಾಮಾಯಣದ ಲಂಕೆ ಪೂರ್ತಿ ಒಂದೇ ಅಲ್ಲ, ಅದರ ಒಂದು ತುಂಡಷ್ಟೇ ಅದು. ಯಾಕೆ ಈ ಮಾತು ಬಂತು ಅಂದರೆ, ಈ ಲಂಕೆಯ ಬಗ್ಗೆ ಮಹಾಭಾರತದಲ್ಲಿ ಮತ್ತೆ ಒಂದು ಚಿತ್ರಣ ಇದೆ. ಲಂಕೆಯ ಬಗ್ಗೆ ಹೇಳುವಾಗ ರಾಮಾಯಣದಲ್ಲಿ ಬರುವುದೇನು ಅಂದರೆ, ಸಾಮಾನ್ಯ ಮನುಷ್ಯರಲ್ಲಿ ಯಾರೂ ಪ್ರವೇಶ ಮಾಡಲಿಕ್ಕಾಗದೇ ಇರುವಂಥದ್ದು ಅಂತ. ಇದೇ ಮಾತು ಮತ್ತೆ ಮಹಾಭಾರತದಲ್ಲಿ ಯುಧಿಷ್ಠಿರಾದಿಗಳು ಅಶ್ವಮೇಧ ಯಾಗ, ಅದು ಮುಂದೆ ರಾಜಸೂಯ ಆಗುತ್ತೆ. ರಾಜಸೂಯ ಯಾಗ ಮಾಡುವಾಗ ಎಲ್ಲ ರಾಜರಿಂದಲೂ ಕೂಡ ಟ್ಯಾಕ್ಸ್ ತೊಗೊಂಡು ಬರಬೇಕು ಅಂತಿರುತ್ತೆ. ಎಲ್ಲ ಕಡೆಗೆ ಹೋಗಿ ಒಂದೊಂದು ದಿಕ್ಕಿಗೆ 4 ತಮ್ಮಂದರು ಹೋಗಿ ಸಂಪತ್ತನ್ನು ಹೊಂದಿಸಿಕೊಂಡು ಬರ್ತಾರೆ, ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಕೆಲವರು ಯುದ್ಧದಲ್ಲಿ ಸೋತು ಕೊಡ್ತಾರೆ, ಕೆಲವರು ಪಾಂಡವರ ಬಗೆಗೆ ಗೌರವ ಇದ್ದು ಕೊಡ್ತಾರೆ. ಅದರಲ್ಲಿ ಜರಾಸಂಧನ ಸಂಹಾರದಿಂದ 22,800 ಮನೆತನಗಳು ಆಗಲೇ ಶರಣಾಗಿ ಆಗಿತ್ತು. ಕೃಷ್ಣನ ದೂರದೃಷ್ಟಿಯಿಂದ ಜರಾಸಂಧನ ಸಂಹಾರ ಆಗಿದ್ದರಿಂದ, ಭೀಮಸೇನ ಕೊಂದ ಪರಿಣಾಮ ಅಷ್ಟು ಜನ ನಮ್ಮನ್ನೆಲ್ಲ ಬಿಡಿಸಿದ್ದು ಪಾಂಡವರೇ ಅನ್ನುವ ಕಾರಣಕ್ಕಾಗಿ ಅವರೆಲ್ಲ ಒಪ್ಪಿಕೊಂಡ್ರು. ಆದರೆ ಇನ್ನು ಕೆಲವರೆಲ್ಲ ವಿರೋಧಿಸಿದ್ರು. ದಕ್ಷಿಣದ ದಿಕ್ಕಿಗೆ ಭೀಮ ಬರ್ತಾನೆ. ಭೀಮ ಬಂದು ಲಂಕೆಗೆ ಪ್ರವೇಶ ಮಾಡಬೇಕು ಅಂತ ಬರ್ತಾನೆ. ಪ್ರವೇಶ ಮಾಡಲ್ಲ. ಯಾಕೆಂದರೆ ಆ ಲಂಕೆಯಿಂದ ವಿಭೀಷಣನೇ ಹೊರಗೆ ಬರ್ತಾನೆ. ಅವನು ಹೊರಗಡೆ ಕಾಯ್ತಾನೆ. ನಾನು ಕಾರಣ ಇಲ್ಲದೆ ಈ ಲಂಕೆಯನ್ನು ಪ್ರವೇಶಿಸುವುದಕ್ಕೇನು ಕಾರಣ ಇಲ್ಲ. ಹಿಂದಿನ ಒಂದು ಕಥೆಯಲ್ಲಿ ಕುಬೇರನ ಆಶ್ರಯವನ್ನು, ಇದು ನಿರ್ಮಾನುಷವಾದ ಜಾಗ, ಇಲ್ಲಿಗೆ ನೀನು ಹೇಗೆ ಬಂದಿ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆಗ ಹನುಮಂತ ಹೇಳ್ತಾನೆ, ನೀವೇ ತಿಳ್ಕೊಳ್ಳಿ, ನಾನು ಮನುಷ್ಯ ಹೌದೋ ಅಲ್ವೋ ಅಂತ ನೀವು ನಿರ್ಧಾರ ಮಾಡಿ. ಮನುಷ್ಯರು ಇಲ್ಲಿ ಯಾರು ಇಲ್ಲಿ ತನಕ ಬಂದಿಲ್ಲ, ನೀನು ಹೇಗೆ ಬಂದಿ ಅಂತ ಕೇಳಿದ್ರ ತಾತ್ಪರ್ಯ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಮನುಷ್ಯ ಅನ್ನೋದು ಹೌದೋ ಅಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮನುಷ್ಯರು ಬರೋದಿಲ್ಲ ಅಂತೀರಿ, ನಾನು ಬಂದಿದ್ದೇನೆ ಅಂತೀರಿ, ಕನ್ಕ್ಲೂಷನ್ ನೀವೇ ತೀರ್ಮಾನ ಮಾಡಿ, ನಾನು ಯಾಕೆ ಹೇಳಲಿ ಅಂತ ಅಲ್ಲಿ ರಾಕ್ಷಸರನ್ನು ಕೊಲ್ಲುವುದಕ್ಕೋಸ್ಕರ ಒಳಗೆ ಪ್ರವೇಶ ಮಾಡಿದ್ದ. ಇಲ್ಲಿ ಯುದ್ಧದ ಪ್ರಸಂಗವೇ ಬರಲಿಲ್ಲ. ವಿಭೀಷಣ ತಾನೇ ದೂತನನ್ನು ಕಳಿಸಿ, ನಾನೇ ಬಂದು ನಿಮಗೆ ಕೊಡಬೇಕಾದ ಎಲ್ಲ ಕಪ್ಪವನ್ನು ಕೊಡ್ತೇನೆ ಅಂತ ವಿಭೀಷಣ ಬಂದು ಭೀಮನ ಕೈಗೆ ಇಡೀ ಸಂಪತ್ತಿನ ಧಾರೆಯನ್ನು ಎರೆದು ಕಳಿಸ್ತಾನೆ ಪಾಂಡವರ ಯಾಗಕ್ಕೆ. ಹಾಗಾಗಿ ಅದು ಮನುಷ್ಯ ದುರ್ಗಮ ಅನ್ನುವ ಮಾತು ಮತ್ತೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಹಾಗಾದರೆ ಈಗ ನಾವು ನೋಡುವ ಲಂಕೆ ಅದು ಮನುಷ್ಯ ದುರ್ಗಮ ಅಂತೂ ಅಲ್ಲ. ಮತ್ತೆ ವಿಭೀಷಣ ಇವತ್ತಿಗೂ ಅವನು ಚಿರಜೀವಿ ಆದ್ದರಿಂದಾಗಿ ಆಳ್ವಿಕೆ ನಡೆಸಿಕೊಂಡಿದ್ದಾನೆ ಅಂತಲೇ ಭಾಗವತವು ಹೇಳುತ್ತೆ. ಅವನು ಇವತ್ತೂ ಕೂಡ ತನ್ನ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂತ. ಅಲ್ಲಿ ಈಗ ಯಾರು ರಾಜಪಕ್ಷೆಯೋ ಅಥವಾ ಇನ್ಯಾರೋ ಇದ್ದಾರೋ ಅವರು ವಿಭೀಷಣ ಅಂತೂ ಅಲ್ಲ. ಅದರಿಂದಾಗಿ ವಿಭೀಷಣ ತನ್ನ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಅಸುರರ ಒಂದು ಗುಂಪೆ ಅಲ್ಲಿ ಇದೆ ಅಂತಂದರೆ ನಮ್ಮ ಕಣ್ಣಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಏನು ಅಂದರೆ, ಕಣ್ಣಿಗೆ ಕಾಣುವ ಭೂಭಾಗ ಎಷ್ಟಿದೆಯೋ ಅಷ್ಟೇ ಕಣ್ಣಿಗೆ ಕಾಣದ ಭೂಭಾಗಗಳು ಇವೆ. ಅದು ನಾವು ರ್ಯಾಡರಲ್ಲೋ ಅಥವಾ ನಮ್ಮ ಇವತ್ತಿನ ಯಾವುದೋ ರೀತಿಯ ಉಪಗ್ರಹಗಳಿಂದಲೋ ಅದು ಅರಿಕೆಗೆ ಬರುವ ಸಂಗತಿ ಅಲ್ಲ. ಆಚಾರ್ಯ ಮಧ್ವರ ಜೀವನ ಚರಿತ್ರೆಯಲ್ಲೂ ಒಂದು ಅಂಥದ್ದೇ ಮಾತು ಬರುತ್ತೆ. ಅವರ ಶಿಷ್ಯ ಒಬ್ಬ ಗುರುಗಳ ವಿರಹವನ್ನು ತಡಿಲಿಕ್ಕಾಗದೆ ಅವರು ಬರೆದಿಟ್ಟು ಹೋಗ್ತಾರೆ, ನಾನು ಇನ್ನು ಮುಂದೆ ಸಿಗಲ್ಲ,
ನಿಮಗೆ ನಾನು ಇಲ್ಲಿ ತನಕ ಕೊಟ್ಟ ಉಪದೇಶವನ್ನೇ ಜೀವನದುದ್ದಕ್ಕೂ ಪಾಲಿಸಿ ಅಂತ ಒಂದು ಗೋಡೆಯಲ್ಲಿ ಬರೆದಿಟ್ಟು ಹೋಗ್ತಾರೆ. ಮಧ್ಯ ಎಚ್ಚರ ಆಗುತ್ತೆ ಒಬ್ಬ ಹುಡುಗನಿಗೆ. ಗುರುಗಳು ಹೊರಟದ್ದು ನೋಡಿ ತಾನು ಹೊರಟು ಬಿಡ್ತಾನೆ. ಹೊರಟು ಅವರನ್ನು ಹಿಂಬಾಲಿಸಿಕೊಂಡು ಇಡೀ ಎಷ್ಟು ದೂರದ ತನಕ ಹೋಗ್ತಾರೋ ಅಷ್ಟು ದೂರಕ್ಕೆ ಹೋಗ್ತಾರೆ. ಅವರು ಹೋಗುವಾಗ ನಡ್ಕೊಂಡು ಹೋಗೋದಿಲ್ಲ, ಬಂಡೆಯಿಂದ ಬಂಡೆಗೆ ಹಾರ್ಕೊಂಡು ಹೋಗ್ತಿರ್ತಾರೆ. ಇವನಿಗೆ ಅಷ್ಟು ತಾಳ್ಮೆ ಅಂದರೆ ಅಷ್ಟು ಸಾವಧಾನವಾಗಿ ಅವರನ್ನು ಅನುಸರಿಸಲಿಕ್ಕಾಗದೆ ಕೊನೆಗೆ ಅವರು ಅಷ್ಟು ದೂರ ಹೋಗಿದ್ದಾರೆ, ಹಿಂದೆ ಬಂದ ಜಾಗ ಎಷ್ಟೋ ದೂರ ಇದೆ, ಮಧ್ಯದಲ್ಲಿ ಕತ್ತಲೆ ಆಗಿದೆ, ಮರಳಿ ಹೋಗೋದು ಹೇಗೆ ಅಂತ ಕಂಗಾಲಾಗಿ ಗುರುಗಳೇ ಅಂದಾಗ ಅವರು ಕೈ ತೋರಿಸಿ ಮತ್ತೆ ವಾಪಸ್ ಹೋಗು ಅಂತ ಅಲ್ಲಿಂದಲೇ ದೂಡಿ ಬಿಡ್ತಾರೆ. ಅವನು ಗಾಳಿಯಿಂದ ಅನಾಮತ್ತಾಗಿ ಎತ್ತಿಕೊಂಡು ಬಂದು ತಾನು ಎಲ್ಲಿಂದ ಹೊರಟು ಬಂದಿದ್ನೋ ಅಲ್ಲಿಯೇ ಹಿಮದ ರಾಶಿಯ ಮೇಲೆ ಬಂದು ಬೀಳ್ತಾನೆ. ಸತ್ಯತೀರ್ಥ ಅಂತ ಆ ಶಿಷ್ಯನ ಹೆಸರು. ಆಗ ಆ ಶಿಷ್ಯ ಅವರು ಗುರುಗಳೇ ಹೇಳಿದ್ದೇನು ಅಂತಂದರೆ, ಇದು ನೀವು ಮನುಷ್ಯರು ಬರಲಿಕ್ಕಾಗುವಂಥದ್ದಲ್ಲ. ಯಾಕೆಂದರೆ ಅದು ಉತ್ತರ ಬದರಿ ಅಂತ ನಾವು ಇವತ್ತೇನು ನೋಡ್ತೇವೋ ಅದರ ಮೇಲೆ ಮತ್ತೆ ವೇದವ್ಯಾಸರು ಇರುವ, ಅನೇಕ ಋಷಿಮುನಿಗಳಿರುವ, ಉದ್ಧವ ಇರುವ, ನಾರದರಿರುವಂತಹ ಜಾಗ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಭೂಭಾಗ ಅಂತ. ಹಾಗೆ ಭಾಗವತವು ಕೂಡ 2 ಥರದ ಭೂಭಾಗ ಇದೆ, ಒಂದು ವಿಸಿಬಲ್, ಒಂದು ಇನ್ವಿಸಿಬಲ್, ಕಾಣುವ ಕಾಣದ 2 ಥರದ ಜಾಗಗಳಿವೆ ಅಂತ ಉಲ್ಲೇಖ ಮಾಡಿ ಅದರಲ್ಲಿ ಭರತ ವರ್ಷ ಅನ್ನೋದು ನಾವೀಗ ಇರುವಂಥದ್ದು. ನರನಾರಾಯಣ ಪರ್ವತದ ಈಚೆಗೆ ಇರುವಂತಹ ಅಷ್ಟು ಭಾಗವನ್ನು ಭರತ ವರ್ಷ ಅಂತ ಕರೆದು, ಇಲ್ಲಿ ನೀವು ಕಾಣುವಂತಹ ಎಲ್ಲ ಇತಿಹಾಸದ ಕಥೆಗಳು ನಡೆದ ಜಾಗಗಳಿರುವಂಥದ್ದು. ಇದು ಬಿಟ್ಟು ಉಳಿದ ಜಾಗಗಳು ಅಂದರೆ ಸತೋಪಂತಿನಿಂದ ಮೇಲಕ್ಕೆ ಹೋಗುವಾಗ ಪಾಂಡವರು ಹತ್ತಿದ್ರು, ಅಲ್ಲಿಂದ ಮಹಾಪ್ರಸ್ಥಾನ ಮಾಡಿದರು ಅಂತ ಅನ್ನುವ ಭಾಗ ಏನಿದೆ ಅದು ನಮಗೆ ಇವತ್ತಿನ ದೃಷ್ಟಿಗೆ ಬೀಳುವಂತಹ ಜಾಗಗಳಲ್ಲ ಅನ್ನುವ ಮಾತನ್ನು ಹೇಳುತ್ತಾರೆ. ಹೀಗೆ ಹನುಮಂತ ಮನುಷ್ಯರು ಹೋಗುವಂತಹ ಜಾಗ ಅಲ್ಲದೇ ಇರುವುದಾದ್ರಿಂದ ಅವನು ಮೊದಲು ಹಾರುವಾಗ ಇಲ್ಲಿ ಸಾಮಾನ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ, ರಾಮಚಂದ್ರ ಬಿಡಿ, ಅದು ಹನುಮಂತನೇ ಮೊದಲು ಅಲ್ಲಿಗೆ ಆ ಮಾಯೆಯನ್ನು ಎಲ್ಲ ಕತ್ತರಿಸಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಬೇಕಾದ ಜಾಗವನ್ನು ಮಾಡಿಕೊಟ್ಟ. ರಾವಣನನ್ನು ಸಂಹಾರ ಮಾಡಿದ ಮೇಲೆ ಎಲ್ಲರೂ ಅಲ್ಲಿಗೆ ವಾಪಸ್ ಬಂದರು. ಮತ್ತೆ ಇಲ್ಲಿಗೆ ವಿಭೀಷಣನಿಗೆ ಅಧಿಕಾರ ಕೊಟ್ಟ ಮೇಲೆ ಇಲ್ಲಿ ಸಾಮಾನ್ಯ ಮನುಷ್ಯರು ಬರುವ ಹಾಗಿಲ್ಲ ಅನ್ನುವ ಇಷ್ಟು ಮಾತು ನಿಯಮಗಳು ಅಲ್ಲಿ ಉಲ್ಲೇಖಗೊಂಡದ್ದನ್ನು ನಾವು ನೋಡುತ್ತೇವೆ. ಶ್ರೀರಾಮಚಂದ್ರನ ಮುದ್ರೆಯನ್ನು ಸೀತೆಗೆ ಕೊಟ್ಟಾಗ ಸೀತೆಯ ಮುಖದಲ್ಲಿ ರಾಮನನ್ನೇ ನೋಡಿದಷ್ಟು ಸಂತೋಷ ಆಯಿತು. ಹೀಗೆ ತಾಯಿಗೆ ಸಂತೋಷ ಕೊಟ್ಟವ. ಅಷ್ಟೇ ಅಲ್ಲ, ಹಾರುವಾಗ ಜಲಧಿ ಸಮುದ್ರ ಅವನನ್ನು ಸೇವೆ ಮಾಡಬೇಕು ಅಂತ ಬಂದು ತನ್ನ ಬದುಕಿಗೆ ಅರ್ಥವನ್ನು ಕಲ್ಪಿಸಿಕೊಳ್ಳಿಕ್ಕೆ ಈ ಹನುಮನಿಗೆ ಸೇವೆ ಮಾಡುವುದೇ ಸರಿಯಾದ್ದು ಅಂತ ಭಾವಿಸಿ ಅವನಿಂದ ಆತಿಥ್ಯವನ್ನು ಸ್ವೀಕರಿಸಿದ್ದು. ವಾಪಸ್ ಬರುವಾಗ ಸಮುದ್ರನನ್ನು ಮಾತನಾಡಿಸಿ ಮರಳಿ ಬರ್ತಾನೆ. ಆದರೆ ಮತ್ತೆ ರಾಮಚಂದ್ರ ಬಂದು ನಿಂತಾಗ 3 ದಿವಸ ವರುಣ ರಾಮನ ಹತ್ತಿರಕ್ಕೆ ಬರಲ್ಲ. ಆಗ ರಾಮಚಂದ್ರ ಕೋಪ ಮಾಡಿಕೊಂಡು ಬಾಣವನ್ನು ಪ್ರಯೋಗ ಮಾಡ್ತೇನೆ ಅಂತಂದಾಗ ವರುಣ ಓಡಿ ಬಂದ ಅಂತ ಅನ್ನೋದು ಅಲ್ಲಿ ಇರುವ ಕಥೆ. ಆದರೆ ದಾರಿಯಲ್ಲಿ ಹೋಗುವಾಗಂತೂ ಸಮುದ್ರನ ಸಂಪರ್ಕವನ್ನು ಬಯಸಿದವ ಅಂತ. ಹೀಗೆ ಇಂತಹ ರಾಮಚಂದ್ರನ ಸೇವೆಗೋಸ್ಕರ ಹನುಮಂತ ಮಾಡಿದ ಕಾರ್ಯದ ಲೆಕ್ಕಾಚಾರವನ್ನು ನಾವು ಎಷ್ಟು ಲೆಕ್ಕ ಹಾಕಿದರೂ ಅದು ಮುಗಿಸುವಂಥದ್ದಲ್ಲ ಅಂತ ಹೀಗೆ ಹೇಳ್ತಾರೆ. ದುರ್ಗಮ ಕಾಜ್ ಜಗತಕ್ಕೆ ಜೀತೆ, ಸುಗಮ ಅನುಗ್ರಹ ತುಮರೆ ತೇತೆ. ಹೀಗೆ ಕಠಿಣವಾದ ಅನೇಕ ಭಗವತ್ ಕಾರ್ಯಗಳನ್ನು ಜಗತ್ತಿನ ಎಲ್ಲ ಮೂಲೆಗಳಲ್ಲಿಯೂ ಕೂಡ ಪ್ರವೇಶ ಮಾಡಿ ಏನೇನು ರಾಮನಿಗಾಗಿ ಅಗತ್ಯ ಕಾರ್ಯವನ್ನು ಮಾಡಬೇಕೋ ಅಂಥ ಕಾರ್ಯವನ್ನು ಮಾಡಿದವ. ರಾಮನ ಅನುಗ್ರಹವನ್ನು ಸಂಪಾದಿಸಿದ ನಿನ್ನ ಅನುಗ್ರಹ ತುಮರೆ, ನಿನ್ನ ಅನುಗ್ರಹ ನಮಗೆ ಸುಗಮವಾಗಿ ಬದುಕನ್ನು ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನು ತುಂಬಲಿ ಅಂತ ಈ ಇಡೀ ಸ್ತೋತ್ರದ ಭಾವವೇ ಹಾಗೆ. ನಮಗೆ ಇಂಥ ಮಹಾಕಾರ್ಯವನ್ನು ಮಾಡಿದ ನೀನು ರಕ್ಷಣೆಯನ್ನು ಕೊಡು. ಇದರೆಲ್ಲದರ ಹಿಂದೆ ನಾವು ಈ ಇಡೀ ಪದ್ಯಗಳನ್ನು ಅವತ್ತಿನ ಕಥೆಯ ಜೊತೆಗೆ ನಮಗೆ ಇವತ್ತು ಬೇಕಾದ್ದೇನು ಅನ್ನೋದನ್ನು ಯೋಚಿಸಿ ನಾವು ಪ್ರಾರ್ಥಿಸಿದರೆ ಪ್ರತಿಯೊಂದು ಕೂಡ ನಮ್ಮ ಬದುಕಿಗೆ ಅತ್ಯಂತ ಹತ್ತಿರವಾದ ಚಿತ್ರಣವನ್ನೇ, ಪ್ರಾರ್ಥನೆಯನ್ನೇ ಇದು ಸಲ್ಲಿಸ್ತಾ ಹೋಗುತ್ತೆ. ಈಗ ಪ್ರಭುವಿನ ಮುದ್ರಿಕೆಯನ್ನು ಕೊಟ್ಟ ಅಂತನ್ನುವ ಮಾತು ಬಂತು. ನಾವು ಯಾವ ರೀತಿ ಪ್ರಭುವಿನ ಮುದ್ರಿಕೆಯನ್ನು ಅಂದರೆ ಭಗವಂತನ ಮುದ್ರೆಯನ್ನು ನಮ್ಮಲ್ಲಿ ಹೊರಬೇಕು? ಭಗವಂತ ನಮ್ಮನ್ನು ಗುರುತಿಸುವುದು ನಮ್ಮ ಅರಿವಿನಿಂದ. ಜ್ಞಾನ ಅವಳಿಗೆ ಹೋಗಿ ರಾಮನ ಅರಿವನ್ನೇ ಹನುಮಂತ ಮುಟ್ಟಿಸ್ತಾನೆ. ರಾಮ ನಿನ್ನನ್ನು ಹೇಗೆ ಹುಡುಕ್ತಾ ಇದ್ದಾನೆ, ಏನಾಯಿತು ಇತ್ಯಾದಿಗಳನ್ನೆಲ್ಲ ಹೇಳಿ. ಮುದ್ರೆ ಅಂದರೆ ಏನು? ಗುರುತು ಹಿಡಿಯುವ ಶಕ್ತಿ. ನಮ್ಮನ್ನು ದೇವರು ಗುರುತು ಹಿಡಿಯುವುದು ಹೇಗೆ? ದೇವರ ಬಗ್ಗೆ ನಾವು ಸರಿಯಾಗಿ ತಿಳಿದಿದ್ದೇವೆ ಅನ್ನೋ ಮುದ್ರೆಯಿಂದ. ಅದನ್ನು ಮುದ್ರಿಕೆಯನ್ನು ಕೊಡುವವನು ಯಾರು? ಹನುಮಂತನೇ ಕೊಡುವುದು. ಹಾಗಾಗಿ ನಮ್ಮಲ್ಲಿ ಭಗವಂತನ ಅರಿವು ಅನ್ನುವಂತಹ ಮುದ್ರೆಯನ್ನು ನಮ್ಮಲ್ಲಿ ಕೊಟ್ಟರೆ ಆವಾಗ ನಾವು ಸರಿಯಾದ
ದಿಕ್ಕಿನಲ್ಲಿ ಸಾಕ್ತಾ ಇದ್ದೇವೆ ಅಂತ ಅನ್ನೋದಕ್ಕೆ ಅದು ದಾರಿಯಾಗುತ್ತೆ, ಅಥವಾ ಆ ರಕ್ಷೆ ನಮಗೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ನಿನ್ನ ನಿರಂತರವಾದ ಪ್ರಾರ್ಥನೆಯಿಂದ ನಮಗೆ ಬದುಕಿನುದ್ದಕ್ಕೂ ಎಲ್ಲ ಸಂಬಂಧಗಳು ಗಟ್ಟಿಯಾಗಲಿ, ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ನಮ್ಮ ಸಾಮರ್ಥ್ಯಕ್ಕೆ ಕೆಲವೊಮ್ಮೆ ಮೀರಿದ್ದಾದಾಗಲೂ ಕೂಡ ನಿನ್ನ ಅನುಗ್ರಹ ಇದ್ದರೆ ಅದನ್ನು ಸಂಪಾದಿಸಿ ಅದಕ್ಕೆ ಯಾವ ರೀತಿ ವಿಘ್ನಗಳು ಅಡೆತಡೆಗಳು ಬರಬಹುದೋ ಅದೆಲ್ಲವನ್ನು ನೀನು ನಾಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಮನಸ್ಸಿಗೆ ನಿಲುಕುವ ರೀತಿಯಲ್ಲಿ ದೇವರ ಚಿತ್ರಣವನ್ನು ಕೊಟ್ಟು ತನ್ನ ಕಾರ್ಯಶಕ್ತಿಯಿಂದ ಭರವಸೆಯನ್ನು ತುಂಬಿ ಜಗತ್ತಿನ ಎಲ್ಲ ದೇವತೆಗಳನ್ನು ಕೂಡ ಅವರವರ ಕಾರ್ಯದಲ್ಲಿ ಯೋಜನೆಗೊಳಿಸುವಂತಹ ಮಹಾಶಕ್ತಿಯಾಗಿ ನೀನಿದ್ದಿ ಅನ್ನೋದನ್ನು ನಿರಂತರ ಈ ಯುಗ ಯುಗದ ಕೀರ್ತನೆಗಳು ನಿನ್ನನ್ನು ಹಾಡಲಿ ಅನ್ನುವ ಮಾತು ಹೇಳ್ತಾರೆ. ಇದನ್ನು ರಾಮಚಂದ್ರನು ಕೊನೆಗೆ ಎಲ್ಲಿಯ ತನಕ ರಾಮಾಯಣ ಇರುತ್ತೋ ಅಲ್ಲಿಯ ತನಕವೂ ನಿನ್ನ ಗುಣಗಾನ ಈ ಜಗತ್ತಿನಲ್ಲಿ ನಡೆಯುತ್ತೆ. ಇನ್ನೂ ಒಂದು ರೀತಿಯಲ್ಲಿ ನೀನು ಎಲ್ಲೆಲ್ಲಿ ಇದ್ದು ಅಂದರೆ ನಿನ್ನ ಬಗ್ಗೆ ಎಲ್ಲೆಲ್ಲಿ ಜಗತ್ತು ಮಾತನಾಡುತ್ತೋ ಅಲ್ಲಿ ರಾಮನ ಚಿತ್ರಣವನ್ನು ಕೂಡ ಜಗತ್ತು ಮರೆಯದೆ ಒಪ್ಪಿಕೊಳ್ಳುತ್ತೆ. ನೀವು ರಾಮನನ್ನು ಬಿಟ್ಟು ಹನುಮಂತನನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಹನುಮಂತನನ್ನು ಬಿಟ್ಟು ರಾಮನನ್ನು ಚಿತ್ರಿಸುವುದು ಸಾಧ್ಯ ಇಲ್ಲ. ಇದೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಷ್ಟು ಅನ್ಯೋನ್ಯವಾದ ಸಂಬಂಧ ಭಕ್ತ ಮತ್ತು ಭಗವಂತನ ನಡುವಿನ ಅನುಬಂಧವನ್ನು ತಿಳಿಸುವ ದೃಷ್ಟಿಯಲ್ಲಿ ಈ ಮಾತು ಬಂದಿದೆ. ಒಂದು ಪ್ರಶ್ನೆ ಉಳಿದಿತ್ತು, ಮೊನ್ನೆ ಕೇಳಿದ್ದೆ, ಆದಿಪರ್ವ ಅಂತ ಯಾಕೆ ಹೆಸರು ಬಂತು? ಯಾರಿಗಾದರೂ ಗೊತ್ತಾಯ್ತಾ? ಆದಿಪರ್ವ ಅಂತ ಹೇಳಿದೆ, ಕ್ಷಮಿಸಿ, ಬಾಲಕಾಂಡ ಅಂತ ಯಾಕೆ ಹೆಸರು ಬಂತು ಅಂತ. ಇಡೀ ರಾಮಾಯಣದಲ್ಲಿ ಎಲ್ಲೂ ಬಾಲ್ಯ ಇಲ್ಲ, ಸೀದಾ 16ನೇ ವರ್ಷದ ಕಥೆಯೇ ಬರುವುದು, ವಿಶ್ವಾಮಿತ್ರ ಕರ್ಕೊಂಡು ಹೋದ ಅಂತ. ಆದರೆ ಹೆಸರು ಬಾಲಕಾಂಡ ಅಂತ ಯಾಕೆ? ತಪ್ಪಾದರೆ ಏನು ಚಿಂತೆ ಇಲ್ಲ, ಏನು ಪರೀಕ್ಷೆಗೆ ಹಾಕಿ ಮಾರ್ಕ್ ಹಾಕಿ ಪಾಸ್ ಫೇಲ್ ಮಾಡೋದೇನಿಲ್ಲ. ಗೊತ್ತಿದ್ರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಹಾಂ 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 ಘಟನೆ ಅದೇ ಯೋಚನೆ ಮಾಡಿದರೆ ಯಾವ ಘಟನೆಯೂ ಇಲ್ಲ. ಪ್ರೀ ಮೆಚೂರ್ ಅನ್ನುವ ಸ್ಥಿತಿಗಿಂತ ಮೆಚೂರ್ ಆಗುವ ಸ್ಥಿತಿಗಿಂತ ಪೂರ್ವದ್ದು ಪ್ರೀ ಮೆಚೂರ್ನದ್ದು ಯಾವ ಸಣ್ಣ ಘಟನೆಯೂ ಇಲ್ಲ. ಅವನು ಬಾಲ್ಯದಲ್ಲಿ ಹೀಗೆ ಎಳೆದ, ಹಾಗೆ ಬಿದ್ದ, ಹೀಗೆ ಎದ್ದ, ಒಂದೇ ಒಂದು ಘಟನೆ ಇಲ್ಲ. 2 ಶ್ಲೋಕದಲ್ಲಿ ಬಹಳ ಆನಂದದಿಂದ 4 ಹುಡುಗರು ಕೂಡ ಒಬ್ರಿಗೊಬ್ಬರು ಜೊತೆಯಾಗಿದ್ದು ಬೆಳೆದ್ರು. ಇಷ್ಟೇ ಇರುವುದು ರಾಮಾಯಣದಲ್ಲಿ. ಹಾಂ, ಇಂಡೆಕ್ಸ್ ಬರುವುದು ಅಂತಂದರೆ ರಾಮನ ಇಡೀ ಚಿತ್ರಣ ಬಂತು. ಹಾಗಾದರೆ ಅದಕ್ಕೆ ಎಲ್ಲ ಹೆಸರು ಕೊಡಬೇಕು. ಬಾಲಕಾಂಡ, ಅರಣ್ಯಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಅಯೋಧ್ಯಕಾಂಡ, ಸುಂದರಕಾಂಡ, ಕಿಷ್ಕಿಂಧಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂತ ಅಷ್ಟು ಒಟ್ಟಿಗೆ ಹೆಸರು ಕೊಡಬೇಕು. ಮದುವೆ ಆಗದೇ ಇದ್ರೆ ಬಾಲ ಅಂತ ಇಟ್ಕೊಂಡು ಅನ್ವರ್ಥವಾಗಿ ತಂದುಕೊಡ್ಬೇಕು. ಅಂದರೆ ಮದುವೆ ಆಗದ ಇನ್ನು ಪೂರ್ವದ ರಾಮನ ಬದುಕನ್ನು ಅದು ಚಿತ್ರಣ ಮಾಡುತ್ತೆ ಅನ್ನುವ ಕಾರಣಕ್ಕೆ ಹೇಳಬೇಕು. ಹಾಗಾದರೆ ಮದುವೆ ಆಗದವರೆಲ್ಲ ಬಾಲರು ಅಂತ ನಾವು ಇಟ್ಕೊಳ್ಬೋದು ಇನ್ನು ಮುಂದೆ. ವಸ್ತುತಃ ರಾಮಾಯಣದ ಆ ಇಡೀ ಆ ಮೊದಲ ಕಾಂಡದ ಚಿತ್ರಣವನ್ನು ನಾವು ಸರಿಯಾಗಿ ನೋಡಿದರೆ, ಆರಂಭದಲ್ಲಿ ವಿಶ್ವಾಮಿತ್ರರು ಕರ್ಕೊಂಡು ಹೋದ ಮೇಲೆ ಅಸ್ತ್ರವನ್ನು ಉಪದೇಶ ಮಾಡುವ ಮುನ್ನ 10,000 ಆನೆಗಳ ಬಲದಿಂದ ಕೂಡಿದ್ದ ತಾಟಕೆ ಅನ್ನೋಳನ್ನು ರಾಮಚಂದ್ರ ಸಂಹಾರ ಮಾಡುತ್ತಾನೆ. ಆಮೇಲೆ ಯಾರು ಸುಬಾಹುವನ್ನು ಸಂಹಾರ ಮಾಡುತ್ತಾನೆ, ಮಾರೀಚನನ್ನು ಹೊಡೆದು ಓಡಿಸ್ತಾನೆ. ಹೀಗೆ ಆ ಕಾಡಿನಲ್ಲಿ ಅನೇಕ ಘಟನೆಗಳು ನಡೀತವೆ. ಅವನಿಗೆ ಅನೇಕ ಮಂತ್ರಗಳು ಉಪದೇಶ ಮಾಡುತ್ತಾರೆ, ಮಂತ್ರಗಳನ್ನು ವಿಶ್ವಾಮಿತ್ರರು ಉಪದೇಶ ಮಾಡುತ್ತಾರೆ. ಅಂದರೆ ರಾಮನ ಬಲವನ್ನು ಪರಿಚಯಿಸುವ ಕಾಂಡ ಆದ್ರಿಂದ ಅದಕ್ಕೆ ಬಾಲಕಾಂಡ ಅಂತ ಹೆಸರು. ಬಲ ಸಂಬಂಧಿಯಾದದ್ದು. ಎಳೆಯ ಅಂತ ಅನ್ನುವ ಕಾರಣಕ್ಕೆ ಅವನಲ್ಲಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗುವಾಗ ಪುತ್ರ ವ್ಯಾಮೋಹದಿಂದ ನಾನು ಕಳಿಸ್ಕೊಡಲ್ಲ, ಊನ ಷೋಡಶ ವರ್ಷೋಮಿ, 16 ತುಂಬದ ಈ ಹುಡುಗನನ್ನು ಕಾಡಿಗೆ ಅಟ್ಟಿ ಆ ಮಾಯಾವಿಗಳ ಕೈಯಲ್ಲಿ ಮಗನನ್ನು ಎಷ್ಟೋ 1000 ವರ್ಷಗಳ ನಂತರ ನನಗೊಂದು ಯಜ್ಞದ ಫಲದಿಂದ ಮಗ ಹುಟ್ಟಿದ್ದಾನೆ, ಅವನನ್ನು ಕಳುಹಿಸಿ ನಾನೇ ತಳ್ಳಲಿಕ್ಕೆ ಇಷ್ಟಪಡಲ್ಲ ಅಂತ ಮಾತು ಕೊಟ್ಟಿರ್ತಾನೆ, ತಪ್ಪುತ್ತಾನೆ. ಆದರೆ
ಕೊನೆಗೆ ವಸಿಷ್ಠರು ಬಂದು ಎಚ್ಚರಿಸ್ತಾರೆ, ನಿನಗೆ ರಾಮನ ಬಲ ಏನು ಅಂತ ಗೊತ್ತಿಲ್ಲ, ಅದನ್ನು ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರನೇ ವಿಶ್ವಾಮಿತ್ರರು ಇಲ್ಲಿ ತನಕ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಳುಹಿಸಿ ಕೊಡು ಅಂತ ಹೇಳಿದ ಮೇಲೆ ಅದು ಒಂದು ವಿಚಿತ್ರ ಸಂಬಂಧ. ವಸ್ತುತಃ ನಮಗೆ ಪುರಾಣಗಳಲ್ಲಿ ನೋಡಿದರೆ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಒಂದು ಥರ ಎಣ್ಣೆ ಸೀಗೆ ಇದ್ದ ಹಾಗೆ. ಇದು ನಮ್ಮ ಕಣ್ಣಿಗೆ ಹಾಗೆ ಕಾಣುತ್ತೆ, ನಮ್ಗೆ ಅದೇ ಕಾಣುವುದಿಲ್ಲ. ಆದರೆ ಅವರಿಬ್ಬರಲ್ಲಿ ಅಂಥ ಅನುಬಂಧ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ದೃಷ್ಟಾಂತ ಬೇಡ. ವಿಶ್ವಾಮಿತ್ರರನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಅವರ ಬಗ್ಗೆ ಹೊಗಳಿ, ಅವರ ಕೈಯಲ್ಲಿದ್ದರೆ ನಿಮ್ಮ ಮಗ ಸೇಫ್. ಅವನು ಏನು ಮಾಡಬೇಕು, ಒಬ್ಬ ಗುರುವಾಗಿ ಯಾವ ರೀತಿ ಒಂದು ವಿದ್ಯಾರ್ಥಿಯನ್ನು ಸಿದ್ಧಪಡಿಸಬೇಕೋ ಅದಕ್ಕೆ ಬೇಕಾದ ಎಲ್ಲ ಅರ್ಹತೆ ಆ ವ್ಯಕ್ತಿಯಲ್ಲಿ ಇದೆ. ಅದರಿಂದಾಗಿ ನೀನು ಅವನ ಜೊತೆಗೆ ಕಳುಹಿಸಿಕೊಡುವುದೇ ಉತ್ತಮ. ಲೋಕಕ್ಕೆ ರಾಮನ ಬಲ ಏನು ಅಂತ ಗೊತ್ತಾಗುತ್ತೆ, ರಾಮನ ಇದರಿಂದ ಲೋಕಕ್ಕೆ ಅಂದರೆ ಕೇವಲ ನಾನು ಎಲ್ಲೋ ದೇವಲೋಕಕ್ಕಲ್ಲ, ನಿನ್ನ ಪ್ರಜೆಗಳಿಗೆ ನಾಳೆ ರಾಮನ ಮೇಲೆ ಅತ್ಯಂತ ಸರಿಯಾದ ಅಭಿಪ್ರಾಯ ಮೂಡುತ್ತೆ. ಅವನು ಇಂಥ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ ಅಂದಮೇಲೆ ನಮಗೆ ರಾಮನೇ ರಾಜನಾಗಬೇಕು ಅನ್ನುವ ಯೋಚನೆಗೆ ಅವನು ತನ್ನ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಮತ್ತು ಕ್ಷತ್ರಧರ್ಮವನ್ನು ಪಾಲಿಸಬೇಕಾದರೂ ಕ್ಷತ್ರಿಯರು ಹೊರತು ಈ ಋಷಿಗಳಲ್ಲ. ಋಷಿಗಳು ತಮ್ಮ ಶಾಪದಿಂದ ರಾಕ್ಷಸರನ್ನು ಸಂಹಾರ ಮಾಡಬಹುದು, ಆದರೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂದರೆ, ನಮ್ಮ ಕರ್ತವ್ಯ ಯಜ್ಞಯಾಗಾದಿಗಳನ್ನು ಮಾಡುವುದು, ರಾಜನ ಕರ್ತವ್ಯ ಶತ್ರುಗಳನ್ನು ಸಂಹಾರ ಮಾಡುವುದು. ನಿಮ್ಮ ಕರ್ತವ್ಯ ನೀವು ಮಾಡಿ, ನಮ್ಮ ಕರ್ತವ್ಯ ನಾವು ಮಾಡಿದರೆ ಲೋಕದಲ್ಲಿ ಎಲ್ಲರೂ ಅವರವರ ಕರ್ತವ್ಯ ಮಾಡಿದರೆ ನಿರುದ್ಯೋಗದ ಸಮಸ್ಯೆ ಇರುವುದಿಲ್ಲ. ಏನಾಗಿದೆ ಅಂದರೆ, ನಿರುದ್ಯೋಗದ ದೊಡ್ಡ ಸಮಸ್ಯೆಯ ಕಾರಣ ಅವರಿಗೇನು ಸಾಮರ್ಥ್ಯ ಇರುತ್ತೋ ಅದನ್ನು ಬಿಟ್ಟು ಬೇರೆ ಸಂಪಾದನೆಯ ದೃಷ್ಟಿಯಿಂದ ದೊಡ್ಡದು ಯಾವುದೋ ಅದರ ಬೆನ್ನು ಹತ್ತಿದ್ದೇ ಅವ್ಯವಸ್ಥೆಯ ಮೂಲ. ಇದನ್ನು ತೋರಿಸುವ ದೃಷ್ಟಿಯಿಂದ ರಾಮನ ಬಲದ ಪರಿಚಯ, ಲೋಕದ ಹಿತದ ಪರಿಚಯ, ಲೋಕಕ್ಕೆ ರಾಮನ ಪರಿಚಯ, ಇದೆಲ್ಲವೂ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬಾಲಕಾಂಡ ಅನ್ನುವ ಇನ್ನೂ ತುಂಬ ಚಿತ್ರಣ ಬರುತ್ತೆ. ಮುಂದೆ ರಾಮನ ಅನೇಕ ಬಲ ಕಾರ್ಯದ ಪರಿಚಯ ಆಗುತ್ತೆ. ಹೀಗೆ ಒಟ್ಟು ಬಲವನ್ನು, ಮಂತ್ರದ ಬಲ, ತಂತ್ರದ ಬಲ, ಅಸ್ತ್ರದ ಬಲ, ಅವನ ಯುದ್ಧದ ತಾಕತ್ತು, ಜೊತೆಗೆ ಇಡೀ ಬೇರೆ ಬೇರೆ ರೀತಿಯ ರಾಜ್ಯದ ಸೇನೆಯ ಬಲ ಇತ್ಯಾದಿಗಳೆಲ್ಲವನ್ನು ಅಲ್ಲಿ ಮುಂದೆ ಅವನು ಚಿತ್ರಿಸ್ತಾರೆ ಆ ಕಾಂಡದಲ್ಲಿ. ಹಾಗಾಗಿ ಅದನ್ನು ಬಾಲಕಾಂಡ ಅನ್ನುವ ಚಿತ್ರಣದ ಮೂಲಕ ಹೆಸರಿಸಿದ್ದಾರೆ ವಾಲ್ಮೀಕಿಗಳು ಅನ್ನುವಲ್ಲಿಗೆ ಇವತ್ತಿನ ಈ ಚಿತ್ರಣವನ್ನು, ಚಿಂತನೆಯನ್ನು ಹನುಮಂತನ ಮೂಲಕ ರಾಮನ ಪದತಲಕ್ಕೆ ಅರ್ಪಿಸೋಣ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.